ಮಂಡಳಿ ಆಮೇಲೆ ನೀನ್ ಏನೇನ್ ಬೇಕು ಹೇಳಪ್ಪ. ನಿನ್ ಯಾವ ಕಾರಣಕ್ಕೂ ಮಂತ್ರಿ ಮಾಡಲ್ಲ. ಯಾಕೆ ಒದ್ದಾಡ್ತೀಯ? ನೆನ್ನೆಯಿಂದ ಒದ್ದಾಡ್ಕೊಂಡು ಕೂತಿದೀಯ. ಬಿಡು, ನನ್ಗೆ ಗೊತ್ತಿಲ್ಲಪ್ಪ, ಯಾವ್ದು ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ, ಸುಮ್ಮನೆ ಬಂದಿದ್ದೀನಿ. ಬಿಡು, ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಬಿಡು. ಅವಾಗಿಂದ ಅವ್ರದ್ದಾಯ್ತು, ಇವಾಗ ನೀನ್ ಶುರು ಮಾಡ್ಕೊಂಡೆ. ಹೊಟ್ಟೆ ಕಾಣ DC ಒಂದು ಬಾರಿ ನೀವೇ ಹೇಳ್ಕೊಡಿ. ಆಯ್ತು, ನೀವು ಉತ್ತರ ಮಾಡ್ತಿರಲ್ಲ, ಉತ್ತರ ಮಾಡೋವಾಗ ಹೇಳಿ ಏನೇನ್ ತಪ್ಪಾಗಿದೆ ಅಂತ. ಉತ್ತರ ಮಾಡೋವಾಗ ಹೇಳಿ, ನಾವು ತಿದ್ಕೊಂತೀರಿ. ನಾವೇನ್ ತಪ್ಪಿಲ್ಲ, ನಾವು ತಿದ್ಕೊಂತೀರಿ. ಏನ್ ಬೇಜಾರು ಏನಿಲ್ಲ. ಒಂದು ಬಾರಿ DC ಅವರು ವಕ್ಫ್ ಬೋರ್ಡ್ಗೆ ಅರ್ಜಿ ಕಳಿಸಿದ್ಮೇಲೆ ವಕ್ಫ್ ಬೋರ್ಡ್ ಅದನ್ನ ಅನುಮೋದನೆ ಮಾಡಿ ವಾಪಸ್ ಸರ್ಕಾರಕ್ಕೆ ಕಳಿಸಿದ್ಮೇಲೆ 6 ತಿಂಗಳೊಳಗಡೆ ಅದನ್ನ ಗೆಜೆಟ್ ಮಾಡಬೇಕು ಅಂತೇಳಿ ಕಾನೂನು ಮಾಡ್ಬಿಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಯಾರೇ ಇರಲಿ, ನೋಟಿಸ್ ಕೊಡ್ಲೇಬೇಕು ಅಧಿಕಾರಿಗಳಿಗೆ. ಅದು ಮಾಡ್ಲೇಬೇಕು. ಅಧಿಕಾರಿ ಯಾವ ಅಧಿಕಾರಿ ಇದ್ರೂ ಮಾಡಬೇಕು. ಅದಕ್ಕೋಸ್ಕರ ಬಿಜೆಪಿ ಸರ್ಕಾರ ಇದ್ದಾಗೂ ನೋಟಿಸ್ ಕೊಟ್ಟಿದ್ರಿ, ಎಲ್ಲ ಸರ್ಕಾರ ಇದ್ದಾಗೂ ನೋಟಿಸ್ ಕೊಟ್ಟಿದ್ರಿ. ಈ ಕಾಯ್ದೆ ಇಲ್ಲ ಅಂದಿದ್ರೆ ನೋಟಿಸ್ ಯಾರು ಕೊಡ್ತಾನೆ ಇರಲಿಲ್ಲ. ಯಾಕೆ ಕೊಡ್ತಾ ಇದ್ರು? ನಾವೇನು ಮಾಡಿಲ್ಲಲ್ಲ. ಈಗ ಇದು ತಮ್ಮದೇ ಸರ್ಕಾರ ಈ ಕೇಂದ್ರದಲ್ಲಿ ಇದ್ರು, ರಾಜ್ಯದಲ್ಲಿ ನಿಗದಿತ ಸರ್ಕಾರ ಇತ್ತು. ಅವಾಗ ನೀವು ಪ್ರಶ್ನೆ ಮಾಡಿಲ್ಲ. ಇದ್ದಕ್ಕಿದ್ದಾಗ ಇವತ್ತು ಪ್ರಶ್ನೆ ಮಾಡ್ತಾ ಇದಿರಲ್ಲ. ತಮ್ಮದೇ ಸರ್ಕಾರ ಇತ್ತಿಲ್ಲ. 2022 ಇಟ್ಕೊಂಡು 24ವರೆಗೂ ತಮ್ಮದೇ ಸರ್ಕಾರ ಇತ್ತು. ಕೇಂದ್ರದಲ್ಲೂ ತಮ್ಮ ಸರ್ಕಾರ ಇತ್ತು. 2014 ಇಟ್ಕೊಂಡು 19ವರೆಗೂ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇತ್ತು. ನೀವೇ ಇಲ್ಲೇ ಇದ್ರಿ. ಅವಾಗ ಏನಕ್ಕೆ ನೀವು ಮಾಡಿಲ್ಲ? ನೀವೇನಿಗೆ ಮಾಡಿಲ್ಲ? ಅದಕ್ಕೆ ಕೂತ್ಕೊಂಡು ಹೇಳ್ತೀನಿ. ನಾವು ಈ ಜಮೀರ್ ಅಹಮದ್ ತರ ಹೋಗಿ DC ಆಫೀಸ್ಗಳು ಮುಂದೆ ಕೂತ್ಕೊಂಡು DC ಮೀಟಿಂಗ್ ಕರೆದ್ಬಿಟ್ಟು ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಅದು ಓದ್ತೀನಿ ತಾಳಿ, ಹೆಂಗೆ ಅವ್ರು ಹೇಳಿರೋದು ಭಾಷೆಗೆ ಓದ್ಬಿಡ್ತೀನಿ. ಆಮೇಲೆ ಹೇಳ್ತೀನಿ ಅದನ್ನ, ನೀವು ಕೇಳಿದ್ಕೆ ಹೇಳ್ತೀನಿ, ಹಂಗೆ ಹೇಳ್ತೀನಿ ತಾಳಿ, ಅದಕ್ಕೂ ರೆಡಿ ಮಾಡಿದ್ದೀನಿ ಅದನ್ನು. ಅದರಿಂದ ಆರಾಮ್ಸೆ ಹೇಳ್ತೀನಿ, ಅದನ್ನು ಬರ್ಕೊಂಬಂದಿದ್ದೀನಿ. ಅದನ್ನೇ ಹೇಳ್ತೀನಪ್ಪ. ಹೇಳಕ್ ಬಿಡು. ನಿಮ್ಗೆ ಯಜಮಾನಿಕೆ ಕೊಟ್ಟಾಗ ನೀವೇನು ಮಾಡ್ಲೇ ಇಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಾಗ ಏನು ಮಾಡ್ಲೇ ಇಲ್ಲ ನೀವು. ಅವ್ರ ಜನ ರಕ್ಷಣೆ ಮಾಡ್ತಾರೆ, ನಿಮ್ ಜನ ನೀವ್ಯಾಕೆ ರಕ್ಷಣೆ ಮಾಡಲ್ಲ ನೀವು? ಹೇಳಿ ಅದನ್ನ. ಈಗ ಅಧ್ಯಕ್ಷರ ಬದಲಾವಣೆ ಮಾಡ್ಕೋಬೇಕು. ಮಧ್ಯೆ ಮಾತಾಡಿದ್ರೆ ನಾನು ಗೌರವಾನ್ವಿತ ಜಮೀರ್ ಅಹಮದ್ ಅವ್ರು ಏನ್ ಹೇಳಿದ್ದಾರೆ ಅದಕ್ಕೆ ನಾನು ಬರ್ಕೊಂಬಂದಿದ್ದೀನಿ. ಇದೇ ಮುಂದೆ ಬರ್ತೈತೆ ಅದು. ಅಲ್ಲಿವರೆಗೂ ಸಮಾಧಾನವಾಗಿರಿ. ನಂದು ಫ್ಲೋ ಆಗೋದು ಬೇಡ ಅಂತ ಕಂಟಿನ್ಯೂಸ್ ಓದ್ತಾ ಇದ್ದೀನಿ. ಸಮಯ ಕಡಿಮೆ ಇದೆ ಅದಕ್ಕೋಸ್ಕರ. ಅದರಿಂದ ಇಲ್ಲಿ ಮತ್ತೊಂದು ಸನ್ಮಾನ್ಯ ಅಧ್ಯಕ್ಷರೇ, 2013ರಲ್ಲಿ ಮತ್ತೊಂದು ಎಡವಟ್ಟು ಕೇಂದ್ರ ಸರ್ಕಾರ. 2013ರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೊನೆ ಎಂಡ್ ಅವ್ರದ್ದು, ಇನ್ನೇನು ಸರ್ಕಾರ ಹೋಗ್ಬೇಕು, ಆ ಸಂದರ್ಭದಲ್ಲಿ ಒಂದು ಆಕ್ಟ್ ಮಾಡಿದ್ರು. ಅದು ಏನು ಅಂತ ಹೇಳಿದ್ರೆ, ಅದರಲ್ಲಿ ಯಾರ್ಯಾರು ಅಧಿಕಾರಿಗಳು ಇರ್ತಾರೆ, ಅಧಿಕಾರಿಗಳೆಲ್ಲರೂ ಮುಸ್ಲಿಮರೇ ಇರಬೇಕು. ಆಮೇಲೆ ಸರ್ಕಾರದಿಂದ ಯಾರ್ಯಾರು ಸೆಕ್ರೆಟರಿಗಳನ್ನ ಹಾಕ್ತೀರಾ ಅವರೂ ಮುಸ್ಲಿಮರೇ ಇರಬೇಕು. ಈ ತರದ ಒಂದು ಮಾಡಿದ್ರಲ್ಲ, ಇದು ನಮ್ಮ ಇದಕ್ಕಿದೆಯಾ? ನಮ್ಮ ಹಿಂದೂಗಳಿಗೆ ಕಾಯ್ದೆ ಇದೆ ಈ ತರ? ನಾನು ಕಂದಾಯ ಸಚಿವನಾಗಿದ್ದೆ. ನಮ್ಮ ದೇವಸ್ಥಾನದ ಒಂದು ಇದರಲ್ಲಿ ಇದೆಯಲ್ಲ, ಯಾರು ಮುಸ್ಲಿಮರು ಬಂದು ತಹಸೀಲ್ದಾರ್ ಇರ್ತಾರೆ, ಅದಕ್ಕೆ ನಾವು ಅವ್ರನ್ನ ಡೆಪ್ಯೂಟ್ ಮಾಡ್ತೀರಿ. ಅವ್ರಿಗೆ ಯಾರು ಬೇಕಾದ್ರೂ ಇರ್ಬೋದು. ಇವ್ರಿಗೆ ಸ್ಪೆಷಲ್ ಆಗಿ ಏನ್ ಬಂದಿತ್ತು ಅಂತ, ಸ್ಪೆಷಲ್ ಆಗಿ ಹೆಂಗ್ ಕೊಟ್ರಿ ಇವ್ರಿಗೆ? ಇದು ತಾರತಮ್ಯ ಅಂತ ಹೇಳೋದು. ಇವತ್ತು ತಾವು ಹೇಳ್ತೀರಾ ಎಲ್ಲರೂ ಕೂಡ ಮುಸ್ಲಿಮರೇ ಇರಬೇಕು ಅನ್ನೋದು ನೀವು ತಂದಿರೋಂತ ಕಾಯ್ದೆ. ಕೇಂದ್ರ ಸರ್ಕಾರ ಬಡ್ಜೆಟ್ ಮಂಡನೆ ಮಾಡ್ತೈತೆ. ಬಡ್ಜೆಟ್ ಮಂಡನೆ ಮಾಡ್ಬೇಕಾದ್ರೆ ಹಲ್ವಾ ತಯಾರು ಮಾಡ್ತಾರೆ. ಹಲ್ವಾ ತಯಾರು ಮಾಡೋದ್ರ ಬಗ್ಗೆ ಮೊನ್ನೆ ನಮ್ಮ ಕಾಂಗ್ರೆಸ್ಸಿನ ಕೇಂದ್ರದ ನಾಯಕರು ಒಬ್ರು ಹೇಳಿದ್ರು, ಹಲ್ವಾ ತಯಾರು ಮಾಡೋದ್ರಲ್ಲಿ ರಿಸರ್ವೇಶನ್ ಯಾಕಿಲ್ಲ, ಅದರಲ್ಲಿ ಎಲ್ಲಾ ಜಾತಿಯವರು ಇರ್ಬೇಕಲ್ಲ, ಮೈನಾರಿಟಿ ಇರ್ಬೇಕಲ್ಲ, ಯಾರದಾರು ಇದರಲ್ಲಿ ಯಾಕೆ
ಸಾಕ್ಷಿಗಳಿಲ್ಲ ಅಶೋಕ್ ಸರ್, ಈಗ ಯಾರ್ದೋ ಅಶೋಕ್ ಸರ್, SC ಒಂದ್ ನಿಮಿಷ. ಜಮೀನು, ಅಶೋಕ್ ಸರ್, ಯಾರ್ದೋ ಒಂದು SC ಜಮೀನು ಅಶೋಕ್ ಸಾಹೇಬ್ರೆ, ವಕ್ಫ್ ಬೋರ್ಡ್ ಅಂತ ಹೇಳಿದ್ರು ಅಶೋಕ್ ಅವಾಗ ಒಂದೇ ನಿಮಿಷ ಕ್ಲಾರಿಫೈ ಮಾಡ್ತೀನಿ. ಒಂದೇ ನಿಮಿಷ ಎಲ್ಲ ಮುಸ್ಲಿಮ್ಸ್ ಇದ್ರೆ, ಒಂದ್ ನಿಮಿಷ ಕೇಳಿ. ಮುಸ್ಲಿಮ್ಸ್ ಇದ್ರೆ ಅವ್ರು ಹೆಂಗೆ ಕ್ಲೈಮ್ ಮಾಡ್ತಾರೆ ಸರ್ ಈಗ ಒಬ್ಬ ದಲಿತ ಸರ್ ಇರ್ತಾನೆ. ಸರ್ ಸರ್ ಇಲ್ಲಿ ಒಂದ್ ನಿಮಿಷ ಕೇಳಿ. ನೋಡಿ, ಒಂದ್ ಎರಡನೇ ನಿಮಿಷ ಸರಿ ಕೇಳಿ. ಆಯ್ತು. ಒಂದೇ ನಿಮಿಷ ಪದೇ ಕೇಳಿ. ಪದೇ. ಈಗ ಯಾವ ಸರಿ ಇಲ್ಲ, ಇದೇ last. ಮಾತಾಡ್ತಿರಲ್ಲ, ಇದೇ last. ಚರ್ಚೆ ಇಲ್ಲ. ಹಾ. ಅದು ಪಾರ್ಲಿಮೆಂಟ್ ಅಲ್ಲಿ ತಗೊಂತವ್ರ ಬಿಲ್, ಅಮೆಂಡ್ಮೆಂಟ್ ಬಿಲ್ ತರ್ತಾರೆ. ನೀವು ಚರ್ಚೆ ಏನ್ ಮಾಡ್ಬೇಕಾಗಿರೋದು? ಏನ್ ಎಲ್ಲಾ ರೈತರು ಜಾಗ ತಗೊಂಡ್ಬಿಡ್ತಾವ್ರೆ, ಖಾತಾಗಳು ಮಾಡ್ಬಿಡ್ತೀವಿ ಅಂತ ಹೇಳಿದಿಲ್ಲ, ಅಪ್ರಚಾರ ಮಾಡಿದಿಲ್ಲ, ಜನಗಳು ತಪ್ಪಾಯ್ತು ನೋಡಿ, ಗೊತ್ತಿಲ್ಲ. ಸರಿ. ಅದ್ ಬಗ್ಗೆ ಚರ್ಚೆ ಮಾಡಿ ನೀವು. ಅದ್ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ, ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಹೇಳಿ. ಈಗ ಯಾಕೆ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ಬೇಕಾಗಿರೋದು? ನಂದೇನ್ objection? ಏನು ನೀವು ಏನ್ ಪ್ರಚಾರ ಮಾಡಿದೀರಾ, ಅಪ್ರಚಾರ ಮಾಡಿದೀರಾ? ಎಲ್ಲ ರೈತರ ಆಸ್ತಿ ತಗೊಂಡ್ಬಿಟ್ಟವ್ರೆ, ದೇವಸ್ಥಾನಗಳು ತಗೊಂಡ್ಬಿಟ್ಟವ್ರೆ, ಹಂಗ್ ಮಾಡ್ಬಿಟ್ಟವ್ರೆ. ಅದ್ ಬಗ್ಗೆ ಚರ್ಚೆ ಮಾಡಿ ಸರ್. ಅದ್ ಬಗ್ಗೆ ನಿಮ್ಗೆ ಮಾತಾಡ್ತೀರಾ ನೀವು? ತಗೊಂಡ್ ಬರ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್, ಅದಕ್ಕೂ ಬರ್ತೀನಿ. ಎಲ್ಲ ರಾಜ್ಯದಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಅವ್ರು ತಗೊಂಡು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಮಾಡಿ, ಅಲ್ಲಿ ಮಾಡಿ ಡಿಸ್ಕಷನ್. ಇದು ಡಿಸ್ಕಷನ್ ಅಗತ್ಯ ಇಲ್ಲ. ನೀವು ಮಾಡಿರೋದು ಆರೋಪ ಮೇಲೆ ಡಿಸ್ಕಷನ್ ಮಾಡಿ. ನೀವೇನ್ ಆರೋಪ ಮಾಡಿದೀರಾ ಡಿಸ್ಕಷನ್ ಮಾಡಿ. ನೋಡಿ, ಸಮಯ ಕಡಿಮೆ ಇದೆ. ಇಲ್ಲ, ಕ್ಲಾರಿಫಿಕೇಶನ್ ಕೇಳಿ. ಕಡಿಮೆ ಇದ್ದಿದ್ದಕ್ಕೆ ಪಾಯಿಂಟಿಗೆ ಬನ್ನಿ ಅಂತ ನಾನು. ಈಗ ಜಮೀರ್ ಅಹಮದ್ ಪಾಯಿಂಟಿಗೆ ಬನ್ನಿ. ಏನು ಅಬ್ಜೆಕ್ಷನ್ ಇಲ್ಲ. ಪಾಯಿಂಟಿಗೆ ಬನ್ನಿ. ಆಯ್ತು, ಪಾಯಿಂಟ್. ಪಾಯಿಂಟಿಗೆ ಬನ್ನಿ. ಹಾ, ಅದಕ್ಕೆ ನಾನು ಜಮೀರ್ ಅಹಮದ್ ಅವ್ರಿಗೆ ವಿನಂತಿ ಮಾಡ್ತೀನಿ. ಅವರು ದೊಡ್ಡ ಲೀಡ್ರು, ಮಂತ್ರಿ. ಅವರು ಒಂದು ಟೈಮ್ ಬೇಕಾದ್ರೆ ಮುಂದಕ್ಕೆ ಹಾಕ್ಬಿಡಿ. ಅವ್ರು ಏನೇನು ಬರ್ಕೊಡ್ತಾರೋ ಬಂದ್ರೆ ಅದನ್ನ ಓದ್ಬಿಟ್ಟು ನಾನು ಹೊಟ್ಟೋತೀನಿ ಮನೆಗೆ. ಅವ್ರು ಏನ್ ಹೇಳ್ತಾರೋ ಹಂಗೆ ಹೇಳ್ಬಿಟ್ಟು ಹೋಗ್ತೀನಿ ನಾನು. ನಂದೇನು ಅಬ್ಜೆಕ್ಷನ್ ಇಲ್ಲ, ಬರ್ಕೊಡ್ಲಿ ಅವ್ರು. ಅವ್ರೇ ಇದೇ ಹೇಳ್ಬೇಕು, ನೀನು ಇದೇ ಹೇಳ್ಬೇಕು ಅಂತ ಹೇಳಿದ್ರೆ ನನ್ಗೇನತ್ತೆ, ನಾನು ಹೇಳ್ತೀನಿ. ಯಾವಾಗ್ಲೂ ಇದೇ ತರ ನಾನು ಬರ್ಕೊಟ್ಟಿದ್ದು ಹೇಳಿದ್ರ? ಯಾವಾಗ್ಲೂ ಇದೇ ತರ ಅವ್ರ ಮೇಲೆ ಹೇಳ್ತೀರಾ ಹಿಂಗೆ? ನಮಗೆ ಹಕ್ಕೈತೆ, ವಿರೋಧ ಪಕ್ಷದ ಹಕ್ಕೈತೆ. ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ನಮ್ದೇ ವಿಧ ಇದೆ. ಜಮೀರ್ ಅವ್ರಿಗೆ ಅವ್ರದೇ ವಿಧ ಬೇರೆ, ಅವ್ರದೇ ವಿಧ ಬೇರೆ, ನಮ್ದೇ ವಿಧ ಬೇರೆ. ನಮ್ ಸ್ಟೈಲಲ್ಲಿ ನಾವ್ ಹೇಳ್ತೀರಿ. ಕೇಳೋ ಅಂತ ಪೇಷನ್ಸ್ ಬೇಕು. ತಪ್ಪೈತಿ ಕೊಡ್ಬಾರ್ದಿಲ್ಲ ಸರ್. ಆಯ್ತು, ತಪ್ಪ ಅಂದ್ರೆ ನೀವು ಉತ್ತರ ಕೊಡ್ತೀರಲ್ಲ, ಜಮೀರ್ ಅಹಮದ್ ಉತ್ತರ ಕೊಡ್ತಾರ. ಓಕೆ, ಹೇಳಿ ನಮ್ಗೆ ಇಂತಿಂತ ತಪ್ಪು ಮಾಡಿದ್ರ ಹೇಳಿ. ಪರವಾಗಿಲ್ಲ. 5 ದಿನದಿಂದ ನೋಡಿದ್ದೀನಿ ಸಮಯ ಹೆಂಗ್ ವ್ಯರ್ಥ ಆಗುತ್ತೆ ಅಂತ. 5 ದಿನದಿಂದ ಅದರಿಂದ ಆಯ್ತು ಮಾಡಿರೋದು ಇಲ್ಲಿ ಮಾತಾಡಬೇಕಾಗಿರೋದು ನಾವು ಮಾಡಿಲ್ಲ. ರಾಷ್ಟ್ರಪತಿ ಮಾಡಿರೋದು ಆಗ್ತದು. ಉತ್ತರ ಸರ್ಕಾರಿ ಇದ್ದಿಲ್ಲ. ಇವತ್ತು ಈ ಕಾಯ್ದೆ ಮಾಡಿರೋದ್ರಿಂದ ವಕೀಲರು ಸೇರಿ ಎಲ್ಲರೂ ಮುಸಲ್ಮಾನರೇ ಇರಬೇಕು ಅಂತ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿರೋದು. ನಾನು ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇಲ್ಲ, ನಾನು ಕೇಂದ್ರ ಸರ್ಕಾರನೇ ಮಾಡಿರೋದು. ಇದರಿಂದನೇ ಈ ಅನಾಹುತ ಆಗಿರೋದು ಅಂತ ನಾನು ಹೇಳ್ತಾ ಇರೋವಂಥದ್ದು. ಇದರಲ್ಲಿ ಸರ್ಕಾರದ ಅಧೀನ ಜಂಟಿ ಕಾರ್ಯದರ್ಶಿ ಎಲ್ಲರೂ ಕೂಡ ಮುಸ್ಲಿಮರ ಆಗಿರ್ಬೇಕು. ಅಂದ್ರೆ ಹಿಂದೂಗಳ ಮುಜರಾಯಿ ಖಾತೆಗೆ ಇದು ಅಪ್ಲೈ ಆಗಲ್ಲ. ಹಿಂದೂಗಳ ಮುಜರಾಯಿ ಖಾತೆಗೆ ಯಾರು ಬೇಕಾದ್ರೂ ಅಧಿಕಾರಿಗಳು ಹೋಗ್ಬೋದು. ಇದು ಜಾತ್ಯತೀತ ಮಾಡಿದ್ವಿ. ಆಯ್ತು, ಜಾತ್ಯತೀತಪ್ಪ ನಮ್ದು. ಯಾರು ಬೇಕಾದ್ರೂ ಹಾಕ್ಬೋದು. ಇದರಲ್ಲಿ ಎಲ್ಲರೂ ಇರಬೇಕು. ಅಕಸ್ಮಾತ್ ಲೀಗಲ್ ಸೆಲ್ಲಿಂದ ಯಾರಾದ್ರೂ ಸರಿಯಾದವ್ರು ಸಿಗ್ಲಿಲ್ಲ ಅಂದ್ರೆ ಬೋರ್ಡ್ಗೆ ಅಧಿಕಾರ. ಅವರು ಸೀನಿಯರ್ ಅಡ್ವೊಕೇಟ್ ಆಗ್ಬೇಕು ಅಂತ, ಅಕಸ್ಮಾತ್ ಸೀನಿಯರ್ ಅಡ್ವೊಕೇಟ್ ಯಾರಾದ್ರೂ ಸಿಗ್ಲಿಲ್ಲ ಅಂದ್ರೆ ಬೋರ್ಡ್ಗೆ ಅಧಿಕಾರ ಇದೆ. ಅವ್ರನ್ನ ಯಾರು ಬೇಕಾದ್ರೂ ನಾಮಿನೇಟ್ ಮಾಡಬೇಕು, ಮುಸ್ಲಿಮರನ್ನೇ ಮಾಡಬೇಕು ಅಂತೇಳಿ. ಇದು ಬೇಗ ಯಾಕೆ ಸಿಖ್ಖರಿಗೆ ಹಾಕಿಲ್ಲ, ಬೌದ್ಧರಿಗೆ ಯಾರಿಗಿಲ್ಲ, ಜೈನರಿಗೆ ಹಾಕಿಲ್ಲ? ಇದು ನಮ್ಮ ಪ್ರಶ್ನೆ. ಅದಕ್ಕೆ ಬರ್ಕೊಂಡ್ಲಿ, ಅವ್ರು ಬರ್ಕೊಂಡು ನನಗೆ ಉತ್ತರ ಕೊಡ್ಲಿ, ನಿಧಾನದ ಪರವಾಗಿಲ್ಲ. ಇದರಿಂದನೇ ಇವತ್ತು ಈ ಅಧಿಕಾರ 1995ರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು, ಈ ಕಾಯ್ದೆ ತಿದ್ದುಪಡಿ 1913ರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಕೇಂದ್ರದಲ್ಲಿದ್ದು. ಈ ರೀತಿ ಮಾಡೋದ್ರಿಂದನೇ ಕೂಡ ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇನ್ನೊಂದು ಈ ಕಾಯ್ದೆಯಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಕಾಯ್ದೆಯಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ, ಈಗ ಒಬ್ಬ ರೈತ ಇರ್ತಾನೆ. ಅವನು ರೈತ ಈ ವಕ್ಫ್ ಬೋರ್ಡ್ದು ನನ್ನ ಹೆಸರು ಪಾಣಿನಲ್ಲಿ ವಕ್ಫ್ ಬೋರ್ಡ್ ಅಂತ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಆ ರೈತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಬೇಕು, ದಾಖಲೆ ಇಟ್ಕೊಂಡು ಇದು ನನ್ನ ಆಸ್ತಿ,
ಅಂತೇಳಿ ಪ್ರೂವ್ ಮಾಡಬೇಕು. ಅದೇ ಕಂಪ್ಲೇಂಟು ವಕ್ಫ್ ಬೋರ್ಡ್ ಏನಾರ ಕಂಪ್ಲೇಂಟ್ ಕೊಟ್ಬಿಡ್ತು ಅಂತ ಇಟ್ಕೊಳ್ಳಿ. ವಕ್ಫ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ವಕ್ಫ್ ಬೋರ್ಡ್ ಅವರು ಆ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಂಗಿಲ್ಲ. ರೈತ ಆದ್ರೆ ಅವನ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಬೇಕು. ಆದ್ರೆ ವಕ್ಫ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ನನ್ನ ಆಸ್ತಿ ಅಂತ ವಕ್ಫ್ ಬೋರ್ಡ್ ದಾಖಲೆಗಳನ್ನ ಕೊಡ್ಬೇಕಾಗಿದ್ದಿಲ್ಲ, ಅಲ್ಲಿ ರೈತನೇ ಕೊಡ್ಬೇಕು. ಇದು ಅನ್ಯಾಯ ಅಂತ. ಅಶೋಕಣ್ಣ, ಇಬ್ಬರಿಗೂ ಒಂದೇ ಇರ್ಬೇಕಲ್ಲ, ಇಬ್ಬರಿಗೂ ಒಂದೇ ನ್ಯಾಯ ಇರಬೇಕು. ಇದು ಕಂಪ್ಲೇಂಟ್ ಯಾರೇ ಕೊಡ್ಲಿ, ಕಂಪ್ಲೇಂಟ್ ಯಾರೇ ಕೊಡ್ಲಿ, ಫಿನಿಶ್ ಮಾಡಿ ಸರ್, ಕೂತ್ಕೊಳ್ಳಿ, ಅವ್ರು ಫಿನಿಶ್ ಮಾಡ್ಲಿ. ನಾನು ಯಾವ್ದು ಖಂಡನೆ ಮಾಡ್ತಾ ಇಲ್ಲ. ಅವ್ರು ಯಾಕೆ ಇದು ಮಾಡ್ತಾರೆ ಎದ್ದೆದ್ದು ಅಂತ ಅರ್ಥ. ನಾನು ಖಂಡನೆ ಯಾರನ್ನು ಮಾಡ್ತಾ ಇಲ್ಲ, ನಾನೇನು ಅಂದಿಲ್ಲ. ಕ್ಲಾರಿಫಿಕೇಶನ್ ಆಮೇಲೆ ಮಾಡಿ ಕೊನೆಯಲ್ಲಿ. ಇಲ್ಲಿ ರೈತನೇ ಸಾಕ್ಷಿ ಕೊಡ್ಬೇಕು ಇವತ್ತು. ಇದು ಸರಿ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮತ್ತೆ ವಕ್ಫ್ ಬೋರ್ಡ್ನ ಆಸ್ತಿ ಅಂತ ಭಾವಿಸಿದ್ರೆ ಸಾಕು, ಅದನ್ನ ಪರಿಶೀಲನೆ ಮಾಡಿ ವಕ್ಫ್ ಬೋರ್ಡ್ ಅವರು ಇದು ನಮ್ದು ಆಸ್ತಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಯಾವುದೇ ಕೋರ್ಟ್ಗೆ ಹೋಗಕ್ಕಾಗಲ್ಲ. ನೀವು ಅಪೀಲ್ ಮಾಡಬೇಕಾಗಿರೋದು ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಇರ್ತತ್ತ ಅಲ್ಲೇ. ನಾನು ಬೆಳಗ್ಗೆನೂ ಹೇಳಿದೆ, ನೀವಿರ್ಲಿಲ್ಲ. ಮೈಸೂರು ನಾನು ಹೋಗಿದ್ದೆ. ಆ ಮೈಸೂರಲ್ಲಿ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ ಇರೋರೆಲ್ಲ ಕುರುಬರೆ, 100% ನಾನು ಹೋಗಿದ್ದೀನಿ ಸ್ಥಳದಲ್ಲಿ, 100% ಎಲ್ಲ ಕುರುಬರೆ ಇರೋದು. ಅಷ್ಟು ಮನೆಗೆ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಹಿಂದೆ 60-70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಪತ್ರ ಕೊಟ್ಟಿದೆ. ಸರ್ ದಯಮಾಡಿ ಅಶೋಕ್ ಅವರೇ ಆ ನೋಟಿಸ್ಗಳು ಕಾಪಿ ಕೊಡಿ ಒಂಚೂರು. ಇಮಿಡಿಯೇಟ್ ಸುಮ್ಮನೆ ಬಾಯಿ ಬಂದಾಗ ಏನೋ ಒಂದು ಮಾತಾಡ್ಬಿಡ. ಇಲ್ಲ ಇಲ್ಲ, ಏನೋ ಮಾತಾಡ್ಬಿಡೋದ. ನಾನೇನ್ ಹೇಳಿದೆ, ಬಾಯಿಗೆ ಬಂದಾಗ ಮಾತಾಡಿದ್ರೆ ನೋಟಿಸ್ ಕೊಡೋಕೆ ಸಾಧ್ಯನಾ? ಅದು ಸತ್ಯಾಂಶ ಏನಾದ್ರು ಒಂದು ಇರ್ಬೇಕು. ದಾಖಲೆ ಸಮೇತ ನೀವು ಮಾತಾಡ್ತೀವಿ, ಸಮೇತ ಮಾತಾಡ್ತೀವಿ. ಸಚಿವರೇ ಬರ್ತೀನಿ ಅಲ್ಲಿಗೆ. ಮಾತಾಡ್ತೀವಿ, ಮಾಡ್ತಾ ಇದ್ದೀವಿ. ಇಲ್ಲಿ ದಾಖಲೆಗಳು ಇಟ್ಕೊಂಡೆ ದಾಖಲೆಗಳಿದೆ, ದಾಖಲೆಗಳಿದೆ ಕೊಡ್ತೀನಿ. ಈಗ ಇಲ್ಲಿದೆ. ಒಂದೇ ನಿಮಿಷ, ಅವರು ಸವಾಲ್ ಆಗ್ತಾವ್ರೆ ಕೊಡಿ ಅಂತ. ನಾನು ರೆಡಿ ಇದ್ದೀನಿ. ಒಂದೇ ನಿಮಿಷ. ನಾನು ತಪ್ಪು ಮಾಡಿದ್ರೆ ಇಟ್ ಈಸ್ ಎನ್ ಅಪೀಲ್. ಸವಾಲಲ್ಲ, ಅಪೀಲ್ ಹಾಕಿ. ಇಲ್ಲ ಇಲ್ಲ, ಸವಾಲ್. ನೀವು ಅವ್ರ ಸವಾಲ್ ಹಾಕಿದ್ರೆ ಪಾಯಿಂಟ್ ಆಫ್ ಆರ್ಡರ್. ನಾನು ಸವಾಲ್ ಸ್ವೀಕಾರ ಮಾಡ್ತೀನಿ. ಪಾಯಿಂಟ್ ಆಫ್ ಆರ್ಡರ್ ಸ್ವೀಕಾರ ಮಾಡ್ತೀನಿ. ಪಾಯಿಂಟ್ ಆಫ್ ಆರ್ಡರ್ ಇದೆ. ಈಗ ಒಂದೇ ನಿಮಿಷ, ಈಗ ಒಂದೇ ನಿಮಿಷ. ಅವರು ಹೇಳಿರೋದಕ್ಕೆ ಜಮೀರ್ ಅಹಮದ್ ನನ್ ಬಹಳ ಪರಿಚಯ, ಮೊದಲಿಂದನೂ ಪರಿಚಯ. ಹಾ, ಅದಕ್ಕೆ ನಾನು ಹೇಳ್ತೀನಿ. ಈಗ ನಾನು ಹೇಳಿದ್ನಲ್ಲ, ಯಾವುದು ಮೈಸೂರು ಚಾಮುಂಡಿ ಇದ್ರದ್ದು ಹೇಳಿದ್ನಲ್ಲ, ಅದನ್ನ ನಾನು ದಾಖಲೆಗಳನ್ನ ಕೊಡ್ತೀನಿ ಅವರಿಗೆ. ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ. ನಾನು ಕಟಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು. ನೀವೇ ನನಗೆ ಚಿಮಾರಿ ಹಾಕಿ, ಇಲ್ಲ ಅಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ ಹೇಳಿ. ಚಾಲೆಂಜ್ ಬೇಡ. ಹಾಕ್ತೀರಾ? ನಾನು ರೆಡಿ ಇದ್ದೀನಿ. ಅಶೋಕ್ ಅವರೇ ಕೇಳಿ. ಅಶೋಕ್ ಅಶೋಕ್ ಅವರೇ ನಿಮ್ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ. ಏನು ತಾವು 101 ನೋಟಿಸ್ ಏನೋ ಕೊಟ್ಟಿದ್ದೀರಿ ಅಂತ ಹೇಳ್ತಿರಲ್ಲ, ಅದ್ ನನ್ ಕೈ ಕೊಡಿ. ಒಪ್ಪಿದ್ದೀರಿ, ಕೊಟ್ಟಿದ್ದೀರಿ. ಅವರು ಬೇರೆಯವ್ರಿಗೆ ಯಾರು ಕೊಡೋಕೆ ಸಾಧ್ಯ ಆಗಲ್ಲ. ಯಾರು ಬೇಕಾದ್ರೆ ನೋಟಿಸ್ ಕೊಡ್ಬೋದಾ? ಯಾರು ನೋಟಿಸ್ ಒಪ್ಪೋಟಿಂದ ಕೊಡ್ತಾರಾ? ಯಾರು ನೋಟಿಸ್ಗಳು ಕೊಡೋದು? ಈಗ ಏನ್ ಹೇಳಿಲ್ಲ, ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ, ಎಸಿಗಳು ನೋಟಿಸ್ ಕೊಡೋದು. ಒಪ್ಪೋಟಿಂದ ಯಾವ ನೋಟಿಸ್? ಇದಕ್ಕೆ ಉತ್ತರ ಹೇಳಪ್ಪ. ಯಾರು ಅದಕ್ಕೆ ಉತ್ತರ ಹೇಳು. ಮಿನಿಸ್ಟರ್ ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು. ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ ನಾನು. ಓಕೆನಾ? ಇಲ್ಲ ಅಂದ್ರೆ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ರಾಜೀನಾಮೆ ಕೊಡ್ತೀನಿ ನಾನು. ರಾಜಕೀಯದಿಂದ ನಿವೃತ್ತಿ ಹೋಗ್ತೀನಿ ನಾನು. ಈಗ ನಾನು ದಾಖಲೆ ಕೊಡ್ತೀನಿ, ಇಲ್ಲೇ ಇದೆ ನಮ್ಮ ಮತ್ತೆ ಕಳಿಸಿ, ಅದು ದಾಖಲೆ ಕಳಿಸ್ತೀನಿ. ನೀವೇ ಕೊಡ್ರಿ. ನೋಟಿಸ್ ಕೊಟ್ಟಿರೋದು ನಿಜ, ನಾನು ಪಕ್ಕಾ ಹೇಳ್ತಾ ಇದ್ದೀನಿ. ನೋಟಿಸ್ ಕೊಟ್ಟಿರೋದು ನಿಜ. ಅಧ್ಯಕ್ಷರೇ, ನಿಮ್ ಬಗ್ಗೆ ನನ್ ಗೌರವ. ಅಶೋಕರೇ ನೋಡಿ, ಒಂದ್ ನಿಮಿಷ. ನೀವು ಅವ್ರೇನ್ ಹೇಳಿದ್ರು ವಕ್ಫಿಂದ ಕೊಟ್ಟಿಲ್ಲ, ಬೇರೆ ಬೇರೆ ಅಧಿಕಾರಿಗಳು ಆಸ್ ಫಾರ್ ದ ಆಕ್ಟ್ ಆಗಿರೋದ್ರಿಂದ ವಕ್ಫ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಒಂದ್
ಒಂದ್ ಸೆಕೆಂಡ್. ವಕ್ಫ್ ಆಕ್ಟ್ ಅನ್ನ ಮಾಡಿರೋದು ಯಾರು? ಗವರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಅದೇ ಅದೇ ಯಾರೇ ಇರ್ಲಿ, ಯಾವುದೇ ಪಾರ್ಟಿ ಇರ್ಲಿ, ನೋಟಿಸ್ ಕೊಟ್ಟಿದ್ದಾರೆ ಅಂದೆ ನಾನು. ಟಾಕಿಂಗ್ ಅಬೌಟ್ ದ ಪ್ರೊಸೀಜರ್ ಆಸ್ ಫಾರ್ ದ ಆಕ್ಟ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ವಕ್ಫ್ ಆಕ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪಿದ್ರೆ ಏನಿದ್ರೆ ನೀವು ಸರಿ ಮಾಡಿಸಿ. ನಿಮ್ ಸರ್ಕಾರ ಆಗಿದೆ, ಅವ್ರ ಸರ್ಕಾರ ಇದ್ದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ವಕ್ಫ್ ಏನ್ ಮಾಡ್ಬೇಕಂತ ಸಲಹೆ ಕೊಡಿ. ಮಾಡ್ಬೇಕಾದರೂ ಗವರ್ಮೆಂಟ್ ಆಫ್ ಇಂಡಿಯಾ ನೀವು ಮತ್ತೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಕಾನೂನು ಕಲ್ತವ್ರು ಬಂದಿದ್ದಾರೆ ಇಲ್ಲಿ, ಎಲ್ಲ ಕಲ್ತವ್ರೆ, ಕಲಿಯೋದವ್ರು ಯಾರು ಕೂಡ ಇಲ್ಲ. ಅದು ಯಾವಾಗ ಮಾತಾಡ್ಬೇಕು ನಾವು ಆಲೋಚನೆ ಮಾಡ್ಬೇಕು ಅಷ್ಟೇ. ನಿಮ್ಗೆ ಟೈಮ್ ಸಿಕ್ಕಿದ್ರೆ ನೀವು ಮಾತಾಡಿ. ನಿಮ್ಮ ಮಾತುಗಳಿಗೆ ನಾನು ಸಹಮತ ಇದೆ. ಯಾಕಂದ್ರೆ ನೀವು ಪಾಕಿಸ್ತಾನ ಜಿಂದಾಬಾದಾಗ ಏನೇನ್ ಮಾತಾಡಿದ್ದೀರಾ ಇಲ್ಲಿ ನನ್ಗೆ ಗೊತ್ತಿದೆ. ಯಾವ ರೀತಿ ನಿಮ್ ಭಾಷೆ ಉಪಯೋಗ ಮಾಡಿದ್ದೀರಾ. ಅಲ್ಲ, ಈ ವಿಷಯ ಇಲ್ಲಿ ಮಾತಾಡ್ಬೋದಾ? ಅದಕ್ಕೋಸ್ಕರ ಮಾತಾಡ್ಬೋದಾ? ಅಲ್ಲ, ನಿಮ್ ಬಗ್ಗೆ ಯಾವ ವಿಷಯದಾಗ ಯಾರ್ಯಾರೇನು ಮಾತಾಡಿದ್ರೆ ಶಿವಣ್ಣ ಕೇಳಿದಿಷ್ಟೇ. ನಿಮ್ಗೆ ಇವತ್ತು ಶುಕ್ರವಾರ ಊರಿಗೆ ಹೋಗ್ಬೇಕಂತ ಏನೋ ಮನಸ್ಸಿದೆಯಾ? ಮಾಡ್ಲಾ? ನಾವ್ ಇನ್ನೊಂದು ಹೇಳಿಲ್ಲ ಇದೆ ಇದರಲ್ಲಿ. ಮುಸ್ಲಿಮ್ರು ಏನಾರ ಇವ್ರಿಗೆ ಓಟ್ ಈಗ ಚರ್ಚೆ ನೀವು ಮಾತಾಡಿ. ದಯವಿಟ್ಟು ಓಟ್ ಹಾಕಲ್ಲ ಅಂತ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು ಮಾತಾಡ್ತಾರೆ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು, ಅದಾದ್ಮೇಲೆ ಶಿವಣ್ಣ ಎಲ್ಲ ಮಾತಾಡ್ತೀವಿ. ನೀವು ಯಾಕೆ ತಂದಿದ್ದೀರಿ? ನಿಮ್ ಸ್ವಾರ್ಥಕ್ಕೋಸ್ಕರ ತಂದಿದ್ದೀರಿ. ನಾವು ಸ್ವಾರ್ಥ ಅವ್ರು ಓಟ್ ಹಾಕಲ್ಲ, ಎಲ್ಲ ತೋಡಿ ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ ಹೇಳಿ ಚರ್ಚೆ ತಂದ್ರು. ಪಾರ್ಟಿಗೂ ಜಂಪ್ ಹೊಡಿತಾ ಇದ್ರೆ ಇಲ್ಲ, ಇನ್ಯಾಕೆ ತಂದಿದ್ದೀರಿ ಗೊತ್ತಾಗಕ್ಕಲ್ಲ. ಈ ರಾಜ್ಯ ಸನ್ಮಾನ್ಯ ಅಧ್ಯಕ್ಷರೇ, ಈ ದೇಶದ ಜನಕ್ಕೆ ಗೊತ್ತಾಗತ್ತೆ ನೋಡ್ರಿ. ಮಾತಾಡಿ. ನೀವೇನೇನು ಮಾತಾಡ್ರಿ. ಇದು ಏನ್ ಸುಮ್ನೆ ಚರ್ಚೆ ಯಾಕ್ರಿ ತಂದಾರೆ? ಬೇರೆ ಜಾತಿ ಮೇಲೆ ತಂದಾರೇನ್ರಿ? ಸಾಬ್ರ ಮೇಲೆ ಆಗತ್ತಿ ತಂದಾರೆ. ಅಲ್ಲಿ ಶಿವಲಿಂಗೇಗೌಡರು ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ಕಾಂಗ್ರೆಸ್ಗೆ ಹೋಗಿತ್ತು. ಹೋಗ್ತೀರಿ? ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ನೀವೆಂತ ಗೊತ್ತ್ರಿ? ಏನು ಅಂತೀರಿ? ಇನ್ನೇನ್ ಅಂತೀರಿ ನೀವು? ಅವ್ರು ಬರೀ ಮಾತಾಡ್ತಾರೆ. ನೀವು ಎಲ್ಲಾರು ಎಲ್ಲಾರು ಅದನ್ನೇ ಮಾಡ್ತಾ ಇರೋದು. ಸುಮ್ಮನೆ ಇಲ್ಲದೆಲ್ಲ ತಗೊಂಡು ಬೆಂಕಿ ಇಡ್ತೀರಾ. ದೇಶ ಕುಡಬೇಡಿ, ದೇಶ ಬೆಂಕಿ ಹತ್ಬೇಡಿ. ದೇಶ ಒಂದ್ ಸ್ವಲ್ಪ ನಿಮ್ಗೆ ರಾಷ್ಟ್ರ ಅಂತ ಮಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬಸವರಾಜ್ ತುರಿಯಾಲ್, ಗಣೇಶ್ ಈಗಾಗಲೇ ಬೇಗ ಮುಗಿಸ್ಬಿಡ್ತೀನಪ್ಪ. ನೀವು ಗಲಾಟೆ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೌರವಾನ್ವಿತ ಜಮೀರ್ ಅಹಮದ್ ಅವರು ದಾಖಲೆ ಕೇಳಿದ್ದಾರೆ. ದಾಖಲೆ ಇಲ್ದಿರ ಸುಮ್ಮನೆ ಮಾತಾಡಬೇಡಿ ಅಂತ. ಅದಕ್ಕೆ ದಾಖಲೆ ಕೊಡ್ತೀನಿ ನಾನು. ಈಗಲೇ ರೆಡಿ ಇದೆ, ಕೊಡ್ತೀನಿ. ಇಲ್ಲ ಅವರು ಅರ್ಜೆಂಟ್ ಆಗಿದ್ದಾರೆ, ಆಯ್ತು. ಅದೇ ಕೊಟ್ಬಿಡ್ತೀರಿ. ನಾನು ಹೇಳಿದ್ದು ಸುಮಾರು 60 ವರ್ಷದ ಹಿಂದೆ, 60 ವರ್ಷದ ಹಿಂದೆ ನಾನಲ್ಲ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಿದ್ರು ಅವತ್ತು. 60 ವರ್ಷದಿಂದ ಅವ್ರು ಕೊಟ್ಟಿರೋದು ಹಕ್ಕುಪತ್ರ. ಅದಾದ್ಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ಅವರ ಖಾತೆ ಆಗಿದೆ. ಅದಾದ್ಮೇಲೆ ಮಹಾನಗರ ಪಾಲಿಕೆಗೆ ಸೇರುತ್ತೆ. ಮಹಾನಗರ ಪಾಲಿಕೆಯಿಂದ ಖಾತೆ ಮಾಡಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇದುವರೆಗೂ 60 ವರ್ಷ. ಇನ್ನೊಂದು ಅಲ್ಲಿ ಸುಮಾರು 100-150 ಅಡಿ ಬಸವಣ್ಣನ ದೇವಸ್ಥಾನ ಇದೆ. ಅಮೃತ ಶಿಲೆ, ರಾಜಸ್ಥಾನದಿಂದ ಅಮೃತ ಶಿಲೆ ತಂದು ಬಸವಣ್ಣನ ದೇವಸ್ಥಾನ ಮಾಡಿದಾರಲ್ಲ. ಅದಕ್ಕೂ ಮಾತೆ ಮಹಾದೇವಿಯವರು ಶ್ರೀ ಅಲ್ಲಿ ಒಬ್ಬರು ಮಠಾಧೀಶರು ಅನ್ನದಾಸೋಹ ಮಾಡ್ತಾರೆ. ಅವರು ಅದಕ್ಕೂ ನೋಟಿಸ್ ಕೊಟ್ಟಿದ್ದಾರೆ. ಇಷ್ಟು ದಾಖಲೆ ಕೊಡ್ತೀನಿ ನಾನು. ಅವ್ರ ಕಾತಕತ ಹೇಳಿದ್ರು ದಾಖಲೆ ಇದೆ ಅಂತ, ತಪ್ಪು ಹೇಳ್ತಾ ಇದ್ದೀರಾ ಅಂತ ಕೊಟ್ಟಿದ್ದೀನಿ. ಅದಾದ್ಮೇಲೆ ನಿಮ್ಗೆ ಅವ್ರು ಹೇಳಿದ್ದಾರೆ, ನೀವು ತಪ್ಪು ಹೇಳಿದ್ರೆ ನನ್ಗೆ ಹೇಳಿದ್ರೆ ನಾನು ರೆಡಿ ಇದ್ದೀನಿ. ಮುಂದುವರಿಸುವ, ನಾನು ರೆಡಿ ಇದ್ದೀನಿ. ತಪ್ಪು ಅಂದ್ರೆ ನಿಲ್ಸಿ ಅಲ್ಲಿ ನನ್ಗೆ, ಇಲ್ಲಾಂದ್ರೆ ಅವ್ರು ನಿಲ್ಸಿ. ಇಷ್ಟು ದಾಖಲೆಗಳನ್ನ ನಾನು ಕೊಡ್ತೀನಿ ಅವ್ರಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಹಿಂದೆ ಕಾನೂನು ಏನೇ ಆಯ್ತು, ಒನ್ಸ್ ವರ್ಕ್ ಆಲ್ವೇಸ್ ವರ್ಕ್, ಇದಾಯ್ತು. ಹಿಂಗೆ ನಮಗೂ ಕೂಡ ಸಿಗ್ಬೇಕಲ್ಲ, ನಾವು ಸಮಾನ, ಎಲ್ಲ ಜಾತ್ಯತೀತರು ನಾವೆಲ್ಲರೂ ಕೂಡ ಸಮಾನವಾಗಿರ್ಬೇಕು. ಒನ್ಸ್ ರಾಮ ಆಗಿದೆಯಾ, ಒನ್ಸ್ ಆಂಜನೇಯ
ದೇವಸ್ಥಾನಗಳು ಹಂಗೆ ಆಗಿದೆಯಾ? ಅವ್ರೇನಾನು ಕ್ಲೈಮ್ ಮಾಡಿದ್ರೆ ಹೋಗಿ ಇದು ನಮ್ದು ಅಂತ ಹಂಗೇನಿಲ್ಲಲ್ಲ. ಇಲ್ಲಿ ಪ್ರಶ್ನೆ ಬಂದಿರುವಂಥದ್ದು, ನ್ಯಾಯಾಲಯಕ್ಕೆ ಯಾರು ಮೊರೆ ಹೋಗಂಗಿಲ್ಲ. ಟ್ರಿಬ್ಯುನಲ್ ಇರ್ತತ್ತಲ್ಲ, ಅವರೇ ಫೈನಲ್. ಎಲ್ಲೂ ನ್ಯಾಯಾಲಯಕ್ಕೆ ಯಾವುದೇ ಅಪೀಲ್ ಹೋಗಂಗಿಲ್ಲ ಅವರು. ಈಗ ರೈತ, ನಾನು ಹೇಳಿದೆ ಅಲ್ಲಿ ಪ್ರತಿ ತಿಂಗಳು ಇದನ್ನು ಚೆಕ್ ಮಾಡಲಿ ಅವರು. ಪ್ರತಿ ತಿಂಗಳು ಅಲ್ಲಿಂದ ಬಸ್ ಮಾಡ್ಕೊಂಡು ಅವರು ಬೆಂಗಳೂರಿನ ವಕ್ಫ್ ಬೋರ್ಡ್ಗೆ ಬರಬೇಕು. ಪ್ರತಿ ತಿಂಗಳು ಮಿಸ್ ಆದ್ರೆ ನೀವು ಕೇಳಿ, ಪ್ರತಿ ತಿಂಗಳು ಬರ್ಬೇಕು ಅವರು. ಬಂದು ವಕ್ಫ್ ಬೋರ್ಡ್ ಮುಂದೆ ನಿಂತ್ಕೊಬೇಕು. ನಾನು ಕೇಳಿದೆ ಏನು, ಬಹಳ ವರ್ಷಗಳಿಂದ ಹೋಗ್ತಾ ಇದ್ದೀರಿ ಸರ್ ಅಂತಂದು. ಏನಾಗುತ್ತೆ ಅಂತ ಹೇಳಿದ್ರು. ನಾನು ಹೇಳಿದೆ ಅಲ್ಲಿ ಹೋಗ್ತೀನಿ ಸರ್, ನಿಮ್ಮ ಕೇಸು ಮುಂದೆ ಹೋಗಿದೆ, ಬರೋ ತಿಂಗಳು ಬನ್ನಿ ಅಂತ. ಬರೋ ತಿಂಗಳು ಬರಬೇಕು. ಅದಾದ್ಮೇಲೆ ಮುಂದೆ ಹಿಂಗೆ ಪ್ರತಿ ತಿಂಗಳು ಸುತ್ತುತ್ತಾ ಇದ್ದಾರೆ. ಸುಮಾರು ನನಗೆ ಅವ್ರು ಹೇಳಿದ್ದು ಒಂದು 2 ವರ್ಷ ಅಂತ, ಕರೆಕ್ಟಾಗಿ ಅವ್ರಿಗೆ ಗೊತ್ತಿರ್ತದೆ ಹೇಳ್ತಾರೆ. 2 ವರ್ಷ ಅಂತ ಹೇಳ್ತಾರೆ. ಎಷ್ಟು ವರ್ಷನಾಗ್ಲಿ, 1 ವರ್ಷ ತಿರುಗಿದ್ರು ಅಷ್ಟೇ ಅಲ್ವಾ, ತಿರುಗ್ತಾ ಇದ್ದಾರೆ. ತಿರುಗಿದ್ಮೇಲೆ ಅವ್ರು ಈಗ ಏನ್ ಹೇಳ್ತಾ ಇದ್ರು, ಅವ್ರು ಜನ ಹೇಳಿದ್ ನನ್ನ ಹತ್ರ, ನೋಡ್ರಿ ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಬಿಟ್ಕೊಡಲ್ಲ. ನೀವು 60 ವರ್ಷ ಇರ್ಬೋದು, 70 ವರ್ಷ ಇರ್ಬೋದು, ನೀವು ಲೀಸ್ ತಗೊಂಬಿಡಿ ಅಂತ ಹೇಳಿ ಒಂದ್ ರೀತಿ ಅವ್ರಿಗೆ ಭಯ ಬೀಳಿಸ್ತಾ ಇದ್ದಾರೆ. ಭಯ ಬೀಳಿಸ್ತಾ ಇದ್ದಾರೆ. ಅಲ್ಲಿ ಜನ ಹೇಳಿದ್ದು ಭಯ ಬೀಳಿಸ್ತಾ, ನೀವು ಲೀಸ್ ತಗೊಳ್ಳಿ, ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ನಿಮ್ಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸುಳ್ಳ? ದಾಖಲೆ ಕೊಡ್ತೀನಿ ನಾನು. ಏನು ಆಗಿಲ್ಲ ಅಂತಾರೆ. ಅಲ್ಲಿ ದಾಖಲೆ ಕೊಡ್ತೀನಿ, ಇಷ್ಟಕ್ಕೂ ದಾಖಲೆ ಕೊಡ್ತೀನಿ. ದಾಖಲೆ ಇಲ್ಲದೆ ನಾನು ಅವ್ರ ಹತ್ರ ಮಾತಾಡೋದೇ ಇಲ್ಲ. ಅವ್ರಿಗೆ ವಿಧಾನಸಭೆ ಅಧಿವೇಶನ ಆದ್ಮೇಲೆ ಕೊಡ್ತೀನಿ. ಇದು ಒಂದೇ ಅಲ್ಲ, ಇನ್ನೂ ಇದೆ ಮುಂದಕ್ಕೆ, ಅದನ್ನು ಕೊಡ್ತೀನಿ ಅವ್ರ ಹತ್ರ. ಇದು ನ್ಯಾಯನಾ? ಆಯ್ತಾ? ಅದಕ್ಕೆ ಜನ ಆಚೆ ಊಟ. ಅದರಿಂದ ಈ ಕಾಯ್ದೆಗಳಿಂದ ಬಹಳಷ್ಟು ಅನ್ಯಾಯಗಳನ್ನು ಆಗ್ತಾ ಇದೆ. ಇನ್ನೊಂದು, ಅವರ ಆಕ್ಟ್ ಪ್ರಕಾರ ಯಾರಾದ್ರೂ ಮುಸ್ಲಿಮರೇ ಇರ್ಬೋದು, ಅವರು ಮುಸ್ಲಿಮರು ಇರ್ಬೋದು, ಯಾರೇ ಇರ್ಬೋದು, ಆಸ್ತಿನ ಯಾರಿಗಾದ್ರೂ ಪರಭಾರೆ ಮಾಡ್ಬಿಟ್ರೆ, ಈ ವಕ್ಫ್ ಬೋರ್ಡ್ ಅಂತ ಇರೋದ ಆಸ್ತಿಯನ್ನ ಮಾಡ್ಬಿಟ್ಟಿದ್ರೆ ಅವ್ರಿಗೆ 2 ವರ್ಷ ಶಿಕ್ಷೆ, 2 ವರ್ಷ ಜೈಲು, ಮತ್ತೆ ಅದರಲ್ಲಿ ಏನೇನು ಆದಾಯ ಬಂದಿರುತ್ತೋ ಅಷ್ಟು ವರ್ಷ ಅವ್ರು ಕಟ್ಕೊಡ್ಬೇಕು. ಮೊನ್ನೆ ಗೌರಿಬಿದ್ನೂರು ನಾನು ಹೋಗಿದ್ದೆ, ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು. ಅಲ್ಲೊಬ್ಬ ರೈತ ಬಂದ ನನ್ನ ಹತ್ರ, ಇದೇ ವಿಚಾರಕ್ಕೆ ಹೋಗಿದ್ದೆ. ರೈತ ಬಂದ, ಸರ್ ಈ ಆಸ್ತಿ ನನಗೆ 3 ಎಕರೆ ಜಮೀನಿದೆ ಗೌರಿಬಿದ್ನೂರಲ್ಲಿ, ಇದಕ್ಕೆ ನಮ್ಮ ತಾಯಿಗೆ ಬಂತು. ನಿಮ್ಮ ತಾಯಿಗೆ ಹೆಂಗ್ ಬಂತಪ್ಪ? ಅವರ ತಂದೆ ಕೊಟ್ಟಿದ್ದು ಸರ್ ಅಂತ. ಅಂದ್ರೆ 3 ತಲೆಮಾರು. ಇದಕ್ಕೂ ದಾಖಲೆ ಕೊಡ್ತೀನಿ ನನಗೆ. 3 ತಲೆಮಾರಾಗಿದೆ ಅವನು ಆಸ್ತಿ, ಅವನು ಅನುಭವದಲ್ಲಿದ್ದಾನೆ. ಮೊನ್ನೆ ಅವನು ಮದುವೆ ಇದೆ, ಅವನ ಮಗಳು ಮದುವೆ ಇದೆ. ಮದುವೆಗೆ ಬ್ಯಾಂಕ್ ಲೋನ್ ಹೋದಾಗ ಬ್ಯಾಂಕ್ ಅವ್ರು ಹೇಳಿದ್ರು ಇದು ವಕ್ಫ್ ಬೋರ್ಡ್ ಆಸ್ತಿಯಪ್ಪ ಅಂತೇಳಿ. ಮೊದಲು ನಾವೆಲ್ಲ BDA NOC ತಗೊಂಬ, ಆ NOC ತಗೊಂಬ ಅಂತ ಹೇಳ್ತಾ ಇದ್ರಿ. ಇನ್ನು ಮುಂದೆ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ NOC ತಗೊಂಬ ಅಂತಾನು ಆಕ್ಟ್ ಆಗ್ಬಿಡ್ತೇವೆ ಬಾಬಾ ಮಾಡೇ. ಹಂಗೆ ಆ ಸ್ಥಿತಿ. ಅಂದ್ರೆ ಅವನ ಗತಿ ಏನೀಗ? ರೈತನ ಗತಿ ಮದುವೆ ಮಾಡ್ಬೇಕು, ಲೋನ್ ಕೊಡ್ತಾ ಇಲ್ಲ, 3 ತಲೆಮಾರಾಗೈತೆ, ವಕ್ಫ್ ಬೋರ್ಡ್ ಅಂತ ಬಂದ್ಬಿಟ್ಟೈತಿ. ಹೆಂಗ್ ಬದುಕಬೇಕು ರೈತ? ಇದು ನಮ್ಮ ಪ್ರಶ್ನೆ. ಏನ್ ರಾಜಕಾರಣ ಅಂತಲ್ಲ ಇದು. ಈ ರೀತಿ ಖರೀದಿ ಮಾಡಿದ್ರೂ ಕೂಡ ಅವ್ರಿಗೆ ಆಸ್ತಿ ಸಿಗಲ್ಲ ಅಂತ ಹೇಳಿ ಇವತ್ತು ಆಗಿರುವಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಯ್ದೆ 1923ರ ಕಾಯ್ದೆಯಲ್ಲಿ ಏನ್ ಹೇಳ್ತೈತೆ ಅಂದ್ರೆ, ಲಿಮಿಟೇಷನ್ ಆಕ್ಟ್, ಅದರಲ್ಲಿ ಮೊದಲು 12 ವರ್ಷ ಇತ್ತು. ಈಗ ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿದ್ರೆ 12 ವರ್ಷ ಒಳಗಡೆ ಕ್ಲೈಮ್ ಮಾಡ್ಬೇಕಾಯ್ತು ವಕ್ಫ್ ಬೋರ್ಡ್, 12 years. ಈಗ ಏನ್ ಮಾಡಿದ್ದಾರೆ, ಅದನ್ನ 30 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 30 ವರ್ಷಕ್ಕೆ. ಯಾರಿಗೆ? ವಕ್ಫ್ ಬೋರ್ಡ್ಗೆ. ರೈತನಿಗೆ ಎಷ್ಟು ಮಾಡಿದ್ದಾರೆ? 30 ವರ್ಷ ಇಲ್ಲ, ರೈತನಿಗೆ 3 ವರ್ಷ. ನಿನ್ನ ಪಾಣಿನಲ್ಲಿ ಏನಾನ ಗೊತ್ತಿಲ್ಲದೆ ನಿಮ್ಮ ನೋಡ್ಗಳೇ ಇಲ್ಲ ಅಂದ್ರೆ 3 ವರ್ಷ ಆದ್ಮೇಲೆ ನಿನ್ ಕ್ಲೈಮೇ ಇರಲ್ಲ ಅದ್ರ ಬಗ್ಗೆ. 3 ವರ್ಷದೊಳಗಡೆ ಕ್ಲೈಮ್ ಮಾಡ್ಬೇಕು. ಇದು ತಪ್ಪಲ್ವಾ? ಇದು ಮೋಸ ಅಲ್ವಾ? ಇದು ಅನ್ಯಾಯ ಅಲ್ವಾ? ರೈತನಿಗೆ ಜಾಸ್ತಿ ಮಾಡ್ಬೇಕಾಯ್ತು, ವಕ್ಫ್ ಬೋರ್ಡ್ಗೆ 3 ವರ್ಷ ಮಾಡ್ಬೇಕಾಯ್ತು, ರೈತನಿಗೆ 30 ವರ್ಷ ಕೊಡ್ಬೇಕಾಯ್ತು.
ಇಲ್ಲ ಒಂದೇ ಕಾನೂನಾದ್ರೂ ಇಬ್ಬರಿಗೂ ರೈತನಿಗೂ ಒಂದೇ ಒಕ್ಬೋರ್ಡ್ಗೂ ಒಂದೇ ಅಂತ ಹೇಳ್ಬೇಕಾಯ್ತು. ಇದೆಷ್ಟು ನ್ಯಾಯ? ಇದು ಅನ್ಯಾಯ ಅಲ್ವಾ? ಇದು ನಾನು ಕೇಳ್ತಾ ಇರೋವಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ದೇಶದಲ್ಲಿ ಅವ್ರು ಕೊಟ್ಟಿರೋ ಪ್ರಕಾರ ಗಲಾಟೆ ಮಾಡೋದು ಬೇಡ. ಅವರ ವೆಬ್ಸೈಟ್ ಅಲ್ಲಿ ಹೋಗಿ ತಗೊಂಡಿದ್ದೀನಿ ನಾನು. ವೆಬ್ಸೈಟ್ ಅಲ್ಲಿ ದೇಶದಲ್ಲೇ ರೈಲ್ವೆ, ಭಾರತೀಯ ಸೈನ್ಯ, ರೈಲ್ವೆ ಬಿಟ್ರೆ 3ನೇ ಅತಿ ದೊಡ್ಡ ಸಂಸ್ಥೆ ವಕ್ಫ್ ಮಂಡಳಿ. ಅವ್ರ ವೆಬ್ಸೈಟ್ ಅಲ್ಲಿ ತೆಗೆದುಕೊಡ್ತೀನಿ ಬೇಕಾದ್ರೆ ಅದನ್ನು. ಪ್ರಾಪರ್ಟಿ ಸುಮಾರು 9.4 ಲಕ್ಷ ಎಕರೆ ಪ್ರದೇಶ, 8.7 ಲಕ್ಷ ಆಸ್ತಿಗಳು ವಕ್ಫ್ ಬೋರ್ಡ್ ಹೊಂದಿದೆ ಅಂತ ಅವ್ರ ವೆಬ್ಸೈಟ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ದೇಶದಲ್ಲಿ 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 ನಮ್ಮ ರಾಜ್ಯ ಮಾತಾಡಿ. ನಮ್ಮ ರಾಜ್ಯದ ಎಷ್ಟಿದೆ? ನಾನು ಇಲ್ಲ ಅವ್ರು ಕೇಳ್ತಾ ಇದ್ದೀನಿ. ನಾನು ಹೇಳ್ಬೇಕಿಲ್ಲ. ನಾನೇನಪ್ಪ ಮಂತ್ರಿ ಆಗ್ಬಿಟ್ಟು ಅಲ್ಲ, ನಮ್ಮ ರಾಜ್ಯದ 9 ಲಕ್ಷ ಇದೆಯಾ ಅಂತ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರೋದು 1,28,000 ರೂಪಾಯಿ. ಆಯ್ತು ಹೇಳ್ತೀನಿ. ಸರ್ಕಾರಕ್ಕಿಲ್ಲ. ಈ ದಾನಿಗಳು ದಾನ ಮಾಡಿರೋದು ಗಮನಕ್ಕಿರ್ಲಿ. ಬಹಳಷ್ಟಲ್ಲಿ ಏನಿದೆ, ಈ ವಕ್ಫ್ ಆಸ್ತಿ ಸರ್ಕಾರ ಕೊಟ್ಟಿದೆ ಅಂತ. ವಕ್ಫ್ ಅಲ್ಲಿ 1 ಇಂಚ್ ಆಸ್ತಿನೂ ಸರ್ಕಾರ ಕೊಟ್ಟಿಲ್ಲ. ಈ ದಾನಿಗಳು ದಾನ ಮಾಡಿರೋದು. ಏನಕ್ಕೆ ದಾನ ಮಾಡಿರೋದು? ಅವ್ರ ಸಮಾಜಕ್ಕೆ ಒಳ್ಳೇದಾಗಿ. ಅಹಮದ್ ಖಾನ್ ನೋಡಿ, ಅವರು ಕೇಳಿದ್ರಲ್ಲ, ಇಲ್ಲಿದೆ ನೋಡಪ್ಪ, ನಿನ್ ವೆಬ್ಸೈಟ್ ಅಲ್ಲಿ ತೆಗ್ದಿದ್ವಿ. ಏನು ಅದೇ ಕರ್ನಾಟಕದ ಕೇಳಿದೆಲ್ಲ, ಇಲ್ಲೇ ಇದೆ ನೋಡಿ. ಕಳಿಸ್ಲಾ? ಆಯ್ತು, ಒಪ್ಕೊಂಡಲ್ಲ. ನಾನು ಕಳಿಸಿ, ಈ ಕಡೆ ಕಳಿಸಿ. ಕೇಳಿ ಅಂದ್ರಲ್ಲ, ಕೊಟ್ಟಿದ್ದೀನಿ ನೋಡಪ್ಪ. ನಾನು ಅದಕ್ಕೆ ಅಶೋಕ್ ಸಾರ್ ಹೇಳಿದ್ದು 9 ಲಕ್ಷ ಅಂದ್ರಲ್ಲ, ಇಡೀ ದೇಶದ ರಾಜ್ಯದ ಬೇರೆ ಏನ್ ಕೇಳಿಲ್ಲ ನಾನು. ಸರ್ ಈಗ ಮಾತು ಮುಗಿಸಿ ಹೇಳ್ತೀನಿ. ಇಲ್ಲ ನಮ್ದು ಜಾಸ್ತಿ ಅಲ್ಲ. ಅವ್ರ ಮಾನ್ಯ ಮಂತ್ರಿಗಳು ಹೇಳಿದ್ರು, ಎಲ್ಲರೂ ದಾನ ಕೊಟ್ಟಿದ್ದು ಸರ್ಕಾರದ 1 ಇಂಚ್ ಭೂಮಿ ಇಲ್ಲ ಅಂತ. ನಮ್ಮೂರಿನಲ್ಲಿ ಸರ್, ನಾನು ಹುಟ್ಟಿದ ಗ್ರಾಮದಲ್ಲಿ ಆಯ್ತು. ಮತ್ತೆ 4 ಎಕರೆ ಸರ್ಕಾರ ಕೊಟ್ಟಿದ್ದು. ಅದನ್ನು ವಕ್ಫ್ ಅಂತ ಹೇಳಿ ಈಗ 2 ವರ್ಷದಿಂದ ವಕ್ಫ್ ಬಂದಿದೆ. ಸರ್ ಹೇಳ್ತೀನಿ ಕೇಳಿ. ಸರ್ಕಾರ ಯಾವುದಕ್ಕೆ ಕೊಟ್ಟಿದೆ? 2017ರಲ್ಲಿ ಮನೆ 2016ರಲ್ಲಿ ಸರ್ಕಾರದಿಂದ ಆದೇಶ ಮಾಡಿದ್ರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತದೆ. ಎಲ್ಲಿ ಖಬರಸ್ಥಾನಿಗೆ ಜಾಗ ಇಲ್ಲ ಅಲ್ಲಿ ಖಬರಸ್ಥಾನಿಗೆ ಕೊಡಬೇಕು. ಎಲ್ಲಿ ಹಿಂದೂ ಸಮಾಜ ಜಾಸ್ತಿ ಇದೆ ಅಲ್ಲಿ ಮಶಾನಕ್ಕೆ ಜಾಗ ಇದೆ, ಅಲ್ಲಿ ಮಶಾನಕ್ಕೆ ಜಾಗ ಕೊಡಬೇಕು. ಎಲ್ಲಿ ಕ್ರಿಶ್ಚಿಯನ್ ಸಮಾಜ ಜಾಸ್ತಿ ಇದೆ ಅಲ್ಲಿ ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಕ್ಕೆ ಜಾಗ ಬೇಕಾದ್ರೆ ಕೊಡ್ಬೇಕಂತ ಹೇಳಿದ್ದಾರೆ. ಖಬರಸ್ಥಾನ್ ಬಿಟ್ಟು ನಾವು 1 ಇಂಚು ಒಫ್ದಿದ್ರೆ ನೀವು ಹೇಳಿ ಸರ್ ನಾನು ಹೇಳ್ತೀನಿ, ಮಶಾನಕ್ಕೆ ಅಳ್ಳಾವರ್ ಪೊಲೀಸ್ ಸ್ಟೇಷನ್ ಯಾವಾಗ 2016 ಆಗಿರೋದು. ಜಮೀರ್ಜಿ 2016 ಅಂತ ಇಲ್ಲ. ಎಲ್ಲಾ ಜಮೀರ್ ಅವರೇ, 2004ರಲ್ಲಿ ನಾನೇನೆ ಕಬರ್ಸ್ಥಾನಕ್ಕೆ ಅಂತ ಹೇಳಿ ಮಂಜೂರು ಮಾಡಿಸ್ಕೊಟ್ಟಿದ್ದು ನಾನು ಸರ್ಕಾರದಿಂದ. 17ನೇ ಇಸ್ವಿನಲ್ಲಿ ವಕ್ಫ್ ಅಂತ ಹೆಂಗ್ ಆಗ್ತದೆ? ಅದು ಆಯ್ತು. 4ನೇ ಇಸ್ವಿನಲ್ಲಿ ಸರ್ಕಾರಕ್ಕೆ ಇರ್ಬೇಕಲ್ಲ ಅದು. ಆಯ್ತು, ನೀವು ಮಾತಾಡಲ್ಲ. ಯಾಕೆ ಕಬರ್ಸ್ಥಾನ ಮುಟ್ಟಿ ಹೋಗ್ಲಿ ಹೆಂಗಾಗುತ್ತೆ? ಸರ್ಕಾರ ಕೊಟ್ಟಿದ್ದು, ನೀವು ದಾನ ಕೊಟ್ಟಿದ್ದು ಅಂತ. 2004ರಲ್ಲಿ ನಾನು ಅಲಾಟ್ ಮಾಡಿದೆ. ದಾನ ಕೊಟ್ಟಿದ್ದು ಅಂತ ಹೇಳೋದು ಕ್ಲಾರಿಫೈ ಮಾಡ್ತೀನಿ. ಒಂದೇ ನಿಮಿಷ ಕ್ಲಾರಿಫೈ ಮಾಡ್ತೀನಿ. ಅದಕ್ಕೆ ತಾವೇನಂದ್ರಿ 2004ರಲ್ಲಿ ನಾಲ್ಕು ಜಾಗ ಕೊಡ್ಸಿದ್ದೆ ಅಂತ ಹೇಳಿ 2018 ಅವ್ರು ಬಂದು ವಕ್ಫ್ ಮಾಡಿದ್ದಾರೆ. ಅವರು ಕೇಳಿ ಅವ್ರನ್ನ ನಾವು ಬಲ್ವಂತ ತಗೊಂಡು ಅವ್ರು ಮಾಡಿದಾರ ಅಂತ ಕೇಳ್ಕೊಳ್ಳಿ. ಇಲ್ಲಿ ನೋಡಿ, ಕೇಳ್ಕೊಳ್ಳಿ ನೀವು. ಯಾರು ಆರ್ಡರ್ ಮಾಡಿದ್ದು? ಆಯ್ತು, ಕೂತ್ಕೊಳ್ಳಿ. ಈಗ ಅದೆಲ್ಲ ನಮ್ದು ಜಾಗ ಅಂತ ಹೇಳಿ ವಕ್ಫ್ ಮಾಡ್ಕೊಳ್ಲಿಕ್ಕೆ ದಾನ ಕೊಟ್ಟಿದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಜಮೀರ್ ಅಹಮದ್ ಅವರು ದೇಶದ ಹೇಳಿದ್ರಿ, ರಾಜ್ಯದ ಹೇಳು ಅಂತ ಹೇಳಿದ್ದಾರೆ. ಟೋಟಲ್ ಅವರು ನೀವು ಡಿಕ್ಲೇರ್ ಮಾಡಿರೋದು ನಿಮ್ಮ ವಕ್ ಲ್ಯಾಂಡ್ ಇನ್ ಕರ್ನಾಟಕ ಟೋಟಲ್ ಪ್ರಾಪರ್ಟೀಸ್ 47,470. 1,11,874 ಎಕರೆ, 9 ಗುಂಟೆ. ಆ ಗುಂಟೆನೂ ಬಿಟ್ಟಿಲ್ಲ, 9 ಗುಂಟೆ ಅವ್ರು ಡಿಕ್ಲೇರ್ ಮಾಡಿರೋದು, ನಾನಲ್ಲ. ಅಂಡರ್ ಡಿಸ್ಪ್ಯೂಟ್ 84,000 ಎಕರೆ. ಅಂಡರ್ ಡಿಸ್ಪ್ಯೂಟ್ 84,000 ಎಕರೆ. ಇದು ಅವರ ವೆಬ್ಸೈಟ್ ಅಲ್ಲಿ. ಮೋಸ್ಟ್ ಲ್ಯಾಂಡ್ ಅಂದ್ರೆ ಜಾಸ್ತಿ ಇದಾಗಿರೋದು ಕಬಳಿಕೆ ಅಂತ ಹೇಳಿ 20,000. ಕಲಬುರ್ಗಿಯಲ್ಲಿ 20,865 ಎಕರೆ ಕಬಳಿಕೆ ಆಗಿರೋದು.
ಅವರ ಇದು ವಿಜಯಪುರ 13,570 ಎಕರೆ 16,000. ಅವರ ವೆಬ್ಸೈಟ್ ನಂದು, ನಿಮ್ದಲ್ಲ. ನಿಮ್ದು ವೆಬ್ಸೈಟ್ ಬೇರೆ, ಅವ್ರದ್ದು ಆಯ್ತು. ಆಮೇಲೆ ಬೀದರ್ 13,310. ಲೀಸ್ಟ್ ಕಡಿಮೆಯಲ್ಲಿ ಅಂತ ಹೇಳಿದ್ರೆ ಚಾಮರಾಜನಗರ, ಕೊಡಗಲ್ಲಿ 248 ಎಕರೆ. ಅವ್ರು ಕೇಳಿದ್ರಲ್ಲ ಅದಕ್ಕೆ 1,11,000. ಅಶೋಕ್ ಅವರೇ ಅದರಿಂದ ಅಶೋಕ್ ಅವರೇ ದಾನ ಅಲ್ಲ ವರ್ಕ್ಸ್ ಮಾಡಲ್ ರೂಲ್ಸ್ ಅಂತ 2016 ಅಲ್ಲಿ ತಂದಿದೆ ಅಲ್ಲ. ಒಂದ್ ನಿಮಿಷ ರೀ ಇವತ್ತು ಪ್ಲೀಸ್. ಮನಮೋಹನ್ ವರ್ಕ್ಸ್ ಮಾಡಲ್ ರೂಲ್ಸ್ ತಂದಂತವರು 2016 ಅಲ್ಲಿ ಅವರೇ. ಆಯ್ತು. As per the section of the 52, 53, 54, 55 of the model rules of the works, ಅದ್ರ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಆಯ್ತು. ಅದ್ರ ರೂಲ್ಸ್ ಓದಾದ್ರೆ ಆಯ್ತು ಅಲ್ಲ ಅಧ್ಯಕ್ಷರೇ. ಮಂತ್ರಿ ನಾನೇ ಅಧ್ಯಕ್ಷರೇ. This has been as per the 2016 ನೀವು ನಮ್ಮ ಸ್ನೇಹಿತರು ನಾನು ಹೇಳ್ತಾ ಇರೋದು allow me to speak for a minute. Yield ಆಗಿಲ್ಲ, allow me to speak for a minute. Yield ಆಗಿಲ್ಲ. ಅಂತೆ ಮನೆಯಲ್ಲಿ ಇರೋರ್ಗೆ ಗಲಾಟೆ ಮಾಡ್ತಾವ್ರಿ. ಇವಕ್ಕೂ ಬಂದು ಗಲಾಟೆ ಮಾಡ್ತಾ ಸರ್ ಕಾಪಾಡಿ ಅಂತ. ಅದು ಎಲ್ಲಾ ಟಿವಿನಲ್ಲೂ ಬಂದಿದೆ. ಆ ಟಿವಿ ಕ್ಲಿಪ್ಪಿಂಗ್ಸು ಕಳ್ಸ್ಕೊಡ್ತೀನಿ. ಅವ್ರ ತಾತನ ಕಾಲದಿಂದ ಅಲ್ಲೇ ಇದ್ದಾರೆ ಮನೆ. ಸರ್ವೆ ನಂಬರ್ 22, 172 ಎಕರೆ ನಮ್ಮದು ಅಂತ ಹೇಳ್ತಾರೆ. ಸರ್ವೆ ನಂಬರ್ 22 176. ದಿನೇಶ್ ಓಡೋಟ್ರ ಇಲ್ಲ ಟೌನ್ ಹಾಲ್. ದಿನೇಶ್ ಅವರ ತಂದೆ ಗೌರವಾನ್ವಿತ ಗುಂಡೂರಾವ್ ಅವರು ಅವತ್ತು ಅವ್ರು MLA ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ಕೊಡಗಲ್ಲಿ ಬಡವರಿಗೆ ಹಕ್ಕುಪತ್ರ ಹಂಚಿದ್ರು ಅವರು. ಅವಾಗ ಮುಖ್ಯಮಂತ್ರಿ ಆಗಿದ್ದಾಗ ಬಡವರಿಗೆ ಹಕ್ಕುಪತ್ರ ದಿನೇಶ್ ಅಲ್ಲ ಏನು ಬಡವರಿಗೆ ಹಕ್ಕುಪತ್ರ ಕೊಟ್ರು. ಅವ್ರು ಇವಾಗ ನಮ್ಮ ಮಧ್ಯೆ ಇಲ್ಲ, ಅವರು ತೀರೋಗಿದ್ದಾರೆ. ಈಗ ಅವ್ರಿಗೆ ನೋಟಿಸ್ ಕೊಟ್ಟವ್ರು. ಇದನ್ನು ಚೆಕ್ ಮಾಡ್ಕೊಳ್ಳಿ. ಸುಳ್ಳು ಹೇಳಿದ್ರೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಕೊಟ್ಟಿದಾರ ಇಲ್ಲ, ಕೊಟ್ಟಿದ್ದಾರೆ ಅಂತಲ್ಲ ಚೆಕ್ ಮಾಡಿ. ನ್ಯಾಯನ ಅಧ್ಯಕ್ಷರೇ, ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳಾಗಿದ್ದವರು ಅವ್ರ ಹಕ್ಕುಪತ್ರ ಅಶೋಕ್ ಅವರೇ ಯಾಕೆ ಹಿಂಗೆ ಚಾಮರಾಜನಗರ, ರಾಯಚೂರು, ಗುಲ್ಬರ್ಗ ಹಿಂದಿನ 40-50 ವರ್ಷ ಹಿಂದೆನೆ ಮನೆಗಳು ಕಟ್ಕೊಂಡಿದ್ದಾರೆ. ಒಗ್ಬೋರ್ಡ್ ಹಾಕಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಅವ್ರ ಮನೆ ಖಾಲಿ ಮಾಡಿಸ್ಕೊಡ್ಬೇಕು. ನಾನೇ ಸೂಚನೆ ಕೊಟ್ಟಿದ್ದೇನೆ ಯಾವ ಬಡವರ ಮನೆಯೂ ಖಾಲಿ ಆಗಂಗಿಲ್ಲ ಅಂತ. ಮನೆ ಮುಖ್ಯಮಂತ್ರಿ ಮೀಟಿಂಗ್ ಮಾಡ್ಬಿಟ್ಟು ಅವ್ರನ್ನ ಕೊಡ್ಬೇಕು ತೀರ್ಮಾನ ತಗೊಂತ ಇದ್ ನಾವು. ಯಾರು ನೀವು ಮಾಡೋದಾಗಿಲ್ಲ, ನಾವು ಮಾಡ್ತೀವಿ. ನೀವು ಮಾಡಿಲ್ಲ ಕೆಲಸ, ನಾವು ಮಾಡಿಲ್ಲ. ಆಲ್ರೆಡಿ ವಾಸ ಮಾಡ್ತಾರೆ 40 ವರ್ಷದಿಂದ. ಮನೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮೀಟಿಂಗ್ ಮಾಡ್ಬಿಟ್ಟು ಅವ್ರು ಯಾರು ಬಡವರು ವಾಸ ಮಾಡ್ತಾ ಇದ್ರೆ ಅವ್ರಿಗೆ ಕೊಡ್ಬೇಕಂತ ತೀರ್ಮಾನ ತಗೊಂತೀವಿ ನಾವು. ಒಗ್ಬೋರ್ಡ್ ಮೇಲೆ ಆ ಖಾತೆಯನ್ನು ತೆಗೆದಾಗ ನಿಮ್ಗೆ ಕಾಲ ಮಾಡಿಸ್ಕೊಡ್ತಾರೆ ಬಿಡ್ರೆ. ಒಂದೇ ಒಂದು ಅಡಿ ಜಾಗ ಉಳಿಸ್ತಾರೆ. ಅಪೋಸಿಷನ್ ನೋಡಿಸ್ಕೊಡುತ್ತೆ. ಅಪೋಸಿಷನ್ ಮಾತಾಡುವಾಗ ಸನ್ಮಾನ್ಯ ಅಧ್ಯಕ್ಷರೇ, ಇದು ಅವ್ರಿಗೆ ಅಲ್ಲಿರೋ ಬಡವರಿಗೆ ಆತಂಕದಲ್ಲಿದ್ದಾರೆ. ಇವರು ನೋಟಿಸ್ ವಾಪಸ್ ತೆಗೆಯೋದ್ರಿಂದ ಏನೂ ಆಗಲ್ಲ. ಇವರು ಹೇಳಿದಾರಲ್ಲ 1 ಲಕ್ಷ ಚಿಲ್ಲರೆ ಅಲ್ಲೂ ವಾಪಸ್ ತೆಗಿಬೇಕು. ಅವ್ರ ಗೆಜೆಟ್ ಅಲ್ಲಿ ಇದೆಯಲ್ಲ, ಅವ್ರದ್ದು ಗೆಜೆಟ್ ಅಲ್ಲಿ ಅಲ್ಲಿ ತೆಗಿಬೇಕು. ಅಲ್ಲಿ ತೆಗೆದಾಗ ರಿಲೀಫ್ ಸಿಗೋದು. ಈಗ ನೋಟಿಸ್ ಕೊಟ್ಟಿದ್ದಾರೆ, ವಿಡ್ರಾ ಮಾಡಿದ್ರೆ ಇನ್ನೊಂದ್ಸರಿ ನೋಟಿಸ್ ಕೊಡ್ಬೋದು. ಕಾನೂನು ಹಂಗಿದೆ. ಕಾನೂನು ಹಂಗೆ ಮಾಡ್ಬಿಟ್ಟಿದ್ದಾರೆ ನೀವು. ತಹಸೀಲ್ದಾರು DC-ಗೆ ಬೇರೆ ದಾರಿನೇ ಇಲ್ಲ. ಅವ್ರಿಗೇನ್ ದಾರಿ ಇದೆ ಪಾಪ? ವಕ್ಫ್ ಬೋರ್ಡ್ ಅಂದ್ರೆ ಸುಪ್ರೀಂ ಅಂತ ಹೇಳಿದ್ದಾರೆ ಅವ್ರಿಗೆ. ಯಾವ ಕೋರ್ಟ್ಗೂ ಹೋಗಂಗಿಲ್ಲ. ಕೋರ್ಟ್ಗೆ ಹೋದ್ರು ನಿನ್ನ ಆಸ್ತಿ ಅಂತ ನೀನ್ ಪ್ರೂವ್ ಮಾಡ್ಬೇಕು, ಅವ್ರು ಪ್ರೂವ್ ಮಾಡಂಗಿಲ್ಲ. ಇವತ್ತು ಕೊಪ್ಪಳದಲ್ಲಿ ಪಟ್ಟಣ ಪಂಚಾಯಿತಿ ಈಗ ನಡೀತಾ ಇದೆ ಬಹಳ ವರ್ಷದಿಂದ, ಅದಕ್ಕೂ ನೋಟಿಸ್ ಕೊಟ್ಟವ್ರು. ಕೊಪ್ಪಳದಲ್ಲಿ ದಲಿತರ 10 ಎಕರೆ, ಅದೇ ದಲಿತರದ 10 ಎಕರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದರಿಂದ ಈಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತಾ?
ಇಷ್ಟೆಲ್ಲ ನಾನು ದಾಖಲೆಗಳು ಕೊಟ್ಟು ಸರ್ವೆ ನಂಬರ್ ಕೊಟ್ಟು ಹೇಳ್ತಾ ಇದ್ದೀನಿ. ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಎಲ್ಲ ಹೇಳಿದ್ರು ಸುಳ್ಳು 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 ಅಂತ. ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಸರ್ವೆ ನಂಬರ್ ಹೇಳಿದ್ದೀನಿ, ದಾಖಲೆ ಕೊಟ್ಟಿದ್ದೀನಿ, ಊರ ಹೆಸರು ಹೇಳಿದ್ದೀನಿ, ಮನೆ ಹೇಳಿದ್ದೀನಿ. ಸುಳ್ಳು 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 ಅಂದ್ರೆ ಅಲ್ಲ ಅಶೋಕ್ ಅವರೇ, ನೀವು ಸುಳ್ಳು ಹೇಳ್ತಾ ಇಲ್ಲ. ಅಲ್ಲ ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ಇಟ್ ಇಸ್ ಎ ಫ್ಯಾಕ್ಟ್. ಇಟ್ ಇಸ್ ಎ ಫ್ಯಾಕ್ಟ್. ನೀವು ಕರೆಕ್ಟ್ ಆಗಿ ಹೇಳಿದವರು ರಾಯರೆಡ್ಡಿ, ನೀವು ಒಬ್ಬರೇ ಕರೆಕ್ಟ್. ಆಸ್ ಪರ್ ದ ವರ್ಕ್ ಮಾಡಲ್ ಆಕ್ಟ್ 2016 ಪ್ರಕಾರ ನೀವು ತಂದಂತ ಆಕ್ಟ್ ಅನ್ನ ಜಾರಿಗೊಳಿಸ್ತಾ ಇದೆ ಕೇಂದ್ರ ಸರ್ಕಾರ ತಂದಂತ ಆಕ್ಟ್ ಅನ್ನ. ಸನ್ಮಾನ್ಯ ಅಧ್ಯಕ್ಷ, ಪ್ಲೀಸ್ ಟೆಲ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಅದು ಹೇಳಿದಲ್ಲ ನಾನು ಜಮೀರ್ ಅಹಮದ್ನು ಸಾಕ್ಷಿ ಇದ್ದಾರೆ. ನೀವು ಮಾಡ್ಲಿಕ್ಕೆ ಬರುತ್ತೆ ನೋಡಿ. ಚಾಮರಾಜಪೇಟೆ ಜಮೀರ್ ಅಹಮದ್ ಅಣ್ಣ, ಇಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ಗ್ರೌಂಡ್ ಇದೆ, ಬಹಳ ವರ್ಷಗಳಿಂದ ಹೋರಾಟ. ಸಭಾಧ್ಯಕ್ಷರೇ, ಇವಾಗ 42,000 ಆಸ್ತಿಗಳ ಬಗ್ಗೆ ವಿವರ ಇವಾಗ ಕೇಳಬೇಕಾಗಿದೆ ನಾವು. ಅದರಿಂದ ಎಷ್ಟೊತ್ತು ಕೇಳ್ಕೊಡ್ಬೇಕಾಗ್ತದೆ. 2.5 ಆಯ್ತು, ತೀರ್ಮಾನ ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ. ಕನ್ಕ್ಲೂಡ್ ಮಾಡಲಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಕಾಲಿಂಗ್ ಅಟೆನ್ಷನ್ ಅವಕಾಶ ಕೊಡಿ. ಎಲ್ಲಿಂದ ಎಲ್ಲಿಗೂ ಹೋಗ್ತಾರೆ. ತುಂಬಾ ಸಮಸ್ಯೆಗಳಿದಾವೆ. ಎಲ್ಲರೂ ಕೂಡ ರೈತರ ಬಗ್ಗೆ ಚರ್ಚೆ ಆಗಲಿಲ್ಲ, ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ನಿನ್ನೆ ಒಂದೇ ಆಗ್ತಿದೆ. ನಾನ್ ರವಿ ಕಾಲಿಂಗ್ ಅಟೆನ್ಷನ್ ತಗೊಳ್ಳಿ ಫಸ್ಟ್. ಬೇಡಪ್ಪ, ಅದು ಯಾರ್ದನ ಆಗ್ಲಿ, ಅದು ಹೇಳಿ. ಆಯ್ತು, ರಹೀಮ್ಖಾನ್ 75 ವರ್ಷ ಅಲ್ಲಿ ರಾಷ್ಟ್ರಧ್ವಜ ಆರ್ಸಕ್ ಬಿಟ್ಟಿರ್ಲಿಲ್ಲ. 75 ವರ್ಷ ರಾಷ್ಟ್ರಧ್ವಜ ಆರ್ಸಕ್ ತೀರ್ಮಾನ ಮಾಡಿರಲಿಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಅದನ್ನ ಲೋಕಲ್ MLA ಇಟ್ಕೊಂಡು ಅಲ್ಲಿ ರಾಷ್ಟ್ರಧ್ವಜನೂ ಆರಿಸಿದೆ. ನಾನು ಹೇಳುವಂಥದ್ದು, ಈ ತರ ನೀವು ಮೈದಾನಗಳು ಎಲ್ಲನೂ ನಮ್ಮದೇ ನಮ್ಮದೇ ಅಂತ ಹೇಳಿದ್ರೆ ಇದರಿಂದ ರಾಜ್ಯದ ಜನತೆಗೆ ಏನು ಸಂದೇಶಗಳನ್ನ ನಾವು ಕೊಡ್ತೀರಿ? ತಗೋರೆ, ಒಂದ್ ಕೆಲಸ ಮಾಡೋ. ಅದೇ ರೀತಿ 2016ರಲ್ಲಿ ಒಂದ್ ಕೆಲಸ ಮಾಡೋ ಸರ್, ಅಶೋಕ್ ಸರ್, ಉತ್ತರ ಕೊಡಕ್ಕೆ ಅಷ್ಟೇ. ನಾವು ನೀವು ಕೂತ್ಕೊಳ್ಳುವ, ಯತ್ನಾಳ್ ಸಾರ್ಗೂ ಕರ್ಕೊಳ್ಳಿ, ವಿಜೇಂದ್ರ ಅವ್ರನ್ನ ಕರ್ಕೊಳ್ಳಿ, ನಾವು ಕೂತ್ಕೊಳ್ಳುವ. ಅದು ದಾಖಲೆ ಕೊಡಿ ಮುಂದೆ ನನಗೆ. ನಾನು ಯಾವತ್ತು ಈಗ ನೀವು ಈ ಚಾಮರಾಜಪೇಟೆ ಈದ್ಗಾ ಮೈದಾನ ಅಂತ ಹೇಳ್ರಿ, ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆಯೋ ಇಲ್ಲದು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು? ಯಾವಾಗ ಆಗಿರೋದು ಈದ್ಗಾ ಮೈದಾನ? ಈದ್ಗಾ ಮೈದಾನ ಯಾವಾಗ ಇರೋದು? 200 ವರ್ಷ ಹಿಂದೆ. ಇವಾಗ ನೆನ್ನೆ ಮೊನ್ನೆ ಆಗ್ಲಿಲ್ಲ, 200 ವರ್ಷ ಹಿಂದೆ ಇರೋದು. ಅದಕ್ಕೆ ಒಬ್ಬೊಂದ ಇದ್ದಿದ್ದಕ್ಕೆ ನೋಟಿಸ್ಗಳು ಕೊಡೋದು. ಸುಮ್ ಯಾವ ನೋಟಿಸ್ ಕೊಡಲ್ಲ. ಯಾವ್ದನ್ನ ಆತರ ಕೊಟ್ರೆ ಕೊಡಿ, ಯಾವ್ದನ್ನ ಆತರ ಕೊಟ್ರೆ ಕೊಡಿ. ನೆನ್ನೆ ನಾನು ಹೇಳಿದ್ದೀನಿ, ನಾನು ಮೇಲ್ಮನೆಯಲ್ಲಿ ಹೇಳಿದ್ದೀನಿ, ನಾನು ಯಾವ್ದೆಲ್ಲ ದೇವಸ್ಥಾನಗಳಿಗೆಲ್ಲ ನೋಟಿಸ್ ಕೊಟ್ಬಿಟ್ರೆ ಯಾವ ದೇವಸ್ಥಾನಗಳು ತೆಗೆಯೋದು ಪ್ರಶ್ನೆ ಬರಲ್ಲ. ಒಬ್ಬೊಟ್ಟು ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವೆಲ್ಲ ನೀವು 200 ವರ್ಷ ಹಿಂದೆ ಮಸ್ಜಿದಿ ಕಟ್ಟಿರೋದು ಅದಲ್ಲಿ ಆಯ್ತು ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ಒಪ್ಪಾಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗೆಯಕ್ ಸಾಧ್ಯ ಇಲ್ಲ. ಓಕೆ, ಇವ್ರು ಹೇಳಿದ್ರೆ ಏನೂ ಆಗಲ್ಲ. ಅವ್ರು ಹೇಳಿದ್ರೆ ಏನೂ ಆಗಲ್ಲ. ಅವ್ರಿಗೇನು ರೈಟ್ಸ್ ಇಲ್ಲ. ತೋರಿಸಿ ನಾವು ಮುಟ್ಟಕ್ ಸಾಧ್ಯನಾ? ಇವ್ರಿಗೆಲ್ಲ ರೈಟ್ಸ್ ಇರೋದು, ಅದು ಯಾರು ಹೇಳಿದ್ರೆ ರೈಟ್ಸ್ ಇರೋದು. ಕಾನೂನು ಹಂಗ್ ಮಾಡಿದ್ದಾರೆ. ಇವ್ರು ಹೆಂಗ್ ತೆಗಿಯಕ್ ಬರ್ತದೆ? ಮತ್ತೆ ಯಾರು ರೈಟ್ಸ್ ಇರೋದು? ನನ್ನ ರೈಟ್ಸ್ ಯಾರು ರೈಟ್ಸ್ ಇರೋದು? ಅಧಿಕಾರನೇ
ಇನ್ನು ವಿಡಿಯೋ ನೋಡಿರ್ಬೋದು ಅಶೋಕರನ್ ಅವರು. ಒಂದು ನಿಮಿಷ. ಚೀಫ್ ಸೆಕ್ರೆಟರಿ ಅವರು ಹೇಳಿ ಅಧ್ಯಕ್ಷರೇ, ಅದು ಹೇಳೋದಿಲ್ಲ ಅವರು. ಮುಂಚೆ ಚರ್ಚೆ ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಮಾತಾಡ್ತಾರಲ್ಲ ವಕ್ಫ್ ಚೇಂಜ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂತ ನಮಗಿಲ್ಲ ಪವರ್. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇಷ್ಟೆಲ್ಲ ಮಾತಾಡ್ತಾರಿಲ್ಲ. 2021 ಮುಖ್ಯಮಂತ್ರಿ ಕೆಎಂಟಿಸಿ ಕಾರ್ಯಕ್ರಮಕ್ಕೆ ಅವರು ನೇರವಾಗಿ ಹೇಳ್ತಾರೆ, ನೋಡ್ರಿ ಎಲ್ಲ ತೆಗಿಬೇಕು. ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಮುಖ್ಯಮಂತ್ರಿ ಆಗಿ ವಕ್ಫ್ ಆಸ್ತಿ ತೆಗಿಬೇಕು. ವಕ್ಫ್ ಆಸ್ತಿ ಅಂದ್ರೆ ಅಲ್ಲಿನ ಆಸ್ತಿ ಅದು. ವಿಡಿಯೋ ನಾನು ನೋಡ್ತೀರಾ? ವಿಡಿಯೋ ಮುಖ್ಯಮಂತ್ರಿಯಾಗಿ 2021 ಯಾರನ್ನ ಸರಿ ಇದೆ. ಅವ್ರ ರಿಪೋರ್ಟ್ ಸರಿ ಇದೆ. ಈಗ ರೈಮ್ ಖಾನ್ ಮತ್ತೆ ಮಿನಿಸ್ಟರ್ಗೆ ಉತ್ತರ ಕೊಡ್ತಾರೆ. ರೈಮ್ ಖಾನ್ ಅಧ್ಯಕ್ಷರೇ, ಸಂಬಂಧಪಟ್ಟ ಮಿನಿಸ್ಟರ್ಗೆ ಡೀಟೇಲ್ ಆಗಿ ಉತ್ತರ ಕೊಡ್ತಾರೆ. ಕೆಲವೊಂದು ವಿಚಾರಗಳ ಮನೆ ಸದಸ್ಯರು ಹೇಳಿಕ್ಕಿದ್ದಾರೆ. ಡೀಟೇಲ್ ಉತ್ತರ ಮಾತಾಡ್ಬೇಕು. ನಾವು ಸತ್ಯಾಂಶ ಸದನಕ್ಕೆ ಈಗ ಮಾತಾಡ್ಬಿಟ್ರೆ ಮಿನಿಸ್ಟರ್ ಏನ್ ಹೇಳ್ತಾರೆ, ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೇನೆ, ಮತ್ತೆ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಕರೆಕ್ಟ್ ಬರಲಿ, ಏನಾದ್ರು ಅಪ್ಪಶಿಲೆ ತಪ್ಪಿದ್ರೆ ಅದು ನಾನು ರೆಕ್ಟಿಫೈ ಮಾಡ್ತಾ ಇದ್ದೇನೆ ಅಂತ ಹೇಳ್ತಿದ್ದಾರೆ. ಒಂದ್ ನಿಮಿಷ, ತಾವು ಅವ್ರು ಬೆಂಬಲ ಕೊಟ್ಟಿದ್ದೀರಾ? ನಾನು ಅವಾಗ ಹೇಳ್ದೆ ಅವರು ಸುಳ್ಳು ಹೇಳ್ತಾವ್ರೆ ಅಂತ. ನಾನು ಅಲ್ಲಿ ನಿಂತ್ಕೊಂತೀನಿ, ಸವಾಲ್ ಸ್ವೀಕರಿಸಿ ಅಂದೆ. ಇಲ್ಲ ಅಂತ ಓಡೋಗ್ಬಿಟ್ರು. ಮುಂದೆ ಹೋಗು. ಈಗ ಮೈಸೂರು ವಿಚಾರ ಬಂದಾಗ ಆಯ್ತು, ಈಗ ಅವ್ರು ಉತ್ತರ ನಾನು ದಾಖಲೆ ಕೊಡು. ಆಯ್ತು, ಸಿದ್ದರಾಮಯ್ಯ ಟ್ರೈನ್ ಆಗಿರೋದು ಅಲ್ಲಿ ಫೇಲ್ ಆಯ್ತು, ನಾನು ದಾಖಲೆ ಕೊಡ್ತೀನಿ ಅಂದಿದ್ದ ಉಲ್ಟಾ. ಸಬ್ಜೆಕ್ಟ್ ಬನ್ನಿ. ಅಧ್ಯಕ್ಷ, ಒಂದ್ ನಿಮಿಷ ಅಧ್ಯಕ್ಷ, 2016ರಲ್ಲಿ ಒಂದೇ ಒಂದ್ ನಿಮಿಷ ಅಲ್ಲ, ವಿರೋಧ ಪಕ್ಷದ ನಾಯಕರು ಪದೇ ಪದೇ ಕಾನೂನಿನ ಉಲ್ಲೇಖ ಕಾನೂನು ಅರ್ಜಿಗಳು ಸ್ವೀಕೃತ ಸಂಬಂಧದಲ್ಲಿ ಕಾನೂನಿನಲ್ಲಿ ಯಾವುದೋ ಒಂದನ್ನು ಅಧಿಕಾರಿಗಳು, ತಹಸೀಲ್ದಾರ್ ಅವರು ಸದನದ ದಾರಿಯಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಸದನದ ದಾರಿ ಅಂತ ಕೆಲಸ ಬರ್ತಾ ಇದ್ದೀನಿ. ಮುಂದೆ ವಕ್ಫ್ ಆಸ್ತಿ ಎಂಬ ಪಾಣಿಯಾಂಕಣದಲ್ಲಿ ಕಾಲಂ 9ರಲ್ಲಿ ನಮೂದಿಸಲು ತ್ವರಿತಗತಿಯಲ್ಲಿ ಕ್ರಮ ವಹಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಚೀಫ್ ಸೆಕ್ರೆಟರಿ ಅವರು ಇವರು ಲೆಟರ್ ಕೊಡ್ತಾರೆ, ಬೇಗ ಮಾಡಿ ಅಂತೇಳಿ. ಅದಾದ್ಮೇಲೆ ಮತ್ತೆ ಡಾಕ್ಟರ್ ಯಾರ ಕಾಲದಲ್ಲಿ ಬರಬೇಕದು ಕಂದಾಯ ಇಲಾಖೆಯಲ್ಲಿ ಯಡಿಯೂರಪ್ಪ ಕೇಳಿ ರಿಪ್ರೆಸೆಂಟ್ ಮಾಡ್ಬೇಕಾದ್ರೆ ಅಶೋಕ್ ಅವರೇ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ವಿಭಾಗ ಮಾಹಿತಿ ಕಾರ್ಯದರ್ಶಿಗಳು ಹೊರಡಿಸಿ ಇಡಬೇಕಾಗಿದೆ. ಅಧ್ಯಕ್ಷರೇ ಪ್ಲೀಸ್ ನೋಟಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಕಾಪಿ ಕೊಟ್ಟಿದ್ದಾರೆ, ಈ ಆದೇಶ ಕೊಟ್ಟಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳು ನಾವ್ ಯಾವ್ದು ನೋಟಿಸ್ ಕೊಡಲ್ಲ ಅಂತ ಹೇಳಿದ ಮೇಲೂ ಕೂಡ ಸರ್ಕಾರ ಚೀಫ್ ಸೆಕ್ರೆಟರಿ ಅವರು ಆದೇಶ ಮಾಡಿರೋ ಪ್ರತಿನೂ ಕೂಡ ಹೇಳಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಜಮೀರ್ ಅಹಮದ್ ಹೇಳಿದ್ರು, ನಾನು ಯಾರಿಗೂ ಧಮಕಿ ಹಾಕಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಈಗ ಇನ್ನೆಷ್ಟು
ಎಷ್ಟೊತ್ತು ಬೇಕಾಗ್ತದೆ ಇನ್ನು? ಮುಗಿಸ್ತೀನಿ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಓಕೆ. ಇವರು ನಾವೆಂದು ಮಾಡಿಲ್ಲ. ಇವರು ಜಮೀರ್ ಅಹಮದ್ ಖಾನು ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ವಕ್ ಅದಾಲತ್ ಮಾಡಿದ್ರು. ಅವ್ರು ಹೇಳಿರೋದು, ನಾನು ಹೋಗಿ ಮುಖ್ಯಮಂತ್ರಿಗೆ ಹೇಳಿದೆ, ಸಾರ್ ಇಷ್ಟೊಂದು ಆಸ್ತಿ ಇದೆ ನಮ್ದು, ಎಲ್ಲ ಲೂಟಿ ಹೊಡೆದ್ಬಿಟ್ಟಿದ್ದಾರೆ, ನಿಮ್ದಲ್ಲ ಸರ್ ಅವ್ರದ್ದು, ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಮುಖ್ಯಮಂತ್ರಿ ಜಮೀರ್ ಹೋಗು, ಎಲ್ಲ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿಸ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು. ಚೇಂಜ್ ಮಾಡಿ ಬಂದ್ಬಿಡು ಅಂತ ಸುಳ್ಳು ಸುಳ್ಳು ವಿರೋಧ ಪಕ್ಷದ ನಾಯಕರ ಬಾಯಲ್ಲಿ ಈ ತರ ಸುಳ್ಳು ಬರಬಾರ್ದು. ಎಷ್ಟು ಸುಳ್ಳು ಹೇಳ್ಬಾರ್ದು. ನಾನು ಅಧಿಕಾರಿಗಳ ಸಭೆ ವಿರೋಧ ಪಕ್ಷ ನಾಯಕರು ಹೆಂಗೆ ಸ್ವಾಮಿ, ನಾನು ವಕ್ ಅದಾಲತ್ ಮಾಡುತ್ತಿರುವುದು ಎಲ್ಲ ಒಳ್ಳೇದು ಹೇಳಿದ್ದಾರೆ, ಒಳ್ಳೇದು ಹೇಳ್ತೀನಿ, ಕೆಟ್ಟದ್ದಲ್ಲ ಇದು, ನಿನ್ ಪರವಾಗಿದೆ. ನಾನು ವಕ್ ಅದಾಲತ್ ಮಾಡುತ್ತಿರುವುದು ವೈಯಕ್ತಿಕ ತೀರ್ಮಾನ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ವಕ್ ಅದಾಲತ್ ಮಾಡುತ್ತಿರುವುದು. ನಾನು ನಾಮಕಾವಾಸ್ತೆ ಮಾಡಿದ್ರೆ ಅವ್ರು ಹೇಳಿರೋ ರೆಕಾರ್ಡ್ ಅವ್ರದೇ ವಾಯ್ಸ್ ರೆಕಾರ್ಡ್ ಅಲ್ಲಿ ಮಾಡ್ತಾ ಇದ್ದೇವೆ. ನೀವೇ ಇಲ್ಲ ಸುಳ್ಳು, ನಾವು ನಾನು ನಾಮಕಾವಾಸ್ತೆ ಮಾಡ್ತಾರೆ, ಬರ್ತಾರೆ, ಹೋಗ್ತಾರೆ ಅಂತ ನಿಮ್ ತಲೆಯಲ್ಲಿ ಇರ್ಕೂಡ್ದು. ಮುಂದೆ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ಮೀಟಿಂಗ್ ಮಾಡುತ್ತೇನೆ. ವಕ್ ಮಿನಿಸ್ಟರ್ ಆದ್ಮೇಲೆ ವರ್ಷಕ್ಕೆ ಒಂದ್ಸಲ ಸಿಎಂಗೆ ಎಲ್ಲ ಬ್ರೀಫ್ ಮಾಡಬೇಕು. ನಾನು ವರ್ಕ್ ಮಿನಿಸ್ಟರ್ ಆದ್ಮೇಲೆ ಮೀಟಿಂಗ್ ನಲ್ಲಿ ಸಿಎಂಗೆ ಹೇಳಿದೆ, ಇಂತಿಷ್ಟು ಐತೆ, ಇಷ್ಟು ಇರಬೇಕಿತ್ತು, ಇಷ್ಟು ಎನ್ಕ್ರೋಚ್ ಆಗಿದೆ ಅಂತ ಸಿಎಂಗೆ ಎಲ್ಲ ಹೇಳಿದ ಮೇಲೆ ಅವ್ರು ಹೇಳಿದ್ರು, ಎಲ್ಲಾ ಜಿಲ್ಲೆಗಳಿಗೂ ಹೋಗು, ವಕ್ ಅದಾಲತ್ ಮಾಡಿ ನೋಟಿಸ್ ಕೊಟ್ಟು ವಶಪಡಿಸಿಕೊಳ್ಳಿ ಎಂದು ಸೂಚನೆ ಕೊಟ್ಟು ಅದಕ್ಕಾಗಿ ಬಂದಿದ್ದೀನಿ. ನನ್ನ ಇಲಾಖೆ ಮೀಟಿಂಗ್ ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮಾಹಿತಿ ಕೊಡಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲಾ ಜಿಲ್ಲೆಗೆ ಹೋಗು ಅಂತಿಲ್ಲ. ಅದೇ ಮುಖ್ಯಮಂತ್ರಿ ರಿವ್ಯೂ ಮೀಟಿಂಗ್ ಹೇಳಿ ಕೇಳಿ ಸರ್, ಕೇಳಕ್ಕೆ ತಯಾರಿಲ್ಲ ಅಂದ್ರೆ ನಾನು ಸುಳ್ಳಿದ್ರೆ ಸ್ವಲ್ಪ ಅಶೋಕ್ ಅವರೇ ಏನ್ ಹೇಳ್ತೀನಿ ಕೇಳಿ. ನಾನು ಏನ್ ಹೇಳಿದೆ ಅಂದ್ರೆ ಈ ಅಧಿಕಾರಿ ಮೀಟಿಂಗ್ಗಳಲ್ಲಿ ಕೇಳಿ ಸರ್, ಅವ್ರು ಹೇಳ್ತಾ ಇಲ್ವಾ ಕೇಳಿ, ನಾನು ನಾಮಕೆ ವಾಸ್ತೆ ಅಂತ ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೆ ಅಂತ ಹೇಳಿದ್ದು ನಾನು. ಮುಖ್ಯ ಇಲ್ಲ, ಮುಖ್ಯಮಂತ್ರಿ ಸೂಚನೆ ಮೇಲೆ ನೀನ್ ಎಲ್ಲಾ ಕಡೆ ಹೋಗು, ಎಲ್ಲಾ ಕಡೆ ಮಾಡು ಆಯ್ತು. ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರೆ ತಪ್ಪಿಲ್ಲ, ಮಾಡಿದ್ದಾರೆ. ಗುಡ್ ಜಾಬ್. ಇಲ್ಲಿಗೆ ನಿಂತಿದ್ರೆ ನಮ್ದೇನ್ ಅಬ್ಜೆಕ್ಷನ್ ಇರ್ಲಿಲ್ಲ, ಇಲ್ಲಿಗೆ ನಿಂತಿದ್ರೆ ನಮ್ದೇನ್ ಅಬ್ಜೆಕ್ಷನ್ ಇರ್ಲಿಲ್ಲ. ಈಗ ಅವರು ಅರಣ್ಯ ಇಲಾಖೆಗೂ ಹೊರಟೋಗಿದ್ದಾರೆ. ಅರಣ್ಯ ಇಲಾಖೆ ಸುಪ್ರೀಂ ಕೋರ್ಟ್ ಹೇಳಿದೆ, ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್. ಅವ್ರು ಹೇಳಿರೋದು ಒನ್ಸ್ ಎ ಫಾರೆಸ್ಟ್ ಆಲ್ವೇಸ್ ಎ ಫಾರೆಸ್ಟ್. ನೋಡಿ ಒಪ್ಪಿಗೆ ನೋಡಿ, ನ್ಯಾಯಮೂರ್ತಿಗಳಾಗಿಲ್ಲ, ಮೆಟೀರಿಯಲ್ ಇಲ್ಲ, ಡೈರೆಕ್ಟ್ ಫಾರೆಸ್ಟ್ ಹೋದ್ರು, ಮೆಟೀರಿಯಲ್ ಇಲ್ಲ, ಮೆಟೀರಿಯಲ್ ಇಲ್ಲ, ಮೆಟೀರಿಯಲ್ ಇಲ್ಲ. ನಮ್ಮ ಹತ್ರ ಅವ್ರ ಹತ್ರ ಮೆಟೀರಿಯಲ್ ಐತೆ, ನನ್ನ ಹತ್ರ ಮೆಟೀರಿಯಲ್ ಇಲ್ಲ. ನಾನು ಇಲ್ಲಿ ಸಂತೆ ಭಾಷಣ ಮಾಡಕ್ ಬಂದಿದ್ದೀನಿ, ಆಯ್ತು ಒಪ್ಕೊಂತೀನಿ. ಇವಾಗ ಮೆಟೀರಿಯಲ್ ಕೊಡ್ತೀನಿ ಅವ್ರಿಗೆ, ಕೊಡಿ ಸರ್, ಕೊಡ್ತೀನಿ. ಅವಾಗ ಏನ್ ಹೇಳಿದ್ರು, ಕೊಟ್ಟಿದ್ದಿಲ್ಲ ಮೆಟೀರಿಯಲ್, ಮೆಟೀರಿಯಲ್ ಕೊಟ್ಟಿಲ್ಲ ಅದು. ಶಿವಣ್ಣ ಅವರೇ ಮಾತಾಡಬೇಡಿ. ಸುಪ್ರೀಂ ಕೋರ್ಟ್ ಆರ್ಡರ್, ಒನ್ಸ್ ಫಾರೆಸ್ಟ್ ಆಲ್ವೇಸ್ ಎ ಫಾರೆಸ್ಟ್. ಯಾರು? ಸನ್ಮಾನ್ಯ ಓಕಾ ಅವರು ಮತ್ತು ಸಿ ಟಿ ರವಿಕುಮಾರ್ ಅವರ ಪೀಠ, ಸಿವಿಲ್ ಹಕ್ಕುಗಳಿಗಿಂತ ಪರಿಸರ ಮುಖ್ಯ, ಸಿವಿಲ್ ಹಕ್ಕುಗಳಿಗಿಂತ ಪರಿಸರ ಮುಖ್ಯ. ಡಿನೋಟಿಫೈ ಆಗದ ಹೊರತು ಒಮ್ಮೆ ಅರಣ್ಯ ಭೂಮಿ ಆಗಿದ್ದರೆ ಅದು ಎಂದೆಂದಿಗೂ ಅರಣ್ಯ ಭೂಮಿ. ಇದನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ನಮ್ಮ ಬಹಳ ದಾಖಲೆ ಕೇಳಿದ್ರು.
ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕು ಇಳಸೂರು ಗ್ರಾಮ ಸರ್ವೆ ನಂಬರ್ 40 ಮೀಸಲು ಅರಣ್ಯ ಅತಿಕ್ರಮಣ ನಾಮಫಲಕ ಹಾಕಿರುವುದು. ದಾಖಲೆ ಕೇಳು, ದಾಖಲೆ ಕೊಟ್ಟಿದೆ. ಸ್ವಾಮಿ ಅದನ್ನ ಕೊಟ್ಟರೆ ಯಾರು? ಯಾವ ಸರ್ಕಾರದಲ್ಲಿ ಕೊಟ್ಟದ್ದು? ದಾಖಲೆ ಇಲ್ಲ. ಮೊನ್ನೆ 20 ವರ್ಷ ನಾಯಕರೇ ಆಮೇಲೆ ಅದನ್ನ ಕೊಟ್ಟರೆ ಯಾರು? ಕಳಿಸ್ಬೇಕಂತಲ್ಲ, ಕೊಟ್ಟು ಕಳಿಸ್ತಾರೆ. ಇಲ್ಲ ಇಲ್ಲ ಇಲ್ಲ, ಅವ್ರು ಫಾರೆಸ್ಟ್ ಅಂತ ಒಪ್ಕೊಂಡು ಮೊನ್ನೆ ಅಧ್ಯಕ್ಷರೇ ಫಾರೆಸ್ಟ್ ಕೊಟ್ಟದ್ದು ಕೇಳಿ ಯಾವ ಅಶೋಕ್ ಸರ್ ಅದೆಲ್ಲ ಮರ ಗಿಡ ಇದೆ ನೋಡಿ. ಒಂದು ಮರನೂ ಇಲ್ಲ. 50 ಎಕರೆ ಏನೋ ಇರ್ಬೇಕು ಇದು. 50 ಎಕರೆ ಏನು ಸ್ವಾಮಿ? ಕೇಳಿ ಸ್ವಲ್ಪ. ಸರ್ವೆ ನಂಬರ್ ಇದು 50 ಎಕರೆ. ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ 2.5 ಎಕರೆ ಕೊಟ್ಟಿರುವಂತದ್ದು ಫಾರೆಸ್ಟ್ ಇದೆಯಾ? ಬೊಮ್ಮಾಯಿ ಸಾಹೇಬ್ ಮುಖ್ಯಮಂತ್ರಿ ಇದ್ದಾಗ ಡೀಟೇಲ್ಸ್ ಕಳಿಸಿದ್ದಾನೆ. ಅಲ್ಲಲ್ಲ, ಸುಳ್ಳು ಸುಳ್ಳು ಅಂದ್ರಲ್ಲ, ದಾಖಲೆಗಳಿಲ್ಲ. ಸುಳ್ಳು ಸುಳ್ಳು ಪೇಂಟಿಂಗ್ ಮಾಡ್ಕೊಂಡ್ ಬಂದು ದಾಖಲೆ ಸುಳ್ಳು ಅಂದ್ರೆ ಸ್ವಲ್ಪ ಸ್ವಾಮಿ ಶಿಕ್ಷೆಯಲ್ಲಿರುವಂತ ಶಾಸಕರಂತ ಸ್ವಲ್ಪ ತಿಳ್ಕೊಂಡು ಸರಿಯಾದ ಮಾಹಿತಿಯನ್ನು ಸದನ ಕೊಡಿ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಹೇಳ್ತಿದ್ದೀರಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದು. ಮಾಹಿತಿ ಏನಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಲ್ವೇಸ್ ತಗೊಂಡ್ ನೋಡಿ ನಂಬರ್ ಬೇಕಾದ್ರೂ ಕೊಡ್ತೀನಿ. ಸುಪ್ರೀಂ ಕೋರ್ಟ್ ಆರ್ಡರ್ ಏನಂತ ಇದೆ ಸುಳ್ಳು ಅಂತ ಗೊತ್ತಾಗುತ್ತೆ ಅಲ್ಲಿ. ಶಿವಣ್ಣ ಅವ್ರೆ, ಯಾರಿಗೆ ಏನು ಅರ್ಥ ಆಗ್ತದೆ ನೀವು ಮಾತಾಡೋದು? ಆಯ್ತು, ಅವ್ರು ಮಾತಾಡಿದ್ರೆ ಮುಗಿಸಿ, ನೀವ್ ಯಾಕೆ ನಿಲ್ತೀರಿ? ಆಯ್ತು, ಅವ್ರು ತಗೋ ದಾಖಲಾತಿದ್ದಾರೆ, ಉತ್ತರ ಕೊಡ್ತಾರೆ. ಆಯ್ತು, ಇವರೇ ಕೊಡಿ, ನಿಮ್ಮ ಅಪೋಸಿಷನ್ ಕೊಡಿ. ಅವ್ರು ಮಾತಾಡಿ, ಅವಮಾನ ಯಾಕೆ ನೀವು ಯಾಕೆ ಇನ್ಸಲ್ಟ್ ಮಾಡ್ತೀರಿ? ಅವ್ರಿಗೆ ಕೊಡಿ ನೀವು. ಮಂಡಗದ್ದೆ ಸ್ಥಳ ನಂಬರ್ ಅದವ್ರಿಗೆ ಕೊಟ್ಟಾರೆ, ಒಟ್ಟು ಬಂದಿದೆ. ಅದನ್ನು ಕೊಟ್ಟು ಬಿಡಿ ನೀವು. ಹೇಗೆ ಬರ್ತದೆ? ಅವ್ರಿಗೆ ಅಫಿಷಿಯಲ್ ಇಡ್ರಿ ಜಮೀನು ಅಂತ. ಫಾರೆಸ್ಟ್ ನಲ್ಲಿ ಯಾವ ಆಯ್ತು, ಅವ್ರಿಗೆ ಗಡ್ಡಿ ಮಾಡಿಸ್ತೀರಿ, ಅದಕ್ಕೆ ಅವ್ರು ಕೈ ಕೊಟ್ಟು ಬಿಡಿ. ಪ್ರತಿ ಊರಲ್ಲಿ ಇದಾಗಿದೆ. ಮಂಡಗದ್ದೆ ಬಂದದ್ದು ಹೆಂಗೆ? ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ಯಾರು ಮಾಡಿದರು? ಸನ್ಮಾನ್ಯ ಅಧ್ಯಕ್ಷರೇ, ಆಯ್ಸ್ಬೇಕಲ್ಲೇ ಇದು ಏನಂತ ಯಾರು ಮಾಡಿದರು? ಅಧ್ಯಕ್ಷ ಇದು ಅವಾರ್ಡ್ ಕಥೆ ಆಗಿದೆ. ಅಧ್ಯಕ್ಷರೇ ಇಷ್ಟು ಶನಿವಾರ ಭಾನುವಾರ ನಡೆಸಿಬಿಡಿ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ವಿಚಾರ ಕೂಡ ಉಲ್ಲೇಖ ಮಾಡಬಹುದು. 42,000 ದಾಖಲೆಗಳೆಲ್ಲ 42,000 ಪ್ರಕರಣ ಕೂಡ ಮಾತಾಡೋದಿಲ್ಲ. ರೆಕಾರ್ಡ್ ಹೋಗಿದೆ ಅಧ್ಯಕ್ಷರೇ, ಎಲ್ಲ ರೆಕಾರ್ಡ್ ಹೋಗಿದೆ. ಅಧ್ಯಕ್ಷರೇ, ರೆಕಾರ್ಡ್ ದಯವಿಟ್ಟು ಶನಿವಾರ ಭಾನುವಾರ ಕೂಡ ನಡೆಸಿ ಸಚಿವರು ಪ್ರತಿಯೊಂದು ಪ್ರಕರಣ, ಪ್ರತಿಯೊಂದು ಎಕರೆ ಕೂಡ ಮಾತಾಡೋಣ. ನೋಡ್ಲಿ, ನಾನೇನಾರ ತಪ್ಪು ಹೇಳಿದ್ರೆ ಬಿಟ್ಬಿಡ್ಲಿ, ಸರಿ ಹೇಳಿರೋದ್ನ ಅದು ಸರಿ ಮಾಡ್ಬೇಕು. ಇಲ್ಲಿ ನಾನು ಚಂದಗಾಲು ಗ್ರಾಮಕ್ಕೆ ಹೋಗಿದ್ದೆ, ಅಲ್ಲೇ ಮಂಡ್ಯದಲ್ಲಿ. ಸರ್ಕಾರಿ ಶಾಲೆ, ದೇವಸ್ಥಾನ ಆಯ್ತು, ಫಾರೆಸ್ಟ್ ಆಯ್ತು. ಈಗ ಸರ್ಕಾರಿ ಶಾಲೆ ಚಂದಗಾಲು 60 ವರ್ಷ ಆಗಿದೆ. ಆ ಸರ್ಕಾರಿ ಶಾಲೆಯನ್ನ ಕಟ್ಟಿ 60 ವರ್ಷ. ಸರ್ಕಾರದ ಪ್ರಾಥಮಿಕ ಶಾಲೆ ಅಂತಾನೆ ಇದೆ ಬೋರ್ಡು, ಹಳೇದು, ಹೆಂಚಿನ ಮನೆ. ಸಭಾಧ್ಯಕ್ಷರೇ, ದಯವಿಟ್ಟು ಎಷ್ಟು ಪ್ರಕರಣಗಳನ್ನ ಉಲ್ಲೇಖ ಆಗುತ್ತೆ ಸಭಾಧ್ಯಕ್ಷ? ಪ್ರಕರಣಗಳು ಕೊಡ್ತೀನಿ. ಎಷ್ಟು ಪ್ರಕರಣ? ಅಲ್ಲ, ಆಯ್ತು, ಎಲ್ಲ ಪ್ರಕರಣ ಆಗ್ಲಿ. ಎಕರೆ ಪ್ರತಿ ಎಕರೆ ಮಾತಾಡ್ತೀರಾ? ಬರ್ರಿ, ಏನ್ ಪ್ರತಿಯೊಂದು ಅವ್ರಿಗೆ ಯಾಕೋ ಬಾಬಾ ಸರಿ, ವಿರೋಧ ಪಕ್ಷ ಹೇಳಿ. ಅಲ್ಪಸಂಖ್ಯಾತರ ಚರ್ಚೆ ಆಗೋಗ್ಲಿ. ಕಾಮನ್ ಸೆನ್ಸ್ ಬೇಡ. ತಹಸೀಲ್ದಾರ್ ಅಧ್ಯಕ್ಷ ಚರ್ಚೆ ಇದು ಕೊಟ್ರೆ 1.5 ವರ್ಷದ ಹಿಂದೆ ಏನ್ ಮಾಡ್ತಾ ಇದ್ರೆ ಹೇಳ್ಬೇಕಾಗ್ತಾರವರು. ಇಲ್ಲ ಸರ್ಕಾರ ನಿಮ್ದೇ ಸರ್ಕಾರ ಇದೆಯಲ್ಲ, ಹೇಳ್ಬೇಕಲ್ಲ. 2020 ಇಲ್ಲ ಸಂಬಂಧ ಅಂತ ಹೇಳಕ್ ಹೇಳಿ. ಸುಮ್ಮನೆ ಫೋಟೋ ತೋರಿಸಿದ್ರೆ ಹೇಳಿ ಸರ್,
ಹೇಳಿ. ಅವರು 4 ಇದು ತೋರಿಸ್ತಾ ಇದ್ದಾರೆ. ಸುಮ್ಮನೆ ಸರ್ಕಾರ ಅವಾಗಿಂದ ಅಪವಾದ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಕಾಲಂ 9 11 ಅಂತ ಹೇಳಕ್ಕೂ ತಯಾರಿಲ್ಲ. ಇಲ್ಲ ಅದೆಲ್ಲ ಗೊತ್ತಿಲ್ಲ. ಮಂಡ್ಯ ಜಿಲ್ಲೆ ಚಂದ್ರಗಾಲು ವಿಚಾರ ಎತ್ತು ಈಗ ಹೇಳ್ತೇನೆ. ಬಂದಿದ್ದಾರೆ. 1.5 ವರ್ಷದಿಂದ ನೀವೇ ಅನಿಯೋಗದಲ್ಲಿದ್ರಲ್ಲ, ನಿಮ್ಮ ಲೋಪಗಳನ್ನ ನೀವೇ ಮಾಡಿಸ್ತಾರಲ್ಲ. ರೂಲ್ ಅಂತೂ ಇದೆ ಅಲ್ಲ, ಅಲ್ಲಪ್ಪ, ಈಗ ಹೊಸದಾಗಿ 9 ಅಲ್ಲಿ ಬಂದಿದೆ, 11 ಅಲ್ಲಿ ಇದೆಯಾ ಅಂತ ಕೇಳ್ತಾ ಇರೋದು ನಾನು ಅಷ್ಟೇ. ಈಗ ಒಂದು ತೋರಿಸ್ತಾ ಇದಾರಲ್ಲ, ಇದು ದಾಖಲೆ ಇದೆ ಅಪ್ಪ, ಇದು ಕಾಲಂ 11 ಅಲ್ಲಿ ಬಂದಿದ್ರೆ ಇದು ಓನರ್ಶಿಪ್ ಆಗುತ್ತಾ? ಏನ್ ಕಾಲಂ 9 ಬಂದ್ರೆ ಓನರ್ಶಿಪ್? ಒಂದ್ ನಿಮಿಷ ಅಧ್ಯಕ್ಷರ ಅಶೋಕಣ್ಣ, ನಾನು ಸುಮ್ಮನೆ ಯಾವ್ದಾವ್ದು ಹೇಳಿದ್ದೀನಿ. ಇದು ಅಫಿಷಿಯಲಿ ನೋಡಿ, ಅವ್ರ ಮನೆ ಎದ್ದೇಳಲ್ಬೇಡಿ, ಅವ್ರಿಗೆ ಅವಮಾನ 30 ಸೆಕೆಂಡ್ ಅಣ್ಣ. ನೀವು ಮಾತಾಡಿ. ಕಾಲಂ ನಂಬರ್ 11 ಅವ್ರಿಗೆಲ್ಲ ಗೊತ್ತಿದೆ. ಕಾಲಂ ನೋಡಪ್ಪ ನಿಮ್ ಲೀಡರ್ 11 ರೆವಿನ್ಯೂ ಕಾಲಂ 11 ಕಾಲಂ 9 ಗೆ ಡಿಫರೆನ್ಸ್ ಅವ್ರಿಗೆ ಗೊತ್ತಿದೆ. ನೀವ್ಯಾಕೆ ಮಾತಾಡ್ತೀರಾ? ಅವ್ರು ಹೇಳ್ತಾರೆ ಬಿಡಿ. ಯಾಕೆ ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ, ಎಕ್ಸ್ ರೆವಿನ್ಯೂ ಮಿನಿಸ್ಟರ್, ವೆರಿ ರೆಸ್ಪಾನ್ಸಿಬಲ್, ಡಿಸ್ಕ್ರೈಬ್ ವಾಟ್ ಇಸ್ ಕಾಲಂ 9 ಅಂಡ್ ಕಾಲಂ 11 ಅಷ್ಟೇ. ಅದ್ರಲ್ಲಿ ದೊಡ್ಡ ವಿಷಯ ಇದೆ. ಕಾಲಂ ಇದ್ರೆ ನಾವು ನೋಡ್ತೀವಿ, ಕಾಲಂ 11 ಹೇಗೆ ನೀವು ಕ್ಲೇಮ್ ಮಾಡ್ತಾ ಇದ್ರೆ ಅಷ್ಟೇ ಕೇಳ್ತಾ ಇರೋದು. ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸುಳ್ಳು ಹೇಳಿದಲ್ಲ ಕೇಳ್ಕೊಂಡು 9 ತಪ್ಪೆ, 11 ಅಲ್ಲಿದ್ರು ತಪ್ಪೆ, 2ರಲ್ಲಿದ್ರು ತಪ್ಪೆ. ಅದು ಮಂತ್ರಿ ಉತ್ತರ ಕೊಡ್ತಾರೆ ಅದಕ್ಕೆ. ಅದು ಕೊಡ್ಲಿ. ಅದನ್ನ ನಾನು ಫೋಟೋ ತೋರಿಸ್ರೆ ಏನ್ ಅದ್ರಲ್ಲಿ ಏನೋ ಆಗ್ಬಿಡ್ತಾ ಇತ್ತು ಅಂತ. ಫೋಟೋ ದಾಖಲೆ ಅಲ್ಲಿ ಸ್ಕೂಲ್ ಇದೆ ಅನ್ನೋದು ಮಾತ್ರ, ಪಾಣಿ ಎಲ್ಲ ಇದೆ ನನ್ನ ಹತ್ರ. ನಾನೇ ಸ್ಪಾಟ್ಗೆ ಹೋಗಿದ್ದೀನಿ, ಸುಮಾರು 2 ಗಂಟೆ ಅಲ್ಲೇ ಇದ್ದೆ. ಈಗ ಮಂತ್ರಿ ಒಂದು ಹೇಳಿದ್ದಾರೆ, ಯಾರಿಗೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ ಅಂತೇಳಿ. ಸೊ ನಿಮ್ಮದು ಏನೆಲ್ಲ ಸಮಸ್ಯೆ ಇದೆ ಕೊಡಿ, ಅದನ್ನು ಸರಿಪಡಿಸ್ತಾರೆ. ಇದು ಆರಾಮ್ಸೆ ಇದೆ. ಇದು ಈ ಉತ್ತರ ಅವರು ಒಂದ್ ಲೈನ್ ಅಲ್ಲಿ ಹೇಳ್ಬಿಟ್ರೆ, ಇಲ್ಲಿ ಸಿದ್ದರಾಮಯ್ಯ ಅವರು ಆಪೋಸಿಷನ್ ಲೀಡರ್ ಆಗಿದ್ರಲ್ಲ, ಅವಾಗ ನಾವು ಹಂಗೆ ಒಂದೇ ಉತ್ತರ ಕೊಟ್ಬಿಟ್ಟು ಅವ್ರು ಹೋಗಂಗೆ ಇದ್ದಿದ್ರೆ ನಮ್ದು ಸಮಸ್ಯೆ ಇರಲಿಲ್ಲ. ಅವಾಗೇನು ಬಾಗಿಲ್ ಗೀಗಿಲ್ ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಅರ್ಥ ಆಯ್ತಲ್ಲ? ಇಲ್ಲಿ ಅಪೋಸಿಷನ್ ಇರೋದು ಸರ್ಕಾರ ಮಾಡುವಂತ ತಪ್ಪುಗಳನ್ನ ಎತ್ತಿ ತೋರ್ಸೋದಕ್ಕೋಸ್ಕರ. ತಪ್ಪು ಮಾಡಿಲ್ಲ ಅಂದ್ರೆ ಈಗ ಯಾಕೆ ದಿನ 2 ತಿಂಗಳಿಂದ ನಾವೇ ಪತ್ರಿಕೆಯಲ್ಲಿ ಬರೆಸ್ತಾ ಇದ್ದೀರಾ? 2 ತಿಂಗಳಿಂದ ಪತ್ರಿಕೆಯಲ್ಲಿ ನಾವೇ ಬರೆಸ್ತಾ ಇದ್ದೀರಾ? ನೀವೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಅದೇ ಪತ್ರಿಕೆ ಶುರು ಮಾಡಿ ಮಂತ್ರಿ ಮಾತಾಡ್ತಾರೆ, ಮಿನಿಸ್ಟರ್ ಮತ್ತೆ ಉತ್ತರ ಕೊಡಿ. ಅವ್ರು ಮಾತಾಡಿ ಆಗ್ಲಿ ಮತ್ತೆ ಉತ್ತರ ಕೊಡಿ. ಇನ್ನೇನು ಸ್ವಲ್ಪ ಇದೆ ಅಷ್ಟೇ, ಮುಗಿದೋಯ್ತು. ಅದು ಬೇಗ ಮುಗಿಸಿದ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ಮೈಸೂರು ಮುಗಿಸಿದ್ರೆ ಯಾರಿಗೆ ಅವಕಾಶ ಸಿಗ್ತಿಲ್ಲ. ಈಗ ಮೈಸೂರು ಜಿಲ್ಲೆ 1ರಲ್ಲೇ ದಾಖಲೆಗಳಿದೆ. ಅಷ್ಟೊಂದು ದಾಖಲೆ ತಂದಿದ್ದೀನಿ. ಎಲ್ಲ ಆರ್ಡರ್ ಕಾಪೀಸು ದಾಖಲೆಗಳೆಲ್ಲ ತಂದಿದ್ದೀನಿ, ಎಲ್ಲ ಕೊಡ್ತೀನಿ ಬೇಕಾದ್ರೆ. ಮೈಸೂರು ಇದರಲ್ಲೇ 1ರಲ್ಲೇ 443 ಎಕರೆ, 37 ಗುಂಟೆ, ಇಷ್ಟನ್ನು ಕೂಡ ದಾಖಲೆ ಹೇಳಿದ್ದೀನಿ. ಹೆಸರು, ಪಾಣಿ, ಆರ್ಡರ್ ಕಾಪಿ ಎಲ್ಲನೂ ಕೂಡ ಇಲ್ಲ ಇದೆ, ಕಳಿಸ್ತೀನಿ. ಸೊ ಆಯ್ತು, ಕಲಿಸ್ತಾರೆ ಮಾಡ್ಬೇಕು. ಇನ್ನೊಂದು ಬಹಳ ಪ್ರಮುಖವಾಗಿ ಯಾವುದು ದಾಖಲೆಗಳು, ನಾನು ಯಾರೋ ತಂದ್ಕೊಟ್ಟಿದ್ದು ಅಲ್ಲ, ನಾನು ಮಾತಾಡ್ತಾ ಇರೋದು ಇಲ್ಲಿ. ಯಾರೋ ತಂದ್ಕೊಟ್ಬಿಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ ಅಂತ. ನಾನು ಸ್ಪಾಟ್ಗೆ ಹೋಗಿದ್ದೀನಿ, ಸ್ಥಳಕ್ಕೆ ಹೋಗಿದ್ದೀನಿ. ನಾನು ಸ್ಥಳಕ್ಕೆ ಹೋಗಿ ಕೂತು ಅಧಿಕಾರಿಗಳನ್ನ ಕರೆದು ಮಾತಾಡಿ ದಾಖಲೆಗಳು ತಗೊಂಡೇ ಬಂದಿರೋದು ನಾನು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಕಂದಾವರ ಗ್ರಾಮ, ವಿಶ್ವ ಪ್ರಸಿದ್ಧವಾದಂತ ವಿಶ್ವೇಶ್ವರಯ್ಯನವರು ಓದಿರೋ ಸ್ಕೂಲು. ಅಲ್ಲಿ 19 ಗುಂಟೆ ಜಮೀನು. ಅಧ್ಯಕ್ಷರೇ, ಚಿಕ್ಕಬಳ್ಳಾಪುರ ವಿಶ್ವೇಶ್ವರಯ್ಯನವರು ಓದಿರೋ ಸ್ಕೂಲು, ನಾವು ಹೋಗಿದ್ದೆ. ಅಲ್ಲಿ 19 ಗುಂಟೆ ಜಮೀನು. ಅಲ್ಲಿ ಆ 19 ಅಂದ್ರೆ ಲೆಕ್ಕ ಹಾಕೊಳ್ಳಿ, ವಿಶ್ವೇಶ್ವರಯ್ಯನವ್ರಿಗೆ 100 ವರ್ಷದ ಮೇಲೆ ಆಗೋಟಿದೆ. ಅವ್ರು ಓದಿರೋ ಸ್ಕೂಲ್ ಅಂದ್ರೆ ಎಷ್ಟು ವರ್ಷ ಆಗಿರ್ತೈತೆ. ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡ್ಬಿಟ್ರು. ತಿರ್ಗಾ ಗಲಾಟೆ ಮಾಡ್ತಾರೋನು ನೋಡಿ. ಸ್ಕೂಲು ವಿಶ್ವೇಶ್ವರ, ಹಳೇ ಸ್ಕೂಲು, ಎಂಚಂದು ಓಲ್ಡ್. ಆ ಬಿಲ್ಡಿಂಗು, ಆ ಪಿಲ್ಲರ್ಸು ಎಲ್ಲ ಇದೆ ಇಲ್ಲಿ. ಆ ಸ್ಕೂಲು ಈಗ ಆ ಸ್ಕೂಲ್ ಕಾಂಪೌಂಡ್ ಒಳಗಡೆ, ಅಂದ್ರೆ ಸ್ಕ್ವೇರ್ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಒಳಗಡೆ ಮಸೀದಿ.
ಆ ಕಾಂಪೌಂಡ್ ಒಳಗಡೆ ಮಸೀದಿ. ನನ್ನ ಫೋಟೋನು ಇದೆ ಸಾಕ್ಷಿ, ಅದಕ್ಕೆ ಹೋಗಿದ್ದೀನಿ. ಅಲ್ಲಿ ಹಸಿರು ಬಾವುಟ. ಅಲ್ಲಿ ನೋಡಿ ಕೆಳಗಡೆ ಉತ್ತ ಇದೆ. ಆ ಉತ್ತಕ್ಕೆ ಪೂಜೆ ಮಾಡಿದಾರೆಲ್ಲ, ಹಣ್ಣು ಕಾಯಿ ಹೊಡೆದಿರೋ, ಇದು ಹೂವು ಹಾಕಿರೋದು ಎಲ್ಲ. ಆ ಉತ್ತಕ್ಕೆ ಕಾಂಪೌಂಡ್ ಹಾಕ್ಬಿಟ್ಟು ಬಾವುಟ ಹಾಕ್ಬಿಟ್ರು. ಅಂದ್ರೆ ಎಲ್ಲಿ ನಾವು ರಾಷ್ಟ್ರ ಧ್ವಜ ಹಾರಿಸ್ಬೇಕಾಯ್ತ ಸ್ಕೂಲು ಒಳಗಡೆ, ಅಲ್ಲಿ ಮಸೀದಿ ಮಾಡಿದ್ದೀರಾ? ವಿಶ್ವೇಶ್ವರಯ್ಯನವ್ರು ಓದಿರೋ ಸ್ಕೂಲು ಸಾಧ್ಯನಾ? ನಾನು ಅವ್ರಿಗೆ, ಯಾರಲ್ಲಿ ತಹಸೀಲ್ದಾರ್ ಇದ್ನೋ ಅವ್ರಿಗೆ ಚಳಿ ಜ್ವರ ಬಿಡಿಸಿದ್ದೀನಿ. ನಾನು ಬರ್ತಾ ಇದ್ದೀನಿ, ಅಲ್ಲಿ ಬರೋದ್ರೊಳಗಡೆ ತೆಗೆದಾಕ್ಬೇಕು ಅಂತ ಹೇಳಿದೆ. ನೋಡಿ, ಅಷ್ಟು ಅವಾಜ್ಗೆ ಎರಡೇ ದಿನಕ್ಕೆ ಚೇಂಜ್ ಮಾಡ್ಕೊಂಬಂತ ಅನ್ಕೊಟ್ಬಿಟ್ಟ ಪಾಣಿನ. ವಿಶ್ವೇಶ್ವರಯ್ಯ, ನಮ್ಮ ತಲೆಯಲ್ಲಿ ವಿಶ್ವೇಶ್ವರಯ್ಯ ಇದ್ದ, ಅದಕ್ಕೆ ಅವಾಜ್ ಹಾಕ್ದೆ ನಾನು. ನಿಮ್ ತಲೆಯಲ್ಲಿ ವಿಶ್ವೇಶ್ವರಯ್ಯ ಇಲ್ಲ, ಅದಕ್ಕೆ ಅವಾಜ್ ಹಾಕಿಲ್ಲ ನೀವು. ಅಲ್ಲ, ಆ ತಹಸೀಲ್ದಾರ್ನ ಯಾವ ರೀತಿ ಸರ್ವಶಕ್ತರು, ನಿಮಗಿರೋ ವಿದ್ವತ್ ಇಲ್ಲಿ ಯಾರಿಗೂ ಇಲ್ಲ. ಅವ್ರ ದಾಖಲೆಗಳು ಕೇಳಿದ್ರಲ್ಲ, 9 ಆಯ್ತಾ? ಎಲ್ಲ ಐತೆ. 9 ಎಲ್ಲ ಕೊಟ್ಟಿದ್ದಿಲ್ಲ. ನಿಮ್ ಟ್ರೈನ್ ನಲ್ಲಿ ಯಾಕೆ ಹೋಗಿಲ್ಲ? ಅಲ್ಲಿ ಹೋಗ್ಬೇಕಿತ್ತು. ಬಿಜೆಪಿಯಲ್ಲಿ 4 ಮುಖ್ಯಮಂತ್ರಿ ಆಗಿದ್ರು. ಯಡಿಯೂರಪ್ಪ ಅವರು, ಜಗದೀಶ್ ಶೆಟ್ಟರ್ ಅವರು, ಸದಾನಂದ ಗೌಡರು, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು. ಪಾಪ ಅಶೋಕ್ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಅವ್ರ ಅವಕಾಶ ಸಿಕ್ಕಿದ್ರೆ ನಾವು ಮಾಡೋರು. ಕರೆಕ್ಟ್. ನೋಡ, ನಮ್ಮ ಫ್ರೆಂಡ್ ಅಂದ್ರೆ ಹೆಂಗಿದಾರೆ ನೋಡಿದ್ರ? ಫ್ರೆಂಡು ಪಕ್ಕದಲ್ಲೇ, ನನ್ನ ಕಾನ್ಸ್ಟಿಟ್ಯೂನ್ಸಿ ಪಕ್ಕದಲ್ಲೇ. ಆಲ್ವೇಸ್ ಇವ್ರು ಅವಾಗ ಫ್ರೆಂಡ್ ಇರಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳಿದ್ರು ಜನ ಏನು ಭಯಭೀತರಾಗಿಲ್ಲ, ಬಿಜೆಪಿಯವರು ಮಾತ್ರ ಹಿಂಗ್ ಭಯಭೀತರ ಮಾಡಿದ್ದೀರಾ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನಲ್ಲ ಹೇಳ್ತಾ ಇರೋದು, ದಿನನಿತ್ಯ ಕನ್ನಡಪ್ರಭ 2000 ಜನರಿರುವ ಬೀದರ್ ಗ್ರಾಮ ಆಗ್ತದೆ ಇಲ್ಲಿ. ಅಲ್ಲ, ಸುಳ್ಳು ಬರೀತಾರ? ಇಲ್ಲ, ಪ್ರಜಾವಾಣಿ ಏನ್ ಬಂದಿದೆ? ಅವರೆಲ್ಲ ಹೆಚ್ಚಿನ ಮಾಡಿರೋದು ಬಿಜೆಪಿ ಸರ್ಕಾರದ ಸ್ವಲ್ಪ ಕಣ್ಬಿಡಿ. ಸತ್ಯ ನೋಡಕ್ ತಯಾರಿಲ್ಲ. ಹೆಡ್ ಪೇಜ್ ಅಲ್ಲಿ ಆರ್ಟಿಕಲ್, ಪ್ರಜಾವಾಣಿ 25 ನವೆಂಬರ್. ಹೆಚ್ಚಿನ ಖಾತೆಗಳು ಆಗಿರೋದು, ನೋಟಿಸ್ಗಳು ಸರ್ವ್ ಮಾಡಿರೋದು ಬಿಜೆಪಿ ಸರ್ಕಾರ. ನೋಡಿ ನೋಡಿ. ಮಾನ್ಯ ಅಧ್ಯಕ್ಷರೇ, ನಿಮ್ ಚಾಮರಾಜವ್ರಿಗೆ ಏನ್ ಇನ್ಸ್ಟ್ರಕ್ಷನ್ ಇದೆ? ಚಾಮರಾಜ ನಾನು ಕೂಡ ಮಾತಾಡಿದ್ದೆ, ಅದ್ರ ಕ್ಲಿಪ್ಪಿಂಗ್ ತರ್ಸನೆ. ಈಗೂ ಅಶೋಕ್ ಅವ್ರು ಮಾತಾಡ್ಬೇಕಾರ ಯಾರು ಮೇನ್ ಸ್ಪೀಕರಿಗೆ ಅಲೋ ಮಾಡ್ತಾರೆ ಅವ್ರ ಕಡೆ ಫೋಕಸ್ ಮಾಡ್ಬೇಕು ಅಥವಾ ಬೇರೆ ಕಡೆ ಫೋಕಸ್ ಮಾಡ್ತಾರೆ? ಏನೋ ಇದರಲ್ಲೇ ಇದು ಇದೆ. 45 ನಿಮಿಷ ಮಾತಾಡಿದ್ರೆ, ಒಂದ್ ನಿಮಿಷ ರೀ, ನಿನ್ನೆ 45 ನಿಮಿಷ ಮಾತಾಡಿದ್ರೆ ಕೇವಲ 6-7 ನಿಮಿಷ ಅಷ್ಟೇ ನಂದು ಕ್ಯಾಮ್ರಾದಲ್ಲಿ ಬಂದಿದೆ. ಉಚಿತೆಲ್ಲ ಬೇರೆಯವ್ರ ಮೇಲೆ ಏನೋ ಅದನ್ನ ಹೇಳಿ ಬೇಕಂತನ ನಮ್ಮ ಮೆಸೇಜ್ ನೀವು ರಾಜ್ಯಕ್ಕೆ ಹೋಗುದಂದ್ರೆ ಮಾಡಾತಿರತ್ತೆ, ನಮ್ಗೆ ಸಂಶಯ ಬರತ್ತೆ. ನೋಡಿ ನಾವು ಕೂಡ ಚಲೋ ಮೇಲೆ ಎತ್ತಿದ್ವಿ. ನಿಮ್ಗೆ ಆಗಲ್ಲ, ಈಗ ಅವಾಗಿನ ತಂತ್ರಗಳು ಇವಾಗ ಯೂಸ್ ಮಾಡ್ತಾ ಇಲ್ಲ. ಈಗ ವಾರ್ತಾ ಇಲಾಖೆದವ್ರು ಯಾರೇ ನಿಮ್ಮ ಕಾರ್ಯಕರ್ತರಿಗೆ ಕಾಂಟ್ರಾಕ್ಟ್ ಕೊಟ್ಟಾರಂತೆ, ಸಬ್ ಕಾಂಟ್ರಾಕ್ಟ್. ಹಂಗಾಗಿ ಯಾರೋ ಹೊರನಾಡಿನ ಕಾರ್ಯಕರ್ತ ನೋಡ್ರವ ಅವ್ ಕಾಂಟ್ರಾಕ್ಟ್ ಮಂತ್ರಿ ಒಂದ್ ಸೆಕೆಂಡ್ ನಿಮ್ಮ ವಾರ್ತಾ ಇಲಾಖೆಯವ್ರಿಗೆ ಕೊಟ್ಟಿದ್ದಾರೆ. ಮೊದಲು ಡಿಡಿ ಮಾಡ್ತಿದ್ರು, ಈಗ ಡಿಡಿ ಮಾಡ್ತಾ ಇಲ್ಲ ಸರ್. ಕೂತ್ಕೊಳ್ಳಿ. ಈಗ ನಾನು ಬಫ್ ಅದಾಲತ್ ಮಾಡಿ DC ಮೀಟಿಂಗ್ ಧಾರವಾಡಲ್ಲಿ ಮಾಡಿದೆ. ತಾವು ಬಂದಿದ್ದೀರಾ, ಆ ಸತ್ಯ ಏನಿದೆ ಗೊತ್ತಿತ್ತು, ಅಟ್ಲೀಸ್ಟ್ ಹೇಳ್ಬೇಕಾನೆ ನಿಮ್ಮ ಅಶೋಕ್ ಅವ್ರಿಗೆ. ತಾವಿದ್ರಿ ಅವತ್ತು? ನಾ ಎದಕ್ ವಾಕ್ ಮೀಟಿಂಗ್ ಬಂದಿದ್ದೆ? ಏನೋ ಆತರ ಅನ್ಯಾಯ ಆಯ್ತಾ? ಆತರ ಏನೋ ಸೂಚನೆ ಕೊಟ್ಟ ನಾನು? DC ಮೀಟಿಂಗ್ ಅಲ್ಲಿ ತಾವಿದ್ರಿ, ಆ DC ಮೀಟಿಂಗ್ ತಾವಿದ್ರಿ. ಅಶೋಕ್ ಅವ್ರ ಸಾಹೇಬ್ರಿಗೆ ಹೇಳಿ ಸತ್ಯಾಂಶ ಏನಿದೆ ಅಂತ. ಅಶೋಕ್ ಅವ್ರವ್ರೆ ಅಲ್ಲ, ಹೇಳಿ ಕರೆದಿದೆ, ತಾವು ಬಂದಿಲ್ಲ. ತಮಗೂ DC ಅಧಿಕಾರಿ ಮೀಟಿಂಗ್ ಮಾಡುವಾಗ ತಮಗೂ ಕರೆದಿದ್ದೆ ನಾನು. ನನ್ನ ಜಿಲ್ಲೆಯಲ್ಲಿ ಮಾತ್ರ ಜಿಲ್ಲಾಧಿಕಾರಿಗಳಿಗೆ, AC ಅವರಿಗೆ, ತಹಸೀಲ್ದಾರ್ ಅವರಿಗೆ ವಾರ್ನಿಂಗ್ ಕೊಟ್ಟು ನೀವು 8 ದಿವಸನಾಗ ಎಂಟ್ರಿ ಮಾಡದೇ ಇದ್ರಿ ಹೇಳಿದ್ದೀನಿ ನಾನು. ಇಲ್ಲ ಇಲ್ಲ, ನಿಮ್ ಕರೆದಿದ್ದೆಲ್ಲ ಅವಾಗ ಬರ್ಬೇಕಾಗಿತ್ತು ನೀವು.
ಹಂಗ್ ಸತ್ಯ ಏನೋ ಇದ್ದಿದ್ರೆ ಆ ಮೀಟಿಂಗ್ ತಮಗೂ ನೋಟಿಸ್ ಆಹ್ವಾನ ಕೊಟ್ಟಿದ್ರು ತಾವು ಬರ್ಬೇಕಾಗಿತ್ತು. ಹೌದಪ್ಪ ಈ ಅನ್ಯಾಯ ಮಾಡಕ್ ಬರ್ತಾವ್ರ ಅಂತ ಹೇಳ್ಬಿಟ್ಟು ನಿಮ್ಮದೇ ಕ್ಷೇತ್ರದಲ್ಲಿ ನಿಮ್ಗೂ ಆಹ್ವಾನ ಕೊಟ್ಟಿದ್ರು ಡಿ ಸಿ ಅವರು ಬರ್ಬೇಕಾಗಿತ್ತು. ಅದ್ರಲ್ಲಿ ಸತ್ಯಾಂಶ ಇಲ್ಲ. ನಾವು ಅವ್ರ ಬಳಿ ಹೋಗಿದ್ದೆ, ನಾವು ಗುಡ್ಸಿರ್ಲಿಲ್ಲ, ಊರಾಗ ಹೇಳಿದ್ವಿ ನಿಮ್ಗೂ ಹೇಳಿ. ಅವ್ರು ಬೆಲ್ಲದವ್ರು ಬನ್ನಿ, ಬೆಲ್ಲ ಸರ್ ಬನ್ನಿ, ಬೆಲ್ಲ ಸರ್ ಬಂದಿದ್ರು ಕೇಳಿ. ಆದ್ರೆ ನೀವು ಬೆಲ್ಲ ಸರ್ ಬೆಲ್ಲ ಸರ್ ಬಂದಿದ್ರು ಕೇಳಿ. ಆ ತರ ಏನು ಅನ್ಯಾಯ ಜೋಚಿ ಕೇಳಿ ಅಲ್ಲಿ ಅವ್ರು ಬಂದಿದ್ರು ಕೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಎತ್ತಾಳವರು ಬಿರಿಯಾನಿ ಕೊಟ್ಟಿರ್ತಾರೆ ಅವರು. ಜಮೀರ್ ಅಹಮದ್ ಹೇಳಿದ್ರು ಪ್ರಜಾವಾಣಿ ನೋಡಿ, ಯಾವ್ದಾವ್ದು ನೋಡ್ತೀರಾ ಪ್ರಜಾವಾಣಿ ನೋಡಿ ಅಂದ್ರು. ಬೇರೆ ಯಾವ್ದು ನೋಡ್ಬೇಡಿ, ಪ್ರಜಾವಾಣಿ ನೋಡಿ ಅಂದ್ರು. ಪ್ರಜಾವಾಣಿಯಲ್ಲಿ ಬಂದಿರುವಂತದ್ದು ಒಕ್ಕಾಸ್ತಿ ವಿವಾದ ಪರಿಹಾರಕ್ಕೆ ಸೂಕ್ತ ಮಾರ್ಗೋಪಾಯ ಶೋಧಿಸಿ. ಎಡಿಟೋರಿಯಲ್ ಪ್ರಜಾವಾಣಿ ನಾನು ಅಲ್ಲ. ಇದು ಪ್ರಜಾವಾಣಿ. ಅಶೋಕ್ ಸರ್, ನಾನು ಪ್ರಜಾವಾಣಿ ಅವ್ರು ಹೇಳಿದ್ಕೆ ಪ್ರಜಾವಾಣಿ ಸತ್ಯ. ಅದ ನಿಮ್ಮಲ್ಲಿ ರೆಕಾರ್ಡ್ ಇದೆಯಲ್ಲ, ಆ ರೆಕಾರ್ಡ್ ಪ್ರಕಾರ ಮಾತಾಡಿ, ಅದು ನೋಡಿ ಮಾತಾಡಿ. ರೆಕಾರ್ಡ್ ತೋರಿಸ್ರೆ ಗಲಾಟೆ ಮಾಡ್ತಾರಲ್ಲ. ಇಲ್ಲ, ನೀವು ಡೀಟೇಲ್ಸ್ ಕೊಡಿ, ರೆಕಾರ್ಡ್ ಅಲ್ಲಿ ಮಾತಾಡೋ ಸ್ಟ್ಯಾನ್ಸ್ ಇಲ್ಲ ಆಗುವಂತ. ಅದರಿಂದ ಅದರಲ್ಲಿ ಏನು ಕೆಡ್ದ ಬರ್ದಿಲ್ಲ ಪ್ರಜಾವಾಣಿಯಲ್ಲಿ. ದಶಕಗಳಿಂದ ಕಗ್ಗಂಟಾಗಿ ಉಳಿದಿರುವ ಆಸ್ತಿ ವಿವಾದದ ಪ್ರಕರಣಗಳನ್ನು ಪರಿಶೀಲಿಸಿ ರೈತರ ಹಿತ ಕಾಯಬೇಕಾದ ಜವಾಬ್ದಾರಿ ಆಡಳಿತ ಪಕ್ಷಕ್ಕೂ ಇದೆ, ವಿರೋಧ ಪಕ್ಷಗಳಿಗೂ ಇದೆ. ಆಡಳಿತಾರೂಢ ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಹಾರ ಮಾರ್ಗ ಸೂಚಿಸಬೇಕಾಗಿದೆ ಅಂತ ಎಡಿಟೋರಿಯಲ್ ಬರ್ದಿದ್ದಾರೆ. ಅವ್ರು ಹೇಳಿರೋದು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವೇನು ಒಕ್ಕಾಸ್ತಿನ ಬೇರೆಯವ್ರು ಕೊಡಿ ಅಂತ ನಾವೇನು ಹೇಳ್ತಾ ಇಲ್ಲ. ರೈತರು ಏನಿದ್ದಾರೆ, ದೇವಸ್ಥಾನಗಳೇನಿದೆ, ಫಾರೆಸ್ಟ್ ಏನಿದೆ, ಮಿಲಿಟರಿ ಏನಿದೆ, ರೈಲ್ವೇಸ್ ಏನಿದೆ, ಇದ್ರ ಬಗ್ಗೆ ಕ್ಲೈಮ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಈಗ ನಿಮ್ಮ ಆಸ್ತಿನ ರಕ್ಷಣೆ ಮಾಡ್ಕೊಳ್ಳಿ, ನಾವೇನ್ ಬೇಡ ಅಂತ ಹೇಳಿದ್ದೀರಾ? ಈಗ ಬೆಂಗಳೂರಲ್ಲಿ ವಿನ್ಸನ್ ಮ್ಯಾನರ್ ಹೋಟ್ಲಿದೆ, ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ ಅಧ್ಯಕ್ಷರೇ? ಏನ್ 4 ಲಕ್ಷಕ್ಕೋ ಏನೋ ಕೊಟ್ಟಿದ್ದಾರೆ. ವಿನ್ಸನ್ ಮ್ಯಾನರ್ 5 ಸ್ಟಾರ್. ನಾವೇನೋ ಕಾಂಗ್ರೆಸ್ ತವರು, ನೀವಿದ್ದಾಗ ಏನ್ ಮಾಡಿದ್ರಿ? ನಾವಲ್ಲ ಕೊಟ್ಟಿದ್ದವರು, ನಮ್ ಸರ್ಕಾರ ಇರ್ಲಿಲ್ಲ ಅವಾಗ. ನಾವು ಬಂದು 9 ವರ್ಷ ಅಧಿಕಾರ ಮಾಡಿರೋದು, 9 ಇಯರ್ಸ್. ಉಳಿದಂತದ್ದೆಲ್ಲ ನೀವೇ. ಆಯ್ತು, ಮುಂದಕ್ಕೆ ಹೋಗುವ. ನೀವೇ ವಿನ್ಸನ್ ಮ್ಯಾನರ್ ಕತೆ. ವಿನ್ಸನ್ ಮ್ಯಾನರ್ ಐತೀಗ ವಿನ್ಸನ್ ಮ್ಯಾನರ್ ಎಲ್ಲಾ ನಿಯಮಗಳನ್ನ ಗಾಲಿಗೆ ತೂರಿದ್ದಾರೆ. ಕೊಡ್ತೀನಿ ದಾಖಲೆ, ಅದನ್ನು ಆಮೇಲೆ ದಾಖಲೆ ಕೇಳ್ತಾರೆ ಅವರು ಇಮಿಡಿಯೇಟ್. ಅದಕ್ಕೆ ನಾನು ಜಮೀರ್ ಅಹಮದ್ ಮೊದಲೇ ಹೇಳ್ದ, ನಾನೆಲ್ಲ ದಾಖಲೆ ಕೇಳ್ತೀನಣ್ಣ, ಹುಷಾರಾಗಿರುವಂತ. ಅದಕ್ಕೆ ದಾಖಲೆ ತಂದಿದ್ದೀನಿ. ವಿನ್ಸನ್ ಮ್ಯಾನರ್ದು ನಿಮ್ಗೂ ಗೊತ್ತಿದೆ, 5 ಸ್ಟಾರ್ ಹೋಟ್ಲು. ಸರ್, ವಿಲ್ಸನ್ ಮ್ಯಾನರ್ದು ತಮ್ಗೆ ಸತ್ಯ ಗೊತ್ತಿದೆ ಅಶೋಕ್ ಸಾಹೇಬ್ರೆ. ವಿಲ್ಸನ್ ಮ್ಯಾನರ್ ಲೀಸ್ ತಗೊಂಡಿದ್ದಾರೆ. 19 ಲೀಸ್ ತಗೊಂಡು ಒಗ್ಬೋರ್ಡಿಂದ ಲೀಸ್ ಪೀರಿಯಡ್ ಕ್ಲೋಸ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಸರಿ ಆಯ್ತು, ಲೀಸ್ ಕೊಟ್ಟಿರೋದು. ಲೀಸ್ ತಗೊಂಡಿರೋ ಒಗ್ಬೋರ್ಡಿಂದ 19 ಲೀಸ್ ಆಗ್ಬಿಟ್ಟು ಅವಧಿ ಪೀರಿಯಡ್ ಮುಗ್ದಿದೆ. ಈಗ ಅವ್ರು ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ರೆ ನಾವು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಕೇಸ್. ಲೀಸ್ ನೇಮಕ ಮಾಡ್ತಾರೆ. ನೋಡಿ, ಇದೇ ತರ ಯಾವ್ದಾವ್ದು ತಪ್ಪ ಈಗ ಗೊತ್ತಿದ್ದು ನಾನು ಹೇಳಿದ್ದೀನಿ. ನಾನು ಈಗ ವಿಲ್ಸನ್ ಮ್ಯಾನರ್ ತಾವ್ ಹೇಳಿದ್ರಿ, ಎಲ್ಲ ನೋಟಿಸ್ ಕೊಟ್ಬಿಟ್ಟವ್ರು ಅಂತ. 1 ನಿಮಿಷ. ಇದಕ್ಕೆ ಒಂದು ಸರ್ಕಾರ, ನಾನಲ್ಲ, ಸರ್ಕಾರ ಒಂದು ಕಮಿಟಿ ನೇಮಕ ಮಾಡ್ತತೆ. ಈ ವಿನ್ಸನ್ ಮ್ಯಾನರ್ ಪದೇ ಚರ್ಚೆ ಆಗ್ತಾ ಇದೆ. ಇದಕ್ಕೊಂದೇನಾನ ಅಂತ್ಯ ಮಾಡಬೇಕು ಅಂತೇಳಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ 98-99 ಅವಾಗ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರು ತಮ್ಮ ಪೀಠದಲ್ಲಿ ಕೂತಿರೋರು, ಅವರು ಏನ್ ಸುಳ್ಳು ಹೇಳ್ತೇನ್ರಿ, ಈ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಯಾರಿರ್ತಾರೆ ಅದರಲ್ಲಿ ಅಂದ್ರೆ ಶ್ರೀಶೈಲ ವಿ ಬಿದನೂರು, ಅವರು ವಿಧಾನಸಭಾ ಸದಸ್ಯರು. ಆಗ್ಲಿ ಬಿಜೆಪಿ. ಎಚ್ ಪೂಜಾರ್, ಗದ್ದಿ ಪ್ರಕಾಶ್, ಲಕ್ಷ್ಮಯ್ಯ, ಲಲಿತಾ ನಾಯಕ್, ಇವರ ಒಂದು ಸಮಿತಿ ನೇಮಕ ಮಾಡ್ತಾರೆ. ಅದರಲ್ಲಿ ಒಂದು ವರದಿ ಕೊಡ್ತಾರೆ, ರಿಪೋರ್ಟ್. ಅವರು ನಿಮ್ಮ ಸದನ ಸಮಿತಿ ರಿಪೋರ್ಟ್ ಕೊಟ್ಟು ಸದನದಲ್ಲಿ ಮಣ್ಣೆ ಆಗಿದೆ ಈ ಕಾಪಿ. ಇದರಲ್ಲಿ ಕೊಟ್ಟಿದ್ದಾರೆ ಅವರು. ಇದೊಂದು ಅಕ್ರಮ. ಅವ್ರಿಗೆ ನೀವು 30 ವರ್ಷ ಇದ್ದಿದ್ದು 60 ವರ್ಷ ಮಾಡಿದ್ದೀರಾ, 60 ವರ್ಷ ಇದ್ದಿದ್ದು 90 ವರ್ಷ ಮಾಡಿದ್ದೀರಾ.
ಇದನ್ನ ಕೂಡಲೇ ಸರ್ಕಾರ ಕ್ರಮ ವಹಿಸಿ ಅದನ್ನು ವಾಪಸ್ ತಗೋಬೇಕು. ಅದು ವಕ್ಫ್ ಬೋರ್ಡ್ಗೆ ಹೋಗ್ಬೇಕು. ಆ ಹಣ ಏನಿದೆ ಇದ್ರದ್ದು ಅಲ್ಲಿ ಬಾಡಿಗೆ ಬರುವಂತ ಹಣ ವರ್ಷಕ್ಕೆ ನನಗನ್ಸ್ತತೆ ಒಂದು 5-6 ಕೋಟಿ ಬಾಡಿಗೆ ಬರ್ಬೋದು. ಬೇರೆ ಕೊಟ್ರೆ 5-6 ಕೋಟಿ ವಕ್ಫ್ ಬೋರ್ಡ್ಗೆ ಹೋಗ್ಬೇಕು ಅಂತೇಳಿ ರಿಪೋರ್ಟ್ ನಿಮ್ ಸದನ ಸಮಿತಿ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಬೇಡ ಅಂತ ಹೇಳಿಲ್ಲ. ಅಂದ್ರೆ ಯಾರು ಇದನ್ನೆಲ್ಲ ಮಾಡಿದವರು? ಅಧ್ಯಕ್ಷರೇ, ನಾನು ವಕ್ಫ್ ಬೋರ್ಡ್ ಕಬಳಿಕೆ ಬಗ್ಗೆನೂ ಅವರೇ ಬಂದಿದೆ ಪತ್ರಿಕೆ. ನಾನು ಹೇಳಕ್ ಹೋಗಲ್ಲ, ಹೇಳಿದ್ರೆ ಗಲಾಟೆ ಆಗೋಗ್ತದೆ. ಆಯ್ತು, ಪೇಪರ್ ಬಂದಲ್ಲಿ ಚರ್ಚೆ ಮಾಡೋದು ಬೇಡ, ಅದಕ್ಕೆ ತೋರಿಸಿದ್ದೀನಿ, ತೋರಿಸಿದ್ದೀನಿ. ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕಬಳಿಕೆ ಮಾಡಿರುವಂತ ಜಮೀನು ಏನಿದೆ, ಯಾರ್ಯಾರು ಮಾಡಿದ್ದಾರೆ, ಮುಸ್ಲಿಂ ಅವರು ಹೇಳಿದ್ದಾರೆ, ಮುಸ್ಲಿಮರೇ ಜಾಸ್ತಿ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ನಾನು ಹೇಳಿಲ್ಲ, ಅವರೇ ಹೇಳಿರೋದು. ಹೇಳಿದ್ದಾರೆ. ಅವ್ರನ್ನ ಯಾಕೆ ಬಿಟ್ಕೊಂಡಿದ್ದೀರಾ? 95% ತೋರಿಸ್ನಲ್ಲ, ಅವರೆಲ್ಲ ಅವರೇ ಅದರಲ್ಲಿ. ಆಯ್ತು, ಯಾರು? ರಾಯರೆಡ್ಡಿ ಅವರೇ, 2020-21ರಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಅಧ್ಯಕ್ಷರೇ, ಸದನಮಾನ್ಯ ಅಧ್ಯಕ್ಷರೇ, 2020-2021 ಕೂಡ ಒಂದು ವರದಿ ಕೊಟ್ಟಿದೆ. ಅದನ್ನು ಉಲ್ಲೇಖ ಮಾಡ್ಲಿ, ಯಾರು ಕೊಟ್ಟಿದ್ರು, ಏನಂತ ಹೇಳಿದ್ರು ಅಂತ. ಆ ಶಿಫಾರಸ್ನ ನೀವೇ ಮಾಡಲಿಲ್ಲ. ಬೇಗ ಮುಗಿಸ್ತಾರೆ ಮತ್ತೆ ಮಾತಾಡಿ. ಈ ಕಬಳಿಕೆ ಆಗಿರುವಂತದ್ದನ್ನ ಏನಾನ ಮಾಡ್ಕೊಳ್ಳಿ. ಇಲ್ಲಿ ಬಂದಿರುವಂತದ್ದು ಇಂಪಾರ್ಟೆಂಟು. ಇಡೀ ರಾಜ್ಯದಲ್ಲಿ ಇವತ್ತು ರೈತರಿಗೆ ಮೊದಲೇ ಸಾಲಗಾರರಾಗಿದ್ದಾರೆ, ಮಳೆ ಬೆಳೆ ಹೋಗಿದೆ. ಅಂತ ಸಂದರ್ಭದಲ್ಲಿ ಇವರು ಎಲ್ಲಾ ಪ್ರಾಣಿಗಳಿಗೂ ಸಿಕ್ಕಿದ್ಕೆಲ್ಲ ವಕ್ಫ್ ಬೋರ್ಡ್ ಅಂತ ಹಾಕಿ ಕರ್ನಾಟಕದಲ್ಲೇ 1,11,000 ಎಕರೆ ಅಂತ ಅವರ ಗೆಜೆಟ್ ಗೊತ್ತಿದೆ. ರೈತರ ಮೇಲೆ ಮಾಡ್ಕೊಂಡು ಗೋಲಿಬಾರ್ ಹಾವೇರಿಯಲ್ಲಿ ರೈತರಿಗೆ ಸಾಯಿಸಿದ್ ಯಾರು? ಇದೇ ಸದನದಲ್ಲಿ ಇದೇ ಉಗ್ರಪ್ಪ ಅವ್ರ ಪ್ರಶ್ನೆ ಕೇಳ್ತಾರೆ. ರೈತರು ಕಷ್ಟದಲ್ಲಿದ್ದಾರೆ, ರೈತರು ಸಾಲ ಮನ್ನಾ ಮಾಡಿ ಅಂತ ಏನು ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು? ನಮ್ದು ಪ್ರಿಂಟಿಂಗ್ ಮಿಷಿನ್ ನೋಟ್ ಇಲ್ಲ ಅಂತಾರೆ. ರೈತರ ಬಗ್ಗೆ ಮಾತಾಡ್ತೀರಾ? ರೈತರ ಬಗ್ಗೆ ದೊಡ್ಡ ಕಾಲೇಜ್ ಇರೋದು ನಿಮ್ಗೆ. ನಾವು ಸಾಲ ನಾವು ಮನ್ನಾ ಮಾಡಿದೀವಿ. 2013 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಅವ್ರು ಸಾಲ 8,900 ಕೋಟಿ ಸಾಲ ಮನ್ನಾ ಮಾಡಿದ್ರು ಸಿದ್ದರಾಮಯ್ಯ ಅವರು. ಸಾಲ ಮನ್ನಾ ಮಾಡಿ 25,000 ರೂಪಾಯಿದಂಗೆ ಸಾಲ ಮನ್ನಾ ಮಾಡಿ ಬಿಜೆಪಿ ಗೌರ್ಮೆಂಟ್ ಮಾಡಿದ್ದಾರೆ. ವಾಕ್ಸು ಮತ್ತೆ ಮಾತಾಡ ಸಾಲ ಕುಮಾರಸ್ವಾಮಿ ಅವರು 25,000 ಕೋಟಿ ಮನ್ನಾ ಮಾಡಿದ್ರೆ ಕುಮಾರಸ್ವಾಮಿ 1 ರೂಪಾಯಿ ಮಡಗಿರಲಿಲ್ಲ, ಬರೀ ಘೋಷಣೆ. ನೀವು ಮಾತಾಡಿ ಮುಗಿಸಿ. ಪ್ರತಿಪಕ್ಷ ನಾಯಕರೇ, ಸನ್ಮಾನ್ಯ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಸರ್ಕಾರದಲ್ಲಿ ಮಾಡಿರೋದು ಬರೀ ಘೋಷಣೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಬಂದ್ಮೇಲೆ ತೀರ್ಸಿ. ನಮ್ಮ ಕಾಲದಲ್ಲಿ ಮುಗ್ಸಾಕ್ ಕೊನೆ, ನಮ್ಮ ಕಾಲದಲ್ಲಿ ಆಗಿದೆ ಸರ್, ಸಕಾಲ ಯೋಜನೆ ಬಂತು. ಆಗಿದೆ. ನಮ್ಮ ಕಾಲದಲ್ಲಿ ಸಕಾಲ ಯೋಜನೆ ತಂದು ಜನರಿಗೆ ಸಹಾಯ ಆಗ್ಲಿ ಅಂತ ಸಕಾಲ ಯೋಜನೆ ತಂದ್ರಿ. ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದ್ಮೇಲೆ ಚಿತ್ರ ವಿಚಿತ್ರ ಕಾಲ ಬಂದಿದೆ. ಅಧಿಕಾರಿಗಳಿಗೆ ಯಮಗಂಡ ಕಾಲ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ. ಆಯ್ತು, ವಕ್ಫ್ಗೆ ಚಂದ್ರಶೇಖರ್ ವಕ್ಫ್ಗೆ ಏನ್ ಸಂಬಂಧ ಸಭಾಧ್ಯಕ್ಷ? ರಾಯಚೂರಿನಲ್ಲಿ ವಕ್ಫ್ ಮುಗಿಸಿ. ವಕ್ಫ್ಗೆ PSI ಸಾವು. ಅದಕ್ಕೆ ಪೊಲಿಟಿಕ್ಸ್ ಯಾಕೆ? ಗುತ್ತಿಗೆದಾರರಿಗೆ ರಾವ್ ಕಾಲ. ಭೂಮಿ ನಿಗಮದಲ್ಲಿ ಏನಾಯ್ತು? ಬಾಣಂತಿಯರಿಗೆ ವಿನಾಶ ಕಾಲ. ನೀವು ಪ್ರತಿಪಕ್ಷ ನಾಯಕರನ್ನ ನಾನು ಮಾತಾಡಬಹುದಲ್ಲ? ಬೇರೆ ಅಲ್ಲ, ಅದ್ರದ್ದೇ ರೈತರಿಗೆ ಕೊನೆಗಾಲ. ನಾನು ಎಲ್ಲ ಹೇಳ್ಕೊಂಬತ್ತಾ ಇದ್ದೀನಿ. ಯಮಗಂಡ ಕಾಲ, ರಾವ್ ಕಾಲ, ವಿನಾಶ ಕಾಲ, ರೈತರಿಗೆ ಕೊನೆಗಾಲ. ಇದು ಈ ಸರ್ಕಾರ ಮಾಡ್ತಾ ಇರುವಂತ ಒಂದು ದುರಾಡಳಿತದಿಂದ ಇವತ್ತು ನಾನು ಈ ವಿಚಾರವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಚಾರ ಅಧ್ಯಕ್ಷರೇ, ನಾನು ಎಲ್ಲರಿಗೂ ದಾಖಲೆಗಳನ್ನ ಕೊಟ್ಟಿದ್ದೀನಿ. ಕೆಲವರೆಲ್ಲ ದಾಖಲೆ ಕೇಳಿದ್ದಾರೆ, ದಾಖಲೆ ಕೊಟ್ಟಿದ್ದೀನಿ. ತಪ್ಪಿದ್ರೆ ತಪ್ಪು ಅಂತ ದಾಖಲೆ ಬಂದಿಲ್ಲ. ತಪ್ಪಿದ್ರೆ ಎಲ್ಲ ರೆಕಾರ್ಡ್ ಅಲ್ಲಿ ಹೋಗಿದೆ. ಆಯ್ತು, ನನ್ನ ಹತ್ರ ದಾಖಲೆ ಇದೆ. ಯಾರು ಬಂದು ಕೊಡ್ತೀನಿ ನಾನು. ಏನು ಗೌಡ್ರೆ? ಆಯ್ತು, ಇಲ್ಲಿ ಮತ್ತೆ ಕೊಡೋಣ. ಹೌದು, ಉತ್ತರ ಕೊಡ್ಲಿ. ಅವ್ರು ಬರ್ಕೊಂಡಿರ್ತಾರೆ, ಎಲ್ಲ ಬರ್ಕೊಂತ ಇದ್ರು. ನೋಟ್ ಮಾಡ್ಕೊಂತ ಇದ್ರು, ಮಾಡ್ಕೊಂಡು ಕೊಡ್ತಾರೆ.
ಅದರಿಂದ ನಾನು ಇದನ್ನ ಯಾಕೆ ಇಷ್ಟು ಎಳೆ ಎಳೆಯಾಗಿ ಬಿಡಿಸಿದ್ದೀನಿ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಸುಭಾಷಿತ ಇದೆ. ಕತ್ತಲಲ್ಲಿ ಎಲ್ಲಾ ವಸ್ತುಗಳು ಕತ್ತಲೆ ಬಣ್ಣವನ್ನೇ ಪ್ರತಿನಿಧಿಸುತ್ತೆ. ಕತ್ತಲೆಯಲ್ಲಿ ಎಲ್ಲಾ ವಸ್ತುಗಳು ಕತ್ತಲ ಬಣ್ಣವನ್ನೇ ಪ್ರತಿನಿಧಿಸುತ್ತದೆ. ಬೆಳಕಿದ್ದಾಗಷ್ಟೇ ವೈವಿಧ್ಯತೆ ಸ್ಪಷ್ಟವಾಗಿ ಗೋಚರಿಸಲು ಸಾಧ್ಯ. ಇದೊಂಥರ ವಕ್ಫ್ ಬೋರ್ಡ್ ಅನ್ನೋದು ಒಂಥರ ಕಪ್ಪು ಬೆಕ್ಕಿದ್ದಂಗೆ, ಬ್ಲ್ಯಾಕ್ ಕ್ಯಾಟ್. ಇದು ಕತ್ಲಲ್ಲಿ ಏನು ಕಾಣಿಸಲ್ಲ, ಬೆಳಕು ಚೆಲ್ಲಿದ್ರೆ ಮಾತ್ರ ಕಾಣಿಸೋದು. ಅದಕ್ಕೋಸ್ಕರ ಈ ಬ್ಲ್ಯಾಕ್ ಕ್ಯಾಟ್ಗೆ ಬೆಳಕನ್ನ ಚೆಲ್ಲಿದ್ದೀನಿ, ಸರ್ಕಾರಕ್ಕೆ ಕಣ್ ತೆರೆಸುವಂತ ಕೆಲಸ ಮಾಡಿದ್ದೀನಿ. ನೋಡಿ, ಇದು ಈ ವಕ್ಫ್ ಬೋರ್ಡ್ ಭೂತ ಒಂಥರ ದೆವ್ವದ ರೀತಿ ಇಡೀ ಕರ್ನಾಟಕವನ್ನ ಕಾಣ್ತಾ ಇದೆ. ಕಣ್ಣು ಬಿಟ್ಟು ನೋಡಿ ಸರ್ಕಾರ. ಅದರಿಂದ ಇವತ್ತು ಯಾರನ್ನ ಬೇಕಾದ್ರೂ ಎದುರಾಕೊಳ್ಳಿ, ನೀವು ಕರ್ನಾಟಕದಲ್ಲಿರೋ ರೈತರನ್ನ ಎದುರಾಕೊಂಬೇಡಿ. ನೀವು ಇಡೀ ಕರ್ನಾಟಕ ಅಳ್ಳಾಡುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಧ್ಯಕ್ಷರೇ. ಒಂದು, ಈ ಸರ್ಕಾರ ನಾವು ಇಷ್ಟೆಲ್ಲ ದಾಖಲೆಗಳು, ವಿಚಾರಗಳು, ಯಾವ್ಯಾವ ಹಳ್ಳಿ, ಯಾವ್ಯಾವ ಪಟ್ಟಣ ಎಲ್ಲವನ್ನ ತಗೊಂಡಿದ್ದೀನಿ. ಇಷ್ಟು ನಾನು ದಾಖಲೆಗಳನ್ನ ಕಲೆಕ್ಟ್ ಮಾಡೇ ಮಾತಾಡಿರೋದು. ಯಾರಿಗಾದ್ರೂ ಡೌಟ್ ಇದ್ರೆ ನನ್ನ ಹತ್ರ ಬಂದ್ರೆ ಎಲ್ಲಾ ದಾಖಲೆಗಳನ್ನ ಸಮೇತನೂ ಕೂಡ ನಾನು ಕೊಡ್ತಾ ಇದ್ದೀನಿ. ಅದರಿಂದ ಇದು ಏನು ನನ್ನ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ, ವಕ್ಫ್ ಅದಾಲತ್ನ ಹೆಸರಿನಲ್ಲಿ ಸೃಷ್ಟಿರುವ ಗೊಂದಲವನ್ನ ಸರ್ಕಾರ ನಿವಾರಣೆ ಮಾಡಬೇಕು. ಮೊದಲನೇದು ಫಸ್ಟ್ ಪಾಯಿಂಟ್. ಓಕೆ. ಎರಡನೇದು, ತಕ್ಷಣದಿಂದ ವಕ್ಫ್ ಆಸ್ತಿ ಎಂದು ಪಾಣಿಯಲ್ಲಿ ಮೆನ್ಷನ್ ಮಾಡಿದಿರಲ್ಲ, ಅದನ್ನ ರದ್ದು ಮಾಡಿ ಆಯಾಯ ರೈತನ ಹೆಸರಲ್ಲಿ ಪಾಣಿನು ಮತ್ತು 9 ಮತ್ತು 11 ಎರಡರಲ್ಲೂ ಬರಬೇಕು. ಸೆಂಟ್ರಲ್ ವಕ್ಫ್ ಆಕ್ಟ್ ಅನ್ನ ಚೇಂಜ್ ಮಾಡಿಸಿ. ಮಂಡಳಿಯ ಸೆಂಟ್ರಲ್ ವಕ್ಫ್ ಆಕ್ಟ್ ಅನ್ನ ಚೇಂಜ್ ಮಾಡಿದ್ರೆ ಇವೆಲ್ಲ 1900 ಹೇಳ್ತೀನಿ, ಅದು ಮಾಡಿಸಿ. ಅದನ್ನ ಮಾಡಿಸಿದ್ರೆ ಇವೆಲ್ಲ ಮಾಡ್ಲಿಕ್ಕಾಗುತ್ತೆ. ಸರ್ಕಾರ ನಿಮ್ದಲ್ವ ಮಾಡಿ. ಹೇಳ್ತಾರೆ ಗೊತ್ತಿದೆಲ್ಲ, ಸೆಂಟ್ರಲ್ ಆಕ್ಟ್ ಇದೆ. ಆಮೇಲೆ ವಾಟ್ ಮಾಡಲ್ ರೂಲ್ ಇದೆಯಲ್ಲ 2016, ಅದನ್ನ ಚೇಂಜ್ ಮಾಡಿ. ಜಮೀರ್ ಭಾಯ್, ಅದನ್ನ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಯು ಕ್ಯಾನ್ ಡೂ. ಓಕೆ. ಇಷ್ಟೆಲ್ಲ ಕಂಠ ಶೋಷಣೆ ಯಾಕೆ? ಅಲ್ಲಿ ಚೇಂಜ್ ಮಾಡಿ. ಸೆಂಟ್ರಲ್ ನಿಮ್ಗೆ ಅಧಿಕಾರ ಐತಲ್ಲ, ಚೇಂಜ್ ಮಾಡಿ ಮುಗಿದೋತ್ 5 ನಿಮಿಷಕ್ಕೆ. ಅವ್ರವ್ರ ಆಸ್ತಿ ಅವ್ರವ್ರಿಗೆ ಬರುತ್ತೆ. ನೀವು ಅಲ್ಲಿ ಏನೋ ಆಗಿದೆ ಅಂತ ಭೂತ ಬಂದ್ಬಿಡ್ತೀನಿ ಅಂತ ಬಿಡಕ್ ಹೋಗ್ಬೇಡಿ. ಪ್ರಾಮಾಣಿಕತೆ ನಮ್ಗಿದೆ. ಒಂದೇ ಒಂದು ರೈತ, ಒಂದೇ ಒಂದು ಕೇಳಲ್ಲ, ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ ಉಳಿಸ್ತೀವಿ. ನೀವು ಆ ಬೆಂಬಲ ಕೊಡ್ಬೇಕಲ್ಲ, ಸದಸ್ಯರು ಬೆಂಬಲ ಕೊಡಿ. ಯಾಕೆ ಮಿನಿಸ್ಟರ್ ಮುಗಿಸ್ತಾರೆ ಈಗ? ಅವು ಉತ್ತರ ಏನು ಕೊಡಲ್ಲ ಬಿಡಿ. ಎಲ್ಲ ಇಲ್ಲೇ ಮಾತಾಡಾಗೋಯ್ತಲ್ಲ, ಇನ್ನೇನು ಉತ್ತರ ಏನಿರ್ತೈತೆ ಅದರಲ್ಲಿ? ಬರೀ ಉತ್ತರನೇ ಇಲ್ಲೇ ಎಲ್ಲ ಆಗೋಯ್ತು. ಸನ್ಮಾನ್ಯ ಅಧ್ಯಕ್ಷ, 4ನೇದು ಅಂತ ಹೇಳ್ತಾ ಇರೋದು. ರಿಪ್ಲೈ ನನ್ ಬೇಕಾಗಿಲ್ಲ, ಆಲ್ರೆಡಿ 1900 ಕೊಟ್ಬಿಟ್ಟಿದ್ರು ಅಂತ ಹೇಳ್ತಾ ಇರೋದು. ಓಕೆ. 1900 ಗೆಜೆಟ್ ಅಧಿಸೂಚನೆ ಏನು ಹೊರಡಿಸಿದಾರ ಅದನ್ನ ಹಿಂಪಡಿಬೇಕು. ಮತ್ತೆ ಈಗಾಗಲೇ ನಮ್ಮ ರಾಯರೆಡ್ಡಿ ಅವರು ಎಲ್ಲರೂ ನಾವೆಲ್ಲ ಹೇಳೋದು ಗೌಡ್ರೆ, ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ವಿಧೇಯಕವನ್ನ 2024 ಅನ್ನ ಸರ್ವಾನುಮತದಿಂದ ನಾವೆಲ್ಲರೂ ಸೇರಿ, ಕಾಂಗ್ರೆಸ್ ಅವರು ಸಪೋರ್ಟ್ ತಗೊಂಡು ನಾವೆಲ್ಲರೂ ಸೇರಿ ಒಂದು ಸರ್ವಾನುಮತದ ನಿರ್ಣಯ ಮಾಡಿ, ಈ ರೈತರಿಗೆ ಏನ್ ಅನ್ಯಾಯ ಆಗ್ತಾ ಇದೆ, ಹಿಂದೂಗಳಿಗೆ ಏನ್ ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ಅಂತ್ಯ ಆಡೋ ಹಿಂದೂಗಳಿಗೆ ಅನ್ಯಾಯ ಆಗಿರಲ್ಲ. ಒಂದ್ ನಿಮಿಷ, ಹಿಂದೂಗಳಿಗೆ ಅನ್ಯಾಯ ಆಗಿರಲ್ಲ. ಗುಜರಾತಲ್ಲಿ FST ಇದೆ, ಆಸ್ತಿ ಎಷ್ಟಿದೆ? ಹಿಂದೂಗಳ ಆಸ್ತಿನೇ ಹೊಡಿತಾ ಇರೋದು. ಗುಜರಾತಲ್ಲಿ ದೇವಸ್ಥಾನನೇ ಹೊಡಿತಾ ಇರೋದು. ಹೋರಾಟ ಗುಜರಾತ್ ಹೊಡೆದ್ರು. ನೀವು ಅದೇ ದಾರಿಯಲ್ಲಿ ಕಾಂಗ್ರೆಸ್ ಅವರು ಹಿಂದೂ ಮುಸ್ಲಿಮನ ಹೊಡಿತಾ ಇದ್ದೀರಾ ನೀವು. ಈಗ ಮುಸ್ಲಿಂ ಇತಿಹಾಸ ತೆಗಿರಿ. ಜನಗಳ ಮಧ್ಯದಲ್ಲಿ ಅಧಿಕಾರ ಹಿಂದೂಗಳಿಗೆ
ಬರೇ ಹಿಂದೂ ಯಾವ ಯಾವ ಬಂದಿದೆ ಓಕೆ ಆಯ್ತು ಕೂತ್ಕೊಳ್ಳಿ. ಈಗ ಸಭಾಧ್ಯಕ್ಷರೇ ಒಂದ್ ನಿಮಿಷ ಪ್ರಪಂಚ ಒಂದ್ ಸೆಕೆಂಡ್ ಈಗಾಗಲೇ ಸಾಧಾರಣ ಎಲ್ಲಾ ವಿಚಾರವನ್ನು ಪ್ರತಿಪಕ್ಷ ನಾಯಕರು ಎಲ್ಲಾ ವಿಚಾರವನ್ನು ಬಹುಶಃ ಬಹಳಷ್ಟು ವಿಷಯ ಹೇಳಿದ್ದಾರೆ. ಆ ದಾಖಲೆ ಕೂಡ ಮುಟ್ಟಿಸ್ ಅಂತ ಹೇಳಿದ್ದಾರೆ. ಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವಾಗ ಯಾರಿಗೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ. ಅಲ್ಲಿ ಏನೋ ಹೆಚ್ಚು ಕಮ್ಮಿಯನ್ನು ಗಮನಿಸಿದಾನೆ ಸರಿಪಡಿಸ್ತೇವೆ. ಒಂದು ಅಲ್ಲ ಆಯ್ತು ಅಲ್ಲ ಒಂದ್ ಸೆಕೆಂಡ್ ಏನ್ ನಿಮ್ಮ ಚರ್ಚೆ ನಡೆದ ಅಂತ ಹೇಳುದು ನಾನು ಮಾಡ್ತಾರೆ ಅವ್ರು ಮಾತಾಡ್ತಾರೆ. ನಾನೇನಂದ್ರೆ ಆಯ್ತು ನಾನೇನಂದ್ರೆ ನಾನು ಮಂತ್ರಿಗಳೇ ಈಗ ಅಷ್ಟೇ ಆಯ್ತು ಅಷ್ಟೇ ಆಯ್ತು ನನಗೆ ಒಂದು ನಿಮಿಷ ಕೊಡಿ, ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಬಹಳಷ್ಟು ಜನರಿಗೆ ಮಾತಾಡ್ಲಿಕ್ಕೆ ಮಾಹಿತಿ ಕೂಡ ಇದೆ, ಉತ್ಸಾಹ ಕೂಡ ಇದೆ. ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಲು ಸಮಯದ ಅಭಾವ ಇದೆ. ಮತ್ತೆ ಮಾತಾಡೋದೇನು ಇಷ್ಟರಲ್ಲೇ ಮತ್ತೆ 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 ಮಾತಾಡೋದಲ್ಲದೆ ಹೊಸ ಹೊಸ ವಿಚಾರ ಏನಿದೆ ಅಂತ ಗೊತ್ತಿರುವುದಿಲ್ಲ. ಮತ್ತೆ ಅದು ಸಕಾರಾತ್ಮಕವಾದ ಉತ್ತಮವಾದ ಚರ್ಚೆ. ಒಂದು ನಿಮಿಷ ಅವರೇ ಉತ್ತಮವಾದ ಆಯ್ತು ಯಾವ ಯಾವ ಬಿಲ್ಲಲ್ಲಿ ಯಾವ ಭಾಗ ನೋಡು ಪ್ರಾಣ ಯಾವ್ದಿದೆ ಅಂತ ಹೇಳಿ. ಈಗ ಅದಕ್ಕಾಗಿ ನಾನು ಈ ಕಡೆಯಿಂದ ಇಬ್ಬರಿಗೆ ನಾವು ಚಾನ್ಸ್ ಕೊಡ್ತೇವೆ ದಯವಿಟ್ಟು. ಅದರ ನಂತರ ಮಂತ್ರಿಗಳು ಉತ್ತರ ಕೊಡ್ತಾರೆ, ಏನೋ ಕ್ಲಾರಿಫಿಕೇಶನ್. ಅವಾಗ ಬೇರೆ ನಿಲ್ಲಿ ಒಂದ್ ಸೆಕೆಂಡ್ ನನಗೆ ನೋಡಿ ಎಲ್ಲರಿಗೆ ಮಾತಾಡ್ಲಿಕ್ಕೆ ಆಸಕ್ತಿ ಇದೆ, ಎಲ್ಲ ಉಚ್ಚಾರ ಇದೆ. ನಾನು ಹೇಳ್ದು ಕೇಳಿ ಅಲ್ಲ ಒಂದ್ ಸೆಕೆಂಡ್ ಯಾರು ನೋಡಿ ಅದು ಇಬ್ಬರಿಗೆ ಯಾರಿಗೆ ಅಂತ ಹೇಳಿ ನೋಡಿ ಅಪೋಷನ್ ಆಯ್ತು. ನಾವು ನಿಲುವಳಿ ಸೂಚನೆ ತಂದಿರೋದು ಅವರಲ್ಲ. ಇಲ್ಲ ಅವ್ರು ಕೂಡ ಚರ್ಚೆ ನಮ್ ಕಡೆ ನಾವು ಚರ್ಚೆ ಮಾಡ್ಬೇಕು. ನಾವು ಚರ್ಚೆ ಮಾಡ್ಬೇಕು. ನೋಡಿ ಅವ್ರಿಗೂ ಪರವಾಗಿಲ್ಲ, ಚರ್ಚೆ ಮಾಡ್ಲಿಕ್ಕೆ ಇರುವವರು ಇಲ್ಲಿ ಚರ್ಚೆ ಮಾಡಕ್ಕೆ ಎಲ್ಲ ಮಾತಾಡ್ಬೋದು. 2 minutes ಬೇಗ ಮುಗಿಸಿ. ಸನ್ಮಾನ್ಯ ಅಧ್ಯಕ್ಷರೇ 2 ನಿಮಿಷ 2 minutes ಎಲ್ಲ ಬೇಗ ಮುಗಿದ್ರೆ ಜಾಸ್ತಿ ಕೊಡ್ಬೋದು. ಟೈಮ್ ನೋಡ್ತಾ ಇದ್ದೇನೆ ನಾನು. ಅಲ್ಲ ಬೇಗ ಮಾತಾಡಬೇಡಿ. ಫಿನಿಶ್ ಅಧ್ಯಕ್ಷರೇ ಒಳ್ಳೆ ವ್ಯಾಲಿಡ್ ಪಾಯಿಂಟ್ಸ್ ಮತ್ತೆ ಕರೆಕ್ಟ್ ಚರ್ಚೆ ಬೇಡ ಇದರಲ್ಲಿ. ಅಲ್ಲ ನೀವ್ ಹೇಳಿದ್ದು ಇಬ್ರು ಇಲ್ಲಿ ಮಾತಾಡ್ತಾರೆ. ಕಡೆಯಿಂದ ಇಬ್ರು ಈ ಕಡೆಯಿಂದ ಮಾತಾಡಿ. ಅಧ್ಯಕ್ಷರೇ ಸರ್ ಇದ್ರಲ್ಲಿ ನಾವು ಮುಂಜಾನೆ ಒಪ್ಪಿದ್ದಾರೆ ಕೊಡುವ ಅಲ್ಲ ಮಾತಾಡ್ಲಿಕ್ಕೆ ಏನಿದೆ ಸರ್? ಯಾವ್ದು ರಿಪೀಟ್ ಮಾಡೋದಿಲ್ಲ. ಸರ್ ಅವಕಾಶಕ್ಕಾಗಿ ಧನ್ಯವಾದಗಳು. ಆಯ್ತು ಏನಿಲ್ಲ. ಈಗ 5 minutes ಮುಗಿಸ್ಬಿಡ್ತೀನಿ. ಈಗ ಫಸ್ಟ್ ವಿಜಯ ಮಾಡ್ತಾರೆ. 5 ನಿಮಿಷ ವಿಜೇಂದ್ರ 5 minutes ಮುಗಿಸ್ಬಿಡ್ತೀನಿ. ಮಾಡ್ಲಿ ಅಶೋಕ್ ಮಾತಾಡಿ. ವಿಜೇಂದ್ರ ಅವರು 5 minutes. 5 minutes ಅಲ್ಲ ಮುಗಿಸ್ತೀನಿ. ಅಲ್ಲಲ್ಲ ಮುಗಿಸ್ತೀನಿ. ಅಲ್ಲ ಅವ್ರು ಮಾತಾಡ 5 minutes ಅಲ್ಲಿ ಮುಗಿಸ್ಬಿಡ್ತೀನಿ. ಅಲ್ಲ 5 minutes ಮುಗಿಸ್ಬಿಡ್ತೀನಿ. ಅವಕಾಶ ಯಾವಾಗ ಈ ಕಡೆ ಒಬ್ಬರು ಆ ಕಡೆ ಈ ಟೈಮಲ್ಲಿ ಮುಗಿತೀವಿ. ಸಾರ್ವಜನಿಕ ಇಬ್ರು ಮಾತಾಡಬೇಕು. ಸಾರ್ವಜನಿಕ ಮಹತ್ವದ ವಿಷಯವಾಗಿ ಪರಿವರ್ತನೆ ಆಗಿದೆ. ಸಾರ್ವಜನಿಕ ಮಹತ್ವದ ವಿಷಯ ಆದ್ರೆ ಎಲ್ಲರೂ ಕೂಡ ಮಾತಾಡಿ. ಪಕ್ಷದ ನಾಯಕರು ಮಾತಾಡಿದ್ದಾರೆ. ಈ ಕಡೆಯಿಂದ ಒಬ್ರು ಮಾತಾಡಿ ಆಮೇಲೆ ಮಾತಾಡಿ. ಅಧ್ಯಕ್ಷರೇ ಹಾಗಾದ್ರೆ ನೀವು ಮಾತಾಡ್ಬೇಕು. ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ. ಈಗ ವಕ್ಫ್ ಇಶ್ಯೂ ಇಟ್ಕೊಂಡು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು 3 ಗಂಟೆಗಳ ಕಾಲ ಮಾತನಾಡಿ ಬಹಳ ವಿಸ್ತಾರವಾಗಿ ಒಂದೊಂದು ಎಕರೆ ಜಮೀನು ಎಲ್ಲೆಲ್ಲಿ ಯಾವ ಪ್ರಕರಣ ಏನಾಗಿದೆ ಅಂತ ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ವಕ್ಫ್ ಎಷ್ಟು ಸೀರಿಯಸ್ ಇಶ್ಯೂ ಆಗಿದೆ, ಈ ಇಶ್ಯೂವಿನ ಜನರ ಮೇಲೆ ಏನ್ ಪರಿಣಾಮ
ಇದು ಗಾತ್ರ ಎಷ್ಟಾಗಿದೆ ಅಂತ ಆದ್ರೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ರು, ಅವ್ರ ಪಕ್ಷದ ಒಂದು ದೊಡ್ಡ ಇಶ್ಯೂ ವಫ್ ಅಂತ ಹೇಳಿ ಅವ್ರ ಪಕ್ಷದಲ್ಲಿ ಮೂರ್ ತಂಡದ ನಾಯಕರು ಜನರ ಹತ್ರ ಹೋಗ್ತಾ ಇದ್ದಾರೆ, ಜನರಿಗೆ ಭೇಟಿ ಮಾಡ್ತಾ ಇದ್ದಾರೆ, ವಫ್ ಬಗ್ಗೆ ಏನೋ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಅಫಿಷಿಯಲ್ ಬಿಜೆಪಿಯಿಂದನೂ ಮಾಹಿತಿ ಕೊಡ್ತಾ ಇದ್ದಾರೆ. ರೆಬೆಲ್ ಬಿಜೆಪಿಯವರು ಕೂಡ ವಫ್ ವಿಚಾರ ಇಟ್ಕೊಂಡು ಇಡೀ ರಾಜ್ಯ ವ್ಯಾಪಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಬಿಜೆಪಿದು ಅದೇ ಸಬ್ಜೆಕ್ಟ್ ಆಗಿದೆ, ರೆಬೆಲ್ ಬಿಜೆಪಿದು ಅದೇ ಸಬ್ಜೆಕ್ಟ್ ಆಗಿದೆ. ರಮೇಶ್ ಜಾರಕಿಹೊಳಿ ರೆಬಲ್ ಒಂದು ಆಮೇಲೆ ನಾಮುಂದು ವೆರಿ ಗುಡ್ ಹೀರೋ ಹೀರೋ ಯಾವ ರೀತಿ ಭಾರತೀಯ ಜನತಾ ಪಕ್ಷದ ನಾಯಕರು ಸದನದ ಒಳಗಡೆ ಒಂದ್ ಸೆಕೆಂಡ್ ಸರ್, ನಾನು ಎಲ್ಲ ಸದಸ್ಯ ಮತ್ತೊಮ್ಮೆ ಹೇಳ್ತೇನೆ ನೋಡಿ, ಒಂದು 5 ನಿಮಿಷ 3 ನಿಮಿಷ ಮಾತಾಡಿ. ಮತ್ತೆ ನೀವೆಲ್ಲ ನೀವೆಲ್ಲ ಅರ್ಥ ಮಾಡಿಕೊಳ್ಳಿ. ಅವರು ಮಾತಾಡುವಾಗ ಅವ್ರಿಗೆ ಏನ್ ಬೇಕಾದ್ರೂ ಮಾತಾಡ್ಲಿಕ್ಕೆ ಒಂದು ಈ ಅಸೆಂಬ್ಲಿ ಒಳಗಡೆ ಅವ್ರಿಗೆ ಪ್ರಿವಿಲೇಜ್, ನೋ ಒನ್ ಕ್ಯಾನ್ ಕ್ವಶನ್ ಎನಿ ಅಥಾರಿಟಿ ಕ್ವಶನ್ ಮಾಡ್ಲಿಕ್ಕಿಲ್ಲ. ನೀವು ಮಾತಾಡೋ ಕೂಡ, ನೀವೇನೇ ಮಾತಾಡೋ ಕೂಡ ಯಾವುದೇ ಕೋರ್ಟ್ ಏನಿರ್ಲಿ ನೀವು ಯಾರಿಗೆ ಇಲ್ಲ, ನಾನು ಕೇಳಿ. ಅದಕ್ಕಾಗಿ ಎಲ್ಲ ಕೂಡ ಸಕಾರಾತ್ಮಕವಾಗಿರುವಂತದ್ದು, ಯಾರು ಕೂಡ ಅಫೆಂಡ್ ಆಗದ ರೀತಿಯಲ್ಲಿ ಜನರಿಗೆ ಪ್ರಯೋಜನ ಆಗುವಂತ ವಿಚಾರ ಅನ್ನೋದು ಇಬ್ರು ಕಡೆ ಚರ್ಚೆ ಮಾಡಿ. ಸರ್ ಈಗ ನಮ್ಮ ಸರ್ ದಯವಿಟ್ಟು ಬಾಸ್ 5 ನಿಮಿಷ ಮಾತಾಡಿ. ವಫ್ ಈಗ ಸದನದ ಒಳಗಡೆ ಮತ್ತೆ ಸದನದ ಹೊರಗಡೆ ಯಾವ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಮಾತನಾಡ್ತಾ ಇದ್ದಾರೆ ಅಂದ್ರೆ, ಇದು ವಫ್ ವರ್ಸಸ್ ರೈತರ ಇಶ್ಯೂ, ಇದು ವಫ್ ವರ್ಸಸ್ ಹಿಂದೂಗಳ ಇಶ್ಯೂ. ವಫ್ ಅಂದ್ರೆ ಮುಸ್ಲಿಮು, ರೈತರು ವಫ್ ಇಂದ ತೊಂದರೆ ಆಗಿದೆ ರೈತರಿಗೆ, ಮತ್ತೆ ಹಿಂದೂಗಳಿಗೆ ತೊಂದರೆ ಆಗಿದೆ ಅಂತ ರೀತಿಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ. ಆದ್ರೆ ನೀವು ಸ್ವಲ್ಪ ಹಿನ್ನೆಲೆ ಸನ್ಮಾನ್ಯ ಅಧ್ಯಕ್ಷರು ನೋಡಿದ್ರೆ, ಭಾರತೀಯ ಜನತಾ ಪಕ್ಷದ ನಾಯಕರು ಇತ್ತೀಚೆಗೆ ವಫ್ ಅನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಭಾರತೀಯ ಜನತಾ ಪಕ್ಷದ ನಾಯಕರು ಯಾವಾಗ್ಲೂ ವಫ್ ಇಶ್ಯೂ ಅನ್ನು ಎತ್ಕೊಂಡ್ರೆ ವಫ್ ಬೋರ್ಡ್ ಪರಾನೇ ನಿಂತಿರ್ತಕ್ಕಂಥದ್ದು. ಎಂದೂ ಕೂಡ ಹಿಂದಿನ ಬಿಜೆಪಿ ವಫ್ ಬೋರ್ಡ್ ವಿರುದ್ಧವಾಗಿ ಮಾತನಾಡಿಲ್ಲ. ಇದೇ ಬಿಜೆಪಿಯ ಸರ್ಕಾರ ಇದ್ದಾಗ ಫಸ್ಟ್ ಟೈಮ್ ಬಂದಾಗ ಅನ್ವರ್ ಮಾನಿಪಾಡಿ ಅವ್ರಿಗೆ ಮೈನಾರಿಟಿ ಕಮಿಷನ್ ನ ಅಧ್ಯಕ್ಷ ಮಾಡಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರು ಮೈನಾರಿಟಿ ಕಮಿಷನ್ ನ ಅಧ್ಯಕ್ಷರು ಅನ್ವರ್ ಮಾನಿಪಾಡಿ ಅವ್ರಿಗೆ ಮಾಡಿದ್ರು. ಅನ್ವರ್ ಮಾನಿಪಾಡಿ ಅವ್ರ ಮುಖಾಂತರ ವಫ್ ಬೋರ್ಡ್ ಮೇಲೆ ಒಂದು ರಿಪೋರ್ಟ್ ಅನ್ನು ಮಾಡಿಸ್ಕೊಂಡ್ರಿ ನೀವು. ಆ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಆ ರಿಪೋರ್ಟ್ ಏನ್ ಹೇಳುತ್ತೆ, 2012 ಇಸ್ವಿಯಲ್ಲಿ ಅನ್ವರ್ ಮಾನಿಪಾಡಿ ರಿಪೋರ್ಟ್, ಅವರು ಎಲ್ಲ 29,000 ಸ್ಕ್ವೇರ್ ಫೀಟ್ ಜಾಗ ವಫ್ ಬೋರ್ಡ್ ಗೆ ಬರ್ಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಅದರಲ್ಲಿ 23,000 ಸ್ಕ್ವೇರ್ ಫೀಟ್ ಎನ್ಕ್ರೋಚ್ ಆಗಿದೆ ಅಂತ ಅನ್ವರ್ ಮಾನಿಪಾಡಿ ಅವರು ಹೇಳ್ತಾರೆ. 23,000 ಸ್ಕ್ವೇರ್ ಫೀಟ್ ಎನ್ಕ್ರೋಚ್ ಆಗಿದೆ ಅಂತ. ಆ ಎನ್ಕ್ರೋಚ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರ ಹೆಸರು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಎನ್ಕ್ರೋಚ್ಮೆಂಟ್ ಅಲ್ಲಿ ಬಹಳಷ್ಟು ಪ್ರವಾಹಿಗಳ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಆ ರಿಪೋರ್ಟ್ ಅನ್ನು ಇಟ್ಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಸ್ನೇಹಿತರು ಸುಮಾರು 7-8 ವರ್ಷ ಹೋರಾಟ ಮಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದೇ ರೀತಿ ಬೇರೆ ಬೇರೆ ಸದನಗಳಲ್ಲಿ ಅನ್ವರ್ ಮಾನಿಪಾಡಿ ರಿಪೋರ್ಟ್ ಒಪ್ಕೊಳ್ಳಿ, ಅನ್ವರ್ ಮಾನಿಪಾಡಿ ರಿಪೋರ್ಟ್ ಬಹಿರಂಗ ಆಗ್ಬೇಕು, ಅನ್ವರ್ ಮಾನಿಪಾಡಿ ರಿಪೋರ್ಟ್ ಮೇಲೆ ಚರ್ಚೆ ಆಗ್ಬೇಕು. ವಕ್ಫ್ ಬೋರ್ಡಿನ ಆಸ್ತಿ ಏನಾಗಿದೆಯಲ್ಲ, ಆ ಆಸ್ತಿ ಬಹಳಷ್ಟು ಪ್ರಭಾವಿ ನಾಯಕರು ಹೊಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು, ಆಸ್ತಿ ಬಿಡಿಸ್ಕೊಡ್ಬೇಕು ಅಂತ ಇದೇ ಬಿಜೆಪಿಯವರು ಹೋರಾಟ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿಲ್ವಾ? ನಾವು ಅಪ್ರಿಶಿಯೇಟ್ ಮಾಡ್ತೀವಿ.
ನೀವು ಏನ್ ಒಳ್ಳೇದ್ ಮಾಡಿದಿರಿ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತೀವಿ. ಆದ್ರೆ ಇವತ್ತು ಯೂಟರ್ನ್ ತಗೊಂಡಿದ್ದೀರಿ, ನೀವು ಕುಮಾರ್ ಬಂಗಾರಪ್ಪನವರು ಹಿಂದುಳಿದ ವರ್ಗ ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ. ಒಂದ್ ನಿಮಿಷ ಹೇಳ್ದಾಗ ಮಾನ್ಯ ಸಭಾಧ್ಯಕ್ಷರೇ, ಟೈಮ್ ಹೋಗ್ತದೆ. ಇಲ್ಲ ಸರ್, ಯಾಕಂದ್ರೆ ಅನ್ವರ್ ಮಾನ್ಪಾಡಿ ರಿಪೋರ್ಟ್ ಬಗ್ಗೆ ಅವ್ರು ಹೇಳ್ತಾ ಇರೋದ್ರಿಂದ ಇಂಟರ್ವೆನ್ಷನ್ ಮಾಡ್ತಾ ಇದೆ ಅಷ್ಟೇ, ಏನಿಲ್ಲ. ವಿಜೇಂದ್ರ ಅವರೇ ಒಂದೇ ಒಂದ್ ನಿಮಿಷ. ಇಲ್ಲ, ಆಮೇಲೆ ಅವಕಾಶ ಮಾತಾಡ್ತಾ ಇದ್ದಾರೆ ಎಲ್ಲರೂ ಸಹ. ಆಮೇಲೆ ಮಾತಾಡ್ಲಿ. ಸೊ ಕುಮಾರ್ ಬಂಗಾರಪ್ಪನವರು ಬಿಜೆಪಿಯ ನಾಯಕರು, ಅವ್ರು ಶಾಸಕರಾಗಿದ್ದಾಗ ಹಿಂದುಳಿದ ವರ್ಗ ಮತ್ತೆ ಕಲ್ಯಾಣ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿದ್ರು, ಸನ್ಮಾನ್ಯ ಅಧ್ಯಕ್ಷರ. ಅವರು ರೆಕಮೆಂಡೇಶನ್ ಅನ್ನು ಮಾಡಿದರೆ, ಇಲ್ಲೇ ಇದೆ ರಿಪೋರ್ಟ್ ನಮ್ಮ ಹತ್ರ. 4663 ಎಕರೆ ಜಾಗ ಒತ್ತುವರಿ ಆಗಿದೆ. ವಕ್ಫ್ ಬೋರ್ಡ್ಗೆ ಸೇರ್ಬೇಕಾಗಿರ್ತಕ್ಕಂಥ ಜಾಗ ಒತ್ತುವರಿ ಆಗಿದೆ. ಇದನ್ನು ಸರ್ಕಾರ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಕುಮಾರ್ ಬಂಗಾರಪ್ಪನವರು, ಬಿಜೆಪಿಯ ನಾಯಕರು, ಅವರ ಸಮಿತಿಯ ಶಿಫಾರಸು ಆಗಿದೆ. ಅಭಿನಂದನೆಗಳು, ಒಳ್ಳೇದು, ವೆಲ್ಕಮ್ ಮಾಡ್ತೀವಿ. ಒಳ್ಳೆ ಕೆಲಸ ಬಿಜೆಪಿ ಅವ್ರು ಮಾಡಿದ್ರು ವೆಲ್ಕಮ್ ಮಾಡ್ತೀವಿ, ಕಾಂಗ್ರೆಸ್ನವರು ವೆಲ್ಕಮ್ ಮಾಡ್ತೀವಿ, ಜನತಾದಳವ್ರು ಮಾಡಿದ್ರು ವೆಲ್ಕಮ್ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಕಿರಣ್ ರಿಜಿಜು ಅವರು ಯೂನಿಯನ್ ಮಿನಿಸ್ಟರ್, ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಇದೇ ವರ್ಷದ ನವೆಂಬರ್ 27ನೇ ತಾರೀಕಿಗೆ ಲೋಕಸಭೆಯಲ್ಲಿ ಉತ್ತರ ಕೊಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ, ಇನ್ ಕರ್ನಾಟಕ ಸ್ಟೇಟ್ ನಾಟ್ ಲೆಸ್ ದೆನ್ 800 ಪ್ರಾಪರ್ಟೀಸ್ ಆರ್ ಎನ್ಕ್ರೋಚ್ಡ್ ಅಂತ ಹೇಳ್ತಾರೆ. ಕಿರಣ್ ರಿಜಿಜು ಅವರು ಹೇಳ್ತಾ ಇರೋದು ತಮ್ಮ ಪಕ್ಷದ ತಮ್ಮ ಸರ್ಕಾರದ ಯೂನಿಯನ್ ಮಿನಿಸ್ಟರ್. ಇದೇ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ತಾರ್ ಅಬ್ಬಾಸ್ ನಖ್ವೀರ್ ಅವರು ಮೈನಾರಿಟಿ ಮಿನಿಸ್ಟರ್ ಇದ್ದಾಗ ರಾಜ್ಯಸಭೆಯಲ್ಲಿ ವಾಮ್ಸಿ ಪೋರ್ಟಲ್ 7 ಫೆಬ್ರವರಿ 2022